ಕಿವಿಗೆ ಬೀಳ್ತಾ ಇದ್ದ ಹಾಗೆ ನೆನಪಾಗುವಂಥದ್ದೇ ಅದು ಶ್ರೀಮದ್ ಭಗವದ್ಗೀತಾ. ಯಾಕೆ ಆ ಭಗವದ್ಗೀತೆಯೇ ಯಾಕೆ ನಮಗೆ ನೆನಪಿಗೆ ಬರಬೇಕು ಅಂತಂದರೆ ದೊಡ್ಡವರು ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅದು ಗೀತಾ. ಭಗವಂತ ತಾನು ತನಗೆ ವಹಿಸಿದ ಕೆಲಸವನ್ನು ಬಿಟ್ಟು ನಾನು ಯುದ್ಧ ಮಾಡೋದಿಲ್ಲ, ನನಗೆ ಯುದ್ಧ ಮಾಡಲಿಕ್ಕಾಗೋದಿಲ್ಲ ಅಂತ ಮೋಹದಿಂದ, ಅಯ್ಯೋ ನನ್ನ ಕೈಲಾಗೋದಿಲ್ಲ, ಎದುರಿಗೆ ನಿಂತವರೆಲ್ಲ ನಮ್ಮವರೇ, ಅವರ ವಿರುದ್ಧವಾಗಿ ನಾನು ಯುದ್ಧವನ್ನು ಮಾಡೋದು ಹೇಗೆ ಅಂತ ಹೇಳಿ ವಿಷಾದಕ್ಕೆ ಒಳಗಾಗಿ ಸೋತು ಸುಸ್ತಾಗಿ ರಥದಲ್ಲಿ ಆಯುಧವನ್ನು ತ್ಯಾಗ ಮಾಡಿ ಕೂತ ಅರ್ಜುನನಿಗೆ ಬಡಿದೆಬ್ಬಿಸಿತ್ತು. ಆದ್ದರಿಂದ ಬೇಕಾದಷ್ಟು ಗೀತೆಗಳಿದೆ. ಶ್ರೀಮದ್ ಭಾಗವತದ ಏಕಾದಶ ಸ್ಕಂಧದಲ್ಲಿ ವಿಸ್ತಾರವಾಗಿ ನಮ್ಮ ಇದೇ ಕೃಷ್ಣನೇ ಉದ್ಧವರಿಗೆ, ಭಗವದ್ಗೀತೆಯಾದರೆ ಕೇವಲ 18 ಅಧ್ಯಾಯಗಳಿದೆ. ಭಾಗವತದಲ್ಲಿ ಉದ್ಧವರು ಉಪದೇಶ ಮಾಡಿದಂತಹ ಒಂದು ಗೀತೆ 32-33 ಅಧ್ಯಾಯಕ್ಕೂ ಜಾಸ್ತಿ ಇದೆ. ಅಲ್ಲಿ ಬಂದಂತಹ ಗೀತೆ, ಅದಕ್ಕಿಂತಲೂ ಈ ಗೀತೆ ಯಾಕೆ ಇಷ್ಟು ಮಹತ್ವವನ್ನು ಪಡೀತು ಅಂದರೆ ಕಾರಣ ಇಷ್ಟೇ. ನಾವು ನಮ್ಮ ಕರ್ತವ್ಯವನ್ನು ಮರೆತು ಏನು ಮಾಡಬೇಕು ಅಂತ ಗೊತ್ತಾಗದೆ ಬಳಲಿ ಬೆಂಡಾಗಿ ನಿಂತಾಗ ನಾನಿದ್ದೇನೆ, ನನ್ನ ಅನುಗ್ರಹವನ್ನು ನೆನೆದು ನೀನು ನಿನ್ನ ಕರ್ಮವನ್ನು ಮಾಡಬೇಕು ಅಂತ ಹೇಳಿ ಭಗವಂತ ಎಚ್ಚರಿಸಿ ಉಪದೇಶವನ್ನು ಮಾಡಿದಂತಹ ಒಂದು ಗೀತೆ ಅದು ಭಗವದ್ಗೀತೆ. ಆದ್ದರಿಂದ ಇದು ಮುಖ್ಯವಾಗಿ ಸಪ್ತಶತಿ ಎಂಬುದಾಗಿ ಪ್ರಸಿದ್ಧವಾಗಿದೆ. ಇಂತಹ ಯಾವ ನಮ್ಮ ಭಗವದ್ಗೀತೆಯ ಮಹತ್ವವನ್ನು ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ನಿರೂಪಣೆ ಮಾಡಿಕೊಡ್ತಾರೆ. ಭಗವದ್ಗೀತೆಯ ಒಂದು ಅಧ್ಯಾಯಗಳನ್ನು ಪಾರಾಯಣ ಮಾಡೋದರಿಂದ, ಒಂದು ಅಧ್ಯಾಯಗಳನ್ನು ನಾವು ಕೇಳೋದರಿಂದ ಬರುವಂತಹ ಫಲ ಯಾವ ರೀತಿಯಾದದ್ದು ಅಂತ ನಮಗೆ ಪದ್ಮಪುರಾಣಾದಿ ಪುರಾಣಗಳಲ್ಲಿ ವ್ಯಾಸರು ತುಂಬ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಆಚಾರ್ಯರು ಭಗವದ್ಗೀತೆಗೆ ವ್ಯಾಖ್ಯಾನವನ್ನು ಮಾಡುವಾಗ ಸಾಮಾನ್ಯವಾಗಿ ಬೇರೆಯವರೆಲ್ಲ ಭಗವದ್ಗೀತೆಯನ್ನು ಒಪ್ಪುತ್ತಾರೆ, ಭಗವದ್ಗೀತೆ ಬಂದಂತಹ ಮಹಾಭಾರತವನ್ನು ಸೈಡ್ ಮಾಡ್ತಾರೆ. ನಾವು ಮಹಾಭಾರತವನ್ನು ಒಪ್ಪಲಿಲ್ಲ ಅಂತಂದರೆ ಭಗವದ್ಗೀತೆಯನ್ನು ಒಪ್ಪೋ ಹಾಗಿಲ್ಲ, ಭಗವದ್ಗೀತೆಯನ್ನು ಒಪ್ಪುತ್ತೇವೆ ಅಂತಂದರೆ ಮಹಾಭಾರತವನ್ನು ಒಪ್ಪಬೇಕು. ಮಹಾಭಾರತ ಬಿಟ್ಟು ಗೀತೆ ಇಲ್ಲ, ಗೀತೆ ಬಿಟ್ಟು ಮಹಾಭಾರತ ಇಲ್ಲ. ಭಗವದ್ಗೀತೆ ಅನ್ನೋದು ಅದೊಂದು ಸ್ವತಂತ್ರವಾದ ಒಂದು ಗ್ರಂಥ ಅಲ್ಲ. ಮಹಾಭಾರತದಲ್ಲಿ ಅದರಲ್ಲಿಯೂ ಕೂಡ ಯುದ್ಧ ಮಾಡುವಾಗ ಅರ್ಜುನ ಸೋತು ದುರ್ಬಲನಾಗಿ ಯುದ್ಧ ಮಾಡೋದಿಲ್ಲ ಅಂತಂದಾಗ ಭಗವಂತ ಉಪದೇಶ ಮಾಡೋದು ಮಹಾಭಾರತದ ಅಂಗಭೂತವೇ ಆಗಿರತಕ್ಕಂಥದ್ದು ಭಗವದ್ಗೀತಾ. ಆದ್ದರಿಂದ ನಾವು ಮುಖ್ಯವಾಗಿ ಭಗವದ್ಗೀತೆಯ ಬಗ್ಗೆ ತಿಳಿದುಕೊಳ್ಳುವಾಗ ಭಗವದ್ಗೀತೆಯ ಮಹಿಮೆಯನ್ನು ಚಿಂತನೆ ಮಾಡುವ ಮೊದಲಿಗೆ ಚಿಂತನೆ ಮಾಡಬೇಕಾದದ್ದು ಮಹಾಭಾರತದ ಮಹತ್ವವನ್ನು. ಗೌತಮರು ಅಂತ ಋಷಿಗಳು, ಆ ಗೌತಮ ಋಷಿಗಳು ಸಾಧನೆಯನ್ನು ಮಾಡ್ತಾ ಇರ್ತಾರೆ. ದೊಡ್ಡ ಸಾಧಕರು ಗೌತಮ ಋಷಿಗಳು. ಅವರು ಸಾಧನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಭರತ ಭೂಮಿಯಲ್ಲಿ 12 ವರ್ಷಗಳಷ್ಟು ದೀರ್ಘವಾದಂತಹ ಒಂದು ಬರಗಾಲ ಬರುತ್ತೆ. ಮಳೆ ಇಲ್ಲ, ನೀರಿಲ್ಲ, ಆಹಾರ ಇಲ್ಲ, ಸಾಧಕರಿಗೆ ಪಾಠ ಪ್ರವಚನ ಮಾಡಲಿಕ್ಕೆ ಅವಕಾಶ ಇಲ್ಲ. ಹೀಗೆಲ್ಲ ಇರುವಾಗ ಎಲ್ಲ ಋಷಿಮುನಿಗಳು ನಾವು ಯಾವ ಸ್ಥಳಕ್ಕೆ ಹೋದರೆ ಎಲ್ಲವನ್ನು ಮಾಡಬಹುದು, ಸಮೃದ್ಧವಾದಂತಹ ಸ್ಥಳ ಯಾವುದು ಅಂತ ಹುಡುಕ್ತಾ ದಕ್ಷಿಣ ದೇಶಕ್ಕೆ ಬರುವಾಗ ಅವರಿಗೆ ಗೌತಮರ ಆಶ್ರಮ ದರ್ಶನಕ್ಕೆ ಬೀಳುತ್ತೆ. ಗೌತಮಾಶ್ರಮದಲ್ಲಿ ಎಲ್ಲ ಸಮೃದ್ಧಿ, ದೇಶವೆಲ್ಲ ಬರಗಾಲ ಇದ್ದರೂ ಕೂಡ ಗೌತಮಾಶ್ರಮದಲ್ಲಿ ಮಾತ್ರ ಸಂಪೂರ್ಣವಾದಂತಹ ಸಮೃದ್ಧಿ ಇದೆ. ಬಂದು ಗೌತಮರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಈ ಥರ ನಮ್ಮ ಸಾಧನೆಗೆ ಅನುಕೂಲವಾಗುವಂತೆ ನೀವು ನಮಗೆ ಉಪಕಾರವನ್ನು ಮಾಡಬೇಕು. ನಾವು ಮಳೆ ಬೆಳೆ ಸರಿಯಾಗಿ ಆಗೋ ತನಕ ನಿಮ್ಮ ಆಶ್ರಮದಲ್ಲಿದ್ದು
ಸಾಧನೆಯನ್ನು ಮಾಡ್ತೇವೆ. ಗೌತಮರು ಹಾಗೆ ಆಗಲಿ, ಸಾಧನೆ ಮಾಡ್ಕೊಂಡು ಹೋಗ್ರಿ ನೀವು. ಸರಿ, 12 ವರ್ಷ ಆಯಿತು. ಬರಗಾಲ ಪೂರ್ತಿ ಕಳೀತು, ಮಳೆಯೆಲ್ಲ ಬಂತು, ಲೋಕದಲ್ಲಿ ಸಮೃದ್ಧಿ ಆಯಿತು. ಸಮೃದ್ಧಿ ಆದ ಮೇಲೆ ಆ ಎಲ್ಲ ಋಷಿಮುನಿಗಳಿಗೆ ವಾಪಸ್ ಹೋಗಬೇಕು ತಮ್ಮ ಆಶ್ರಮಕ್ಕೆ ಅಂತ ಆಸೆ. ಆದರೆ ಗೌತಮರು, ನೀವು ವಾಪಸ್ ಹೋಗಬೇಡಿ, ಇಲ್ಲೇ ಇರಿ. ಕಷ್ಟಕಾಲದಲ್ಲಿ ಸಹಾಯ ಮಾಡಿದ್ದಾರೆ, ಆದ್ದರಿಂದ ಅವರಿಗೆ ವಾಪಸ್ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಗೌತಮರಿಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಇದೇ ಸಂದರ್ಭದಲ್ಲಿಯೇ ಇದೊಂದು ನಾಟಕ. ಪಾರ್ವತೀ ದೇವಿಗೆ ಮನಸ್ಸಿಗೆ ಬೇಜಾರಾಯಿತು. ಪಾರ್ವತಿಗೆ ಬೇಜಾರಿಲ್ಲ, ದೊಡ್ಡ ದೇವತೆ ಆದ್ದರಿಂದ. ಏನು ಅಂತಂದರೆ, ಶಿವ ನನ್ನನ್ನು ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾನೆ, ಗಂಗೆಯನ್ನು ತಲೆ ಮೇಲೆ ಕೂಡಿಸ್ಕೊಂಡಿದ್ದಾನೆ. ಇದು ಪಾರ್ವತೀ ದೇವಿಗೆ ನಮ್ಮ ನಿಮ್ಮಂತೆ ಸಾಮಾನ್ಯರಲ್ವಲ್ಲ ಅವರೇ. ಇದೊಂದು ನಾಟಕ, ಏನೋ ದೊಡ್ಡ ಕೆಲಸ ಆಗಬೇಕಾಗಿದೆ. ನನ್ನನ್ನು ಮಾತ್ರ ತೊಡೆಯ ಮೇಲೆ ಅರ್ಧ ದೇಹ, ತಲೆಯ ಮೇಲೆ ಉತ್ತಮಾಂಗ ಶಿರಸ್ಸು, ಆ ತಲೆಯ ಮೇಲೆ ಯಾರು ಇಟ್ಕೊಂಡಿದ್ದಾನೆ? ಗಂಗೆಯನ್ನು. ಆದ್ದರಿಂದ ಗಂಗೆಯನ್ನು ಏನಾದರೂ ಮಾಡಿ ಕೆಳಗಿಳಿಸ್ಬೇಕಲ್ಲ. ಈಗ ಸರಿ, ಅಮ್ಮನ ಮನಸ್ಸಿನ ಆಸೆಯನ್ನು ಪೂರ್ಣ ಮಾಡ್ತೇನೆ ಅಂತ ನಮ್ಮ ಗಣಪತಿ ರೆಡಿಯಾದ. ಅವ ಏನು ಮಾಡ್ತಾನೆ? ಗೌತಮಾಶ್ರಮಕ್ಕೆ ಬಂದ. ಒಂದು ಒಟು ರೂಪದಿಂದ, ಬ್ರಹ್ಮಚಾರಿಯ ರೂಪದಿಂದ ಗೌತಮಾಶ್ರಮಕ್ಕೆ ಬಂದು ಅಲ್ಲಿದ್ದ ಎಲ್ಲ ಋಷಿ ಮುನಿಗೆ ಹೇಳ್ತಾನೆ, ನೋಡ್ರಿ, ಸಾಧನೆ ಆಗಲಿ ಪಾಠ ಪ್ರವಚನ ಆಗಲಿ ಎಲ್ಲ ಒಂದು ನಮ್ಮ ಮನೆಯಲ್ಲಿ ಮಾಡಿದರೆ ನಮಗೆ ಪುಣ್ಯ ಬರುತ್ತೆ. ನೀವು ಗೌತಮರ ಮನೆಯಲ್ಲಿ ಕೂತುಕೊಂಡು ನೀವು ತಪಸ್ಸನ್ನು ಮಾಡ್ತಾ ಇರೋದ್ರಿಂದ ಆ ಪುಣ್ಯ ಎಲ್ಲ ಯಾರಿಗೆ ಹೋಗ್ತಾ ಇದೆ? ಗೌತಮರಿಗೆ ಹೋಗ್ತಾ ಇದೆ. ಆದ್ದರಿಂದ ನೀವು ಕಷ್ಟಪಟ್ಟು ಸಾಧನೆ ಮಾಡೋದು, ಪುಣ್ಯ ಎಲ್ಲ ಗೌತಮರಿಗೆ ಕೊಡೋದು. ಯಾಕೋ ಸರಿ ಹೋಗ್ತಾ ಇಲ್ವಲ್ಲ ಅಂತ ಗಣೇಶ ಹೇಳಿದಾಗ ಎಲ್ಲರೂ ಹೇಳ್ತಾರೆ, ಹೌದು, ನಮಗೂ ಹಾಗೆ ಅನ್ನಿಸ್ತಾ ಇದೆ. ಆದರೆ ಕಷ್ಟ ಬಂದಾಗ ನಮಗೆ ಉಪಕಾರ ಮಾಡಿದವರು ಗೌತಮರು, ಬಿಟ್ಟು ಹೋಗೋದು ಹೇಗೆ ಅಂತಂದಾಗ ಗಣಪತಿ ಒಂದು ಐಡಿಯಾ ಕೊಡ್ತಾನೆ. ನೀವು ಮುಟ್ಟಿದರೆ ಸತ್ತು ಹೋಗಬೇಕು, ಅಂತಹ ಅತ್ಯಂತ ದುರ್ಬಲವಾದ ಒಂದು ಗೋವನ್ನು ನೀವು ಸೃಷ್ಟಿ ಮಾಡಬೇಕು. ಗೌತಮರ ಗದ್ದೆಗೆ ಮೇಯ್ಲಿಕ್ಕೆ ಹೋಗಬೇಕು. ಆಗ ಅದನ್ನು ಗೌತಮರು ಕೈಯಲ್ಲಿ ಗಾಳಿ ಹಾಕ್ತಾ ಇದ್ದ ಹಾಗೆ ಸತ್ತು ಹೋಗಬೇಕು. ನಿಮಗೆ ಗೋಹತ್ಯಾ ದೋಷ ಬಂದಿದೆ ಅಂತ ನೀವು ಆಶ್ರಮ ಬಿಟ್ಟು ಹೋಗಬೇಕು. ಇದು ಗಣೇಶ ಕೊಟ್ಟ ಐಡಿಯಾ. ಸರಿ ಅಂತ ಅವ್ರ ತಪಸ್ಸು, ಎಲ್ಲ ಋಷಿಗಳಿಗೆ ತಪಸ್ಸಿನಿಂದ ಸೃಷ್ಟಿ ಮಾಡಿದರು ಒಂದು ಗೋವನ್ನು. ಅದೇನು ಮುಟ್ಟಿದ್ರೆ ಗಾಳಿ ಹಾಕಿದ್ರೆ ಸಾಯಬೇಕು. ಸಾಯಂಕಾಲ ಗೌತಮರ ಆಶ್ರಮದಲ್ಲಿ ಮೇಯ್ತಾ ಇದೆ ಗದ್ದೆಯಲ್ಲಿ. ಗೌತಮರು ನೋಡ್ತಾರೆ, ಹೇ ಅಂತಂದ್ರು ಸತ್ತೋಯ್ತು. ಅದು ಸಾಯ್ತಾ ಇದ್ದ ಹಾಗೆ ಎಲ್ಲ ಋಷಿಮುನಿಗಳು ಗೌತಮರಿಗೆ ಗೋಹತ್ಯಾ ದೋಷ ಬಂತು, ಇಂತಹ ಸ್ಥಳದಲ್ಲಿ ನಾವಿರಬಾರದು ಅಂತ ಹೊರಟು ಬಿಟ್ರು. ಗೌತಮರಿಗೆ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ಗೋಹತ್ಯೆ ಆಗಿದೆ, ಎದುರುಗಡೆ ಒಂದು ಗೋವು ಸತ್ತಿದೆ, ಎಂತ ಮಾಡೋದು ಇವಾಗ? ನಾವೇನು ಮಾಡಬೇಕಿವಾಗ ಅಂತ ಆಲೋಚನೆ ಮಾಡಿ ಅವರು ರುದ್ರದೇವರನ್ನು ಕುರಿತು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿ, ಸ್ವಾಮಿ, ಗೋವು ಸತ್ತಿದೆ, ಆ ಗೋವು ಮತ್ತೆ ಬದುಕಬೇಕು, ನನಗೆ ಗೋಹತ್ಯಾ ದೋಷ ಬರಬಾರ್ದು, ತಾವು ಪರಮಾನುಗ್ರಹ ಮಾಡಬೇಕು ಅಂದಾಗ ಶಿವ ಏನು ಮಾಡ್ತಾನೆ? ತನ್ನ ತಲೆಯ ಮೇಲಿದ್ದ ಗಂಗೆಯನ್ನು ಕೆಳಗೆ ಕಳಿಸ್ತಾನೆ. ಅಲ್ಲಿಗೆ ಎರಡಾಯಿತು. ಗಂಗೆಯೂ ಕೆಳಗಿಳಿದು ಬಂತು, ಈ ಬ್ರಾಹ್ಮಣ ಋಷಿಗಳು ಕೂಡ ಗೌತಮಾಶ್ರಮವನ್ನು ಬಿಟ್ಟು ಹೊರಗೆ ಹೋದರು. ಎರಡಾಯಿತು. ಆ ಗಂಗೆ ಏನೋ ಕೆಳಗಿಳಿದು ಬಂತು. ಕೆಳಗಿಳಿದು ಬಂದು ಸತ್ತ ಗೋವಿನ ಮೇಲೆ ಹರಿದು ಸತ್ತ ಗೋವನ್ನು ಮತ್ತೆ ಬದುಕಿಸಿತು. ಗೋವನ್ನು ಮತ್ತೆ ಬದುಕಿಸಿದ ನೀರು, ಆದ್ದರಿಂದ ಆ ಗಂಗೆಯನ್ನು ಗೋದಾವರಿ ಅಂತ ಕರೀತಾರೆ. ಅದೇ ಗೋದಾವರಿ ನದಿ. ಯಾವ ನದಿಯಲ್ಲಿ ನಾವು ಕೇವಲ ಸ್ನಾನವನ್ನು ಮಾಡೋದರಿಂದ 6 ತಿಂಗಳುಗಳ ಕಾಲ ಉಪವಾಸವನ್ನು ಮಾಡಿದ ಫಲವನ್ನು ಕೊಡ್ತದೋ, ಕೇವಲ ಸ್ನಾನ ತಿಳ್ಕೊಳ್ಬೇಕು ನಾವೆಲ್ಲ. ಕೇವಲ ಸ್ನಾನ, ಗೋದಾವರಿ ನದಿಯಲ್ಲಿ ಸ್ನಾನ ಮಾಡುವುದರಿಂದ 6 ತಿಂಗಳು ಉಪವಾಸವನ್ನು ಮಾಡಿದ ಫಲ, ಷಣ್ಮಾಸ ಫಲದ ಗೋದಾ, ಅದನ್ನು ವೃದ್ಧಗಂಗಾ, ದಕ್ಷಿಣ ಗಂಗಾ ಅಂತೆಲ್ಲ ಕರೀತಾರೆ. ಆ ಗೋದಾವರಿ ನದಿ ಬಂದದ್ದು ಈ ಕ್ರಮದಲ್ಲಿ. ಸರಿ, ಗೋಹತ್ಯಾ ದೋಷ ಪರಿಹಾರ ಆಯಿತು ಗೌತಮರಿಗೆ. ಆಲೋಚನೆ ಮಾಡಿಕೊಂಡ್ರು, ಅಲ್ಲ, ಇಷ್ಟು ಕೃಶವಾದ ಗೋವು ನನ್ನ ಆಶ್ರಮಕ್ಕೆ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಆಲೋಚನೆ ಮಾಡುವಾಗ ದಿವ್ಯ ದೃಷ್ಟಿಯಲ್ಲಿ ನೋಡ್ತಾರೆ, ಈ ಋಷಿಮುನಿಗಳು ಮಾಡಿಕೊಂಡ ಪ್ಲಾನ್ ಅಂತ ಗೊತ್ತಾಯಿತು. ಇವರು ತಮ್ಮ ತಪಸ್ಸನ್ನು ಲೋಕೋದ್ಧಾರಕ್ಕಾಗಿ ಉಪಯೋಗ ಮಾಡದೆ ಅವ್ರೇನು ಮಾಡಿಬಿಟ್ರು? ಈ ಕೃಶವಾದ ಗೋವನ್ನು ಸೃಷ್ಟಿ ಮಾಡಿ ನಾನು ಕೊಲ್ಲುವಂತೆ ಮಾಡಿದ. ಆದ್ದರಿಂದ ಇವರು ಹೀಗೆ ಮಾಡಲಿಕ್ಕೆ ಕಾರಣ ಇವರ ವಿದ್ಯೆ. ಆದ್ದರಿಂದ ಇವರ ವಿದ್ಯೆ ಸಂಪೂರ್ಣವಾಗಿ ನಾಶವಾಗಿಬಿಡಲಿ. ಈ ಪರಂಪರೆಗೆ ವಿದ್ಯೆ ಅಂತನ್ನೋದು ಬರೋದು ಬೇಡ ಅಂತ ಅತ್ಯಂತ ಘೋರವಾದ ಶಾಪವನ್ನು ಅವತ್ತು ಗೌತಮರು ಕೊಟ್ಟರು. ಏನಿಲ್ಲ,
ಗೌತಮಸ್ಯ ಋಷೇ ಶಾಪಾತ್ ಜ್ಞಾನೇತು ಅಜ್ಞಾನತಾಂಗತೆ. ವಾದಿರಾಜ ಸ್ವಾಮಿಗಳವರು ಇದೇ ಜಾಗದಲ್ಲಿ ನಿಂತು ಭಗವಂತನನ್ನು ಹಾಡಿ ಕುಣಿದವರು. ಮಧ್ವಾಂತರ್ಗತ ವೇದವ್ಯಾಸ ಎನ್ನುವಂಥ ಅವರ ಕೃತಿಯಲ್ಲಿ ಸುಂದರವಾಗಿ ನಿರೂಪಣೆ ಮಾಡ್ತಾರೆ. ಗೌತಮ ಋಷಿಗಳ ಶಾಪದಿಂದ ತತ್ವಜ್ಞಾನವೇ ಇಲ್ಲ, ಪಾಠ ಪ್ರವಚನವೇ ಇಲ್ಲ, ಜ್ಞಾನದ ಹರಿವೇ ಇಲ್ಲ. ಆಗ ಎಲ್ಲ ದೇವತೆಗಳು, ಬ್ರಹ್ಮಾದಿ ಸಮಸ್ತ ದೇವತೆಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥಿತನಾದ ಭಗವಂತ ನಾರಾಯಣ ಸತ್ಯವತಿ ಮತ್ತು ಪರಾಶರರ ಮಗನಾಗಿ ಅವತಾರ ಮಾಡ್ತಾನೆ. ಹಾಗೆ ಅವತಾರ ಮಾಡಿ ಬಂದವನೇ ವೇದವ್ಯಾಸ. ವೇದವ್ಯಾಸ ರೂಪದಿಂದ ಭಗವಂತ ಅವತಾರ ಮಾಡಿದ. ಗೌತಮರ ಶಾಪಕ್ಕೆ ಸಿಕ್ಕ ಈ ವಿದ್ಯಾವಂತ ವರ್ಗ ಎಲ್ಲ ಜ್ಞಾನವನ್ನು ಕಳ್ಕೊಂಡಿದೆ. ಅವರನ್ನು ಉದ್ಧಾರ ಮಾಡಬೇಕು, ತತ್ವಜ್ಞಾನದ ಪ್ರಚಾರವನ್ನು ಮಾಡಬೇಕೆನ್ನುವ ದೃಷ್ಟಿಯಲ್ಲಿ ಭಗವಂತ ಏನು ಮಾಡ್ತಾ ಇದ್ದಾನೆ, ಅನಂತ ವೇದಗಳಲ್ಲಿ 4 ವಿಭಾಗವನ್ನಾಗಿ ಮಾಡ್ತಾನೆ. ಮೊದಲ ವಿಭಾಗ ಇತ್ತು, ತೆಕ್ಕೊಟ್ಟ. ಅದೇ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 4 ವೇದಗಳಾಯಿತು. 4 ವೇದಗಳಾದ ಮೇಲೆ ವೇದಗಳ ಅರ್ಥ ಯಾವುದು ನಿರ್ಣಯ ಮಾಡಬೇಕಲ್ಲ. ವೇದಗಳ ಅರ್ಥವನ್ನು ನಾವು ಹೇಗೆ ಚಿಂತನೆ ಮಾಡೋದು ಅನ್ನುವ ಪ್ರಶ್ನೆ ಬಂದಾಗ ಅದೇ ಭಗವಂತ ವ್ಯಾಸನೇ 564 ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ ವೇದಗಳ ಅರ್ಥವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾನೆ. ಇಷ್ಟೆಲ್ಲ ಆಯಿತು. ಎಲ್ಲ ಪಂಡಿತರಿಗೆ, ವಿದ್ವಾಂಸರಿಗೆ, ಚರ್ಚೆಯನ್ನು ಮಾಡುವಂಥವರಿಗೆ, ವಾಕ್ಯಾರ್ಥ ಗೋಷ್ಠಿಗಳಲ್ಲಿ ಭಾಗವಹಿಸುವವರಿಗೆ ವೇದಾರ್ಥ ಚಿಂತನೆ ಯಾವುದು, ಅದು ಹೇಗೆ, ಇದು ಹೇಗೆ ಅಂತೆಲ್ಲ ಆಯಿತು. ನಮ್ಮಂಥವ್ರಿಗೇನು? ನಾವು ದೇವರನ್ನು ದರ್ಶನ ಮಾಡುವ ಬಗೆ ಹೇಗೆ, ನಮಗೆ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳುವ ಪ್ರಕಾರ ಹೇಗೆ ಎನ್ನುವ ಪ್ರಶ್ನೆಗೆ ಮತ್ತೆ ಎಲ್ಲರೂ ಪ್ರಾರ್ಥನೆ ಮಾಡಿದಾಗ ವೇದವ್ಯಾಸ ರಚನೆ ಮಾಡಿಕೊಟ್ಟ ಗ್ರಂಥವೇ ಶ್ರೀಮನ್ಮಹಾಭಾರತ. 18 ಪುರಾಣಗಳಿವೆ. ಎಲ್ಲಕ್ಕಿಂತ ಇವತ್ತು ಸಿಗುವ ಟೆಕ್ಸ್ಟ್ಗಳಲ್ಲಿಯೇ ಅತ್ಯಂತ ದೊಡ್ಡ ಗ್ರಂಥರಾಶಿ ಶ್ರೀಮನ್ಮಹಾಭಾರತ. ದಿನಕ್ಕೆ 1 ಶ್ಲೋಕ ನಾವದನ್ನು ಓದ್ತೇವೆ. ಬರೀ ಪಾರಾಯಣ ಮಾಡೋದಲ್ಲ, ಅರ್ಥ ಮಾಡ್ಕೊಳ್ತೇವೆ ಅಂತ ಪ್ರಯತ್ನ ಪಟ್ಟರು 2.5 ಜನ್ಮವನ್ನು ಕಂಟಿನ್ಯೂಸ್ ಆಗಿ ಅದಕ್ಕೋಸ್ಕರವಾಗಿಟ್ಟರೆ ಮಹಾಭಾರತವನ್ನು ಮುಗಿಸಬಹುದು. ಅಷ್ಟು ದೊಡ್ಡ ಗ್ರಂಥರಾಶಿ. ನಾವು 1 ಲಕ್ಷ ದಿನ ನಾವು ಬದುಕೋದೇ ಇಲ್ಲ. ನಾವೆಷ್ಟು ದಿನ ಬದುಕ್ತೀವಿ ಅಂತಂದರೆ ಗಾಬರಿ ಆಗ್ಬಿಡುತ್ತೆ, ಹೀಗೆ ಮಾತಾಡ್ತಾ ಇದ್ದಾರಲ್ಲ ಇವರು ಅಂತ. ಆದ್ದರಿಂದ ಮನುಷ್ಯನಿಗೆ ಪರಮಾಯಸ್ಸು ಎಷ್ಟು ವರ್ಷ ಅಂತ ಕೇಳಿದರೆ 100 ವರ್ಷ ಪರಮಾಯಸ್ಸು, 100 years. 100 ವರ್ಷವನ್ನು ದಿನ ಅಂತ ಮಾಡ್ಕೊಳ್ಳಿ ಅಲ್ವಾ. 360 × 100 ಎಷ್ಟಾಯಿತು? 36,000 ದಿನ ಬದುಕೋದು ನಾವಷ್ಟೇ. 1 ಲಕ್ಷ ಇಲ್ಲವೇ ಇಲ್ಲ. ಮನುಷ್ಯನ ಪರಮಾಯಸ್ಸು 36,000 ದಿವಸ. ಆ 36,000 ದಿವಸದಲ್ಲಿ ದಿನಕ್ಕೆ 1 ಶ್ಲೋಕ ಮಹಾಭಾರತವನ್ನು ನಾವು ಓದ್ತೇವೆ ಅಂತಂದರೆ 36 32 72 2 ಜನ್ಮ ಬೇಕು. 72,000 ಶ್ಲೋಕಕ್ಕೆ 2 ಜನ್ಮ ಬೇಕು. ಇನ್ನು ಮಿಕ್ಕ 28 ಓದ್ಬೇಕಾದ್ರೆ 2.25 ಜನ್ಮ ಕಂಟಿನ್ಯೂಸ್ ಆಗಿ ಮಹಾಭಾರತವನ್ನು ಓದಿದರೆ 2.25 ಜನ್ಮಗಳು ಬೇಕಾ? ಸಾಧ್ಯ ಉಂಟಾ? ಅದಕ್ಕೋಸ್ಕರವಾಗಿ ಪರಮ ಕರುಣೆಯಿಂದ ವೇದವ್ಯಾಸ ದೇವರು ಮಹಾಭಾರತದಲ್ಲಿ 2 ಭಾಗವನ್ನು ಹಾಕಿದ್ದಾರೆ. ಒಂದು ಭಗವದ್ಗೀತೆ, ಇನ್ನೊಂದು ವಿಷ್ಣು ಸಹಸ್ರನಾಮ. ಸಮಸ್ತ ಶಾಸ್ತ್ರಗಳು ಅದೊಂದು ಹಾಲಿನ ಕಡಲು, ಕ್ಷೀರ ಸಮುದ್ರ. ಅದನ್ನು ಚೆನ್ನಾಗಿ ಕಡಿಬೇಕು. ಬೇರೆಯ ಹಾಲು ಹೆಪ್ಪಾಕಿ ಮೊಸರಾಗತ್ತೆ, ಮೊಸರನ್ನು ಕಡಿದಾಗ ಬೆಣ್ಣೆ ಬರುತ್ತೆ, ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪ ಬರುತ್ತೆ. ಆದರೆ ಮಹಾಭಾರತ ಶಾಸ್ತ್ರವೆನ್ನುವ ಹಾಲಿನ ಸಮುದ್ರವನ್ನು ಕಡಿದಾಗ ಮೇಲೆದ್ದು ಬಂದಿದ್ದು ಮಹಾಭಾರತ ಎನ್ನುವ ಪಾರಿಜಾತ ಪುಷ್ಪ. ಆ ಪಾರಿಜಾತದಲ್ಲಿ ಒಂದು ಮಧು ಇರುತ್ತೆ. ಪಾರಿಜಾತವೂ ಬೇಕು, ಆದರೆ ನಮಗೆ ಪಾರಿಜಾತದ ಮಧು ಕಲೆಕ್ಟ್ ಮಾಡ್ಲಿಕ್ಕೆ ನಮಗಾಗೋದಿಲ್ಲ. ಪಾರಿಜಾತ ಹೂವು ಚೆನ್ನಾಗಿದೆ ಅಂತೀವಿ, ಮಧುವನ್ನು ಕಲೆಕ್ಟ್ ಮಾಡುವಂಥ ಯೋಗ್ಯತೆ ಹನಿಬೀಗೆ ಇರೋದು, ಜೇನಿಗೆ ಇರೋದು, ನಮಗಿಲ್ಲ. ಪುಷ್ಪದಲ್ಲಿರುವಂತಹ ಮಧುವನ್ನು, ಜೇನನ್ನು ಎಳೀರಿ ಅಂತಂದರೆ ಯಾವ ಡಿವೈಸ್ ಇನ್ನೂ ಬಂದಿಲ್ಲ, ಅದಕ್ಕೆ ಬರ್ಬೋದೇನೋ ಗೊತ್ತಿಲ್ಲ. ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬರ್ತಾ ಇದೆಯಲ್ಲ ಇವಾಗ. ಎಲ್ಲ ಇರೋದ್ರಿಂದ ಮನುಷ್ಯರ ಎಲ್ಲ ಅವಶ್ಯಕತೆಗಳನ್ನು ಕಡಿಮೆ ಮಾಡಿ
ಮನುಷ್ಯರನ್ನ ಮನೆಯಲ್ಲೇ ಕೂಡಿಸಿ ಅವರನ್ನು ಖಿನ್ನತೆಯಿಂದ ಬಳಲಿ ಬೆಂಡಾಗಿ ಸಾಯುವಂತೆ ಮಾಡುವಂತಹ ವ್ಯವಸ್ಥೆಗಳು ನಿರಂತರವಾಗಿ ನಡೀತಾನೇ ಬರ್ತಾ ಇದೆ ಅಲ್ವಾ. ನಾವದನ್ನು ಅಭಿವೃದ್ಧಿ, ನಾವದನ್ನು ಪ್ರಗತಿ, ನಾವದನ್ನು ಅಪ್ಡೇಟ್ ಆಗೋದು, ಹಾಗೆಲ್ಲ ಯಾವ್ಯಾವುದೋ ಶಬ್ದಗಳನ್ನು ಹೇಳಿ ನಾವೆಲ್ಲರಿಗಿಂತ ವಿಭಿನ್ನರಾಗಿದ್ದೇವೆ ಅಂತ ನಾವು ಚಿಂತನೆ ಮಾಡ್ತಾ ಇದ್ದೇವೆ ಅಲ್ವಾ. ಆದ್ದರಿಂದ ಅತೀಯಾದ ಅಭಿವೃದ್ಧಿ ಅವನತಿಗೆ ಕಾರಣ ಎನ್ನುವಂತಹ ಜ್ಞಾನ ನಮಗೆ ಯಾವತ್ತು ಬರುತ್ತೋ ಅವತ್ತಿಡೀ ಪ್ರಪಂಚಕ್ಕೆ ಶಾಂತಿ, ಇಡೀ ಪ್ರಪಂಚ ಕ್ಷೇಮ. ಆದ್ದರಿಂದ ಮಧುವಿನಲ್ಲಿ ಪುಷ್ಪದಲ್ಲಿರುವಂತಹ ಮಧುವನ್ನು ತೆಗಿಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ಬರೆದವರೇ ತೆಕ್ಕೊಡಬೇಕು. ಮಹಾಭಾರತವೆನ್ನುವ ಪಾರಿಜಾತದ ಮಧು ಅದು ಭಗವದ್ಗೀತಾ. ಆದ್ದರಿಂದ ಮಹಾಭಾರತವನ್ನು ಪರಿಪೂರ್ಣವಾಗಿ ಚಿಂತನೆ ಮಾಡಲಿಕ್ಕೆ ಯಾರಿಗೆ ಸಾಧ್ಯವಿಲ್ಲ ಅಂತಹವರು ಪ್ರತಿನಿತ್ಯದಲ್ಲಿಯೂ ಕೂಡ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ, ಒಂದು ಶ್ಲೋಕ ವಿಷ್ಣು ಸಹಸ್ರನಾಮ, ಆದರೆ ಸಮಗ್ರ ವಿಷ್ಣು ಸಹಸ್ರನಾಮ 10 ಮ್ಯಾಕ್ಸಿಮಮ್ 10 ನಿಮಿಷ, 10 ನಿಮಿಷ. ಮೊಬೈಲ್ ಹಿಡ್ಕೊಂಡು ಕೂತ್ರೆ ರಾತ್ರಿ 11 ಗಂಟೆಗೆ ಮಲಗೋಣ ಅಂತ ನಾವು ಇದನ್ನು ನೋಡ್ತಾ ಕೂತ್ರೆ ಗಂಟೆ 2 ಗೊತ್ತಾಗೋದಿಲ್ಲ. ಅಲಾರಂ ಇಟ್ಟಿದ್ದು 6 ಗಂಟೆಗೆ, 2 ಗಂಟೆ ಆಗಿದೆ ಆಗಲೇ, ಹೇಗೆ ಹೇಳೋದು ಅಂತ 6 ಗಂಟೆಗಿಟ್ಟ ಅಲಾರಂ 7 ಗಂಟೆಗೆ ಹೋಗಿರುತ್ತೆ. ಇಲ್ಲ 6 ಗಂಟೆಗೆ ಎದ್ರೂ ಕೂಡ ಮತ್ತೆ ಕಣ್ಣು ಕೂರ್ತಾ ಇರುತ್ತೆ, ತೂಕುಡಿಸ್ತಾ ಇರುತ್ತೆ. ಆದ್ದರಿಂದ ಇದನ್ನು ನೋಡಲಿಕ್ಕೆ ಸಮಯ ಮಾಡಿಕೊಳ್ಳುವ ನಾವು ವಿಷ್ಣು ಸಹಸ್ರನಾಮ ಕೇವಲ 10 ನಿಮಿಷದಲ್ಲಿ ಅಭ್ಯಾಸ ಆಗಿಬಿಟ್ರೆ 10 ರಿಂದ 15 ನಿಮಿಷ ಸಾಕು, ಬೇಕಾದಷ್ಟಾಗೋಯ್ತು. ಭಗವದ್ಗೀತೆ 700 ಶ್ಲೋಕ, ತುಂಬ ದೊಡ್ಡದಾಯಿತು ಸ್ವಾಮಿ, ಭಗವದ್ಗೀತೆ ಪಾರಾಯಣ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಸಮಗ್ರ ಭಗವದ್ಗೀತೆಯ ಸಾರ 15ನೇ ಅಧ್ಯಾಯ. ಕೃಷ್ಣ ಉಪದೇಶ ಮಾಡ್ತಾನೆ ಪುರುಷೋತ್ತಮ ಯೋಗ ಅಂತ. ನಮಗದೂ ಕಷ್ಟ ಆಗುತ್ತೆ ಅಂತಂದರೆ ಏನು ಮಾಡಬೇಕು? ಆ ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿರುವ ಕೊನೆ 4 ಶ್ಲೋಕಗಳು ಅಷ್ಟನ್ನಾದರೂ ಪಾರಾಯಣ ಮಾಡ್ರಿ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮಃ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೆ ಚ ಪ್ರಥಿತಃ ಪುರುಷೋತ್ತಮಃ ಇತ್ಯಾದಿ ಬರುವ 4 ಶ್ಲೋಕ. ಆ 4 ಶ್ಲೋಕಗಳನ್ನು ನಾವು ನಿತ್ಯ ಪಾರಾಯಣ ಮಾಡಿಬಿಟ್ರೆ ಸಮಗ್ರ ಶಾಸ್ತ್ರಾರ್ಥವನ್ನೇ ಪಾರಾಯಣ ಮಾಡಿದ ಪುಣ್ಯ. ಕೃಷ್ಣನ ಸನ್ನಿಧಾನದಲ್ಲಿ ಬಂದು ಪಂಚಕಜ್ಜಾಯ ಸಿಕ್ತಾ, ಲಡ್ಡಿಗೆ ಸಿಕ್ತಾ ಅಂತೆಲ್ಲ ನಾವು ಮಾತಾಡ್ತಾ ಇರ್ತೇವೆ. ಗೀತೆ ತಗೊಂಡು ಹೋದ್ವಾ ಅಂತ ನಾವು ಯಾರೂ ಆಲೋಚನೆ ಮಾಡೋದೇ ಇಲ್ಲ. ಅಲ್ಲಿ ಚೌಕಿ ಆಯ್ತಾ, ಪ್ರಸಾದ ಆಯ್ತಾ, ಅಲ್ಲ ಆಯ್ತಾ, ಇಲ್ಲ ಆಯ್ತಾ, ಪ್ರಸಾದ ಆಯ್ತಾ, ಉತ್ಸವ ನೋಡಿದೆವ, ಮನೆಗೆ ಓಡಿದೆವ ಅಂತ ನಾವು ಓಡಾಡುವಾಗ ಕೃಷ್ಣ ಕಡಗೋಲನ್ನು, ಹಗ್ಗವನ್ನು ಹಿಡಿದು ನಿಂತಿದ್ದಾನೆ. ಕಳೆದ 800 ವರ್ಷಗಳಿಂದ ಕಡಗೋಲು ಹಗ್ಗವನ್ನು ಹಿಡಿದು ನಿಂತು ನಿಮ್ಮ ಮನಸ್ಸಿನಲ್ಲಿ ಇರುವ ಎಲ್ಲವನ್ನ ಕಡೆದು ಬೆಣ್ಣೆ ಮಾಡಿ ಕೊಡ್ತೀನಿ ಅಂತ ಕಾಯ್ತಾ ಇದ್ದಾನೆ. ನಾವು ಅವನ ಕಡಗೋಲು ಹಗ್ಗವನ್ನು ನೋಡ್ಲಿಕ್ಕೆ ಹೋಗೋದೇ ಇಲ್ಲ. ರಪಕ್ಕ ನೋಡಿ ಓಡಿಬಿಡುವ ಅಂತ ನಮ್ಮ ಒಂದು ಅನುಸಂಧಾನ ಹಾಗೆ. ಅಲ್ಲಿಂದ ಬಂದ, ಸೈಡಿಂದ ಬಂದ, ಕಿಂಡಿಯಲ್ಲಿ ಸ್ವಲ್ಪ ತಲೆ ಕಾಣಿಸ್ತೋ, ಕಾಲು ಕಾಣಿಸ್ತೋ, ಹೊಟ್ಟೆ ಕಾಣಿಸ್ತೋ ಗೊತ್ತಾಗಲಿಲ್ಲ, ನೋಡಿದ್ವ, ಚೌಕಿಗೆ ಓಡಿದ್ವ, ಭೋಜನ ಶಾಲೆಗೆ ಓಡಿದ್ವ ಅನ್ನುವ ದೃಷ್ಟಿಯಲ್ಲೇ ನಾವು ಬಂದದ್ದರಿಂದ ಅವ ಕಡಗೋಲು ಹಗ್ಗವನ್ನು ಹಿಡಿದದ್ದು ಯಾಕೆ ಅಂತ ನಮಗೆ ಅರ್ಥನೇ ಆಗಲಿಲ್ಲ. 800 ವರ್ಷ ಆದರು. ಆ 800 ವರ್ಷಗಳ ಹರಿವಿನಲ್ಲಿ 10 ಜ್ಞಾನಿಗಳು ಅವ ನಿಂತದ್ದು ಯಾಕೆ ಇಲ್ಲಿ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಅರ್ಥ ಮಾಡಿಕೊಂಡು ದೊಡ್ಡವರಾಗಿದ್ದಾರೆ. ನಮ್ಮನ್ನ ದೊಡ್ಡ ದಾರಿಗೆ ಕರೆದುಕೊಂಡು ಹೋಗ್ಲಿಕ್ಕಿದ್ದಾರೆ. ಆದ್ದರಿಂದ ನೀವೆಲ್ಲರೂ ಕೂಡ ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡುವ ಮೊದಲು ಗೀತೆಯನ್ನು ಅಭ್ಯಾಸ ಮಾಡಬೇಕು. ಗೀತೆಯನ್ನು ಅಭ್ಯಾಸ ಮಾಡಬೇಕು ಅಂದರೆ ಅದನ್ನು ಬರಿಬೇಕು. ಅದಕ್ಕೋಸ್ಕರವಾಗಿಯೇ ನಮ್ಮ ಗುರುಗಳು ಎಲ್ಲ ಭಕ್ತರಿಂದ ಗೀತೆಯನ್ನು ಅಭ್ಯಾಸ ಮಾಡಿಸ್ಲಿಕ್ಕಾಗಿ ಮೊದಲು ಗೀತೆಯನ್ನು ಬರೆಸೋಣ ಅಂತ ಹೇಳಿ ಕೋಟಿ ಗೀತಾ ಲೇಖನ ಯಜ್ಞವನ್ನು ಮಾಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮಹಾಭಾರತಕ್ಕೆ ಅಷ್ಟು ದೊಡ್ಡ ಮಹತ್ವ ಬಂದಾಯಿತು. ಮಹಾಭಾರತ ಬರೆದಾಯಿತು. ಮಹಾಭಾರತ ಬರೆದಾದ ಮೇಲೆ ಅದಕ್ಕೆ ಜಯ ಅಂತ ಒಂದು ಹೆಸರು ಬಂತು. ಮಹಾಭಾರತ ಅಂತ ಹೆಸರಿನ್ನೂ ಬಂದಿಲ್ಲ ಅದಕ್ಕೆ. ಜಯ ಅಂತ ಅದರ ಮೊದಲ ಹೆಸರು. ಎಲ್ಲ ಋಷಿಮುನಿಗಳಿಗೆ ಆಶ್ಚರ್ಯ ಅಲ್ಲ, ವೇದಗಳಿದೆ, ಭಾಗವತ ಮೊದಲಾದ 18 ಪುರಾಣಗಳಿದೆ, ಇದೆಲ್ಲವೂ ಇರುವಾಗ ನಿಮಗೆ
ಮಹಾಭಾರತಕ್ಕೆ ಯಾಕೆಷ್ಟು ಮಹತ್ವ ಅನ್ನುವ ಜಿಜ್ಞಾಸೆ ಎಲ್ಲ ಋಷಿಮುನಿಗಳ ತಲೆಗೆ ಬಂತು. ಬಂದಾಗ ಋಷಿಮುನಿಗಳೆಲ್ಲ ಸೇರಿ ವೇದವ್ಯಾಸರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ, ಮಹಾಭಾರತ ಮತ್ತು ವೇದಾದಿ ಎಲ್ಲ ಶಾಸ್ತ್ರಗಳು, ಇದರಲ್ಲಿ ದೊಡ್ಡ ಗ್ರಂಥ ಯಾವುದು ಅಂತ ನಮಗೆ ದಯಮಾಡಿ ನೀವು ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ವ್ಯಾಸರು ಹೇಳ್ತಾರೆ, ನೋಡಪ್ಪ, ನಂದೇನಿಲ್ಲ, ತುಲಾಭಾರ ಮಾಡಿ ನೀವು. ನಾವು ತುಲಾಭಾರ ಅಂದರೆ ಮೊದಲೇ ವೇಯಿಂಗ್ ಮಿಷನಲ್ಲಿ ನಿಂತ್ಕೊಂಡು ಎಷ್ಟು kg ಇದ್ದೀವಿ ಅಂತ ಹೇಳಿ ಅಕ್ಕಿನೋ ಬೆಳ್ಳವೋ ಬೇಳೆಯೋ ತೊಗೊಂಡೋಗಿ ಗುಡಿಯ ತುಲಾಭಾರ ಮಾಡಿಸುವಂತಹ ಕ್ರಮ. ಇಲ್ಲಿ ಆ ತುಲಾಭಾರ ಅಲ್ವಲ್ಲ. ಎಲ್ಲ ಶಾಸ್ತ್ರಗಳನ್ನು ಒಂದು ಕಡೆಯಲ್ಲಿ, ಮಹಾಭಾರತವನ್ನು ಮತ್ತೊಂದು ಕಡೆಯಲ್ಲಿ ಇಟ್ರು. ತುಲಾ ತಕ್ಕಡಿಯಲ್ಲಿಟ್ರು. ತಕ್ಕಡಿಯಲ್ಲಿಟ್ಟಾಗ ಎಲ್ಲ ಶಾಸ್ತ್ರ ಗ್ರಂಥಗಳ ಭಾರ ಇಷ್ಟೆತ್ತರ ಕಟ್ಟಾದರೆ ಮಹಾಭಾರತ ಒಂದು ಕಟ್ಟು. ಋಷಿಮುನಿಗಳಿಗೆ ಆಶ್ಚರ್ಯ ಆಯಿತು. ತುಲಾಭಾರ ಮಾಡ್ತಾ ಇದ್ದಾರೆ. ಮಾಡುವಾಗ ಕೆಳಗಿಳಿದು ಬಂದ ಕೃತಿ ಅದು ಮಹಾಭಾರತ. ಆದ್ದರಿಂದಲೇ ಮಹಾಭಾರತವನ್ನು ಒಂದು ಬುಕ್ಕಲ್ಲಿ ಕಲೆಕ್ಟ್ ಮಾಡಿ ಅಂದ್ರೆ ಆಗೋದಿಲ್ಲ. ಮಿನಿಮಮ್ ಅಂದ್ರೆ 1,03,000 ಚಿಲ್ಲರೆ ಶ್ಲೋಕಗಳಿದೆ. ಅದರ ಪರಿಶಿಷ್ಟ ಭಾಗವಾದ ಹರಿವಂಶವನ್ನೂ ನಾವು ಸೇರಿಸಿಕೊಂಡ್ರೆ 1,28,000 ಶ್ಲೋಕಗಳು ಆಗತ್ತೆ. ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಮಹಾಭಾರತವನ್ನು 1,00,000 ಶ್ಲೋಕವನ್ನು ಪಾಠ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇನೆ. 3 ವರ್ಷ ಆಯಿತು. 3 ವರ್ಷದಲ್ಲಿ ಇನ್ನು ಈಗ ಮೊನ್ನೆ 15 ದಿನಗಳ ಹಿಂದೆ ವನಪರ್ವ ಮುಗೀತು. 3 ವರ್ಷ ಆಯಿತು. ಎವ್ರಿ ಡೇ ನಾನು ದಿನಕ್ಕೆ 100 ಶ್ಲೋಕ ಅಂತ ಇಟ್ಕೊಂಡದ್ದು. 100 ಶ್ಲೋಕ ಅಂತ ಇಟ್ಕೊಂಡ್ರೆ 1000 ದಿನಕ್ಕೆ 1,00,000 ಶ್ಲೋಕ ಮುಗಿಬೇಕಾಗಿತ್ತು ಆ್ಯಕ್ಚುಯಲ್ ಆಗಿ. ಈಗ 360 3 ವರ್ಷ ಮುಗೀತು. ಅದು ಆಗ್ತಾ ಇಲ್ಲ. ಇನ್ನೊಂದು 3-4 ವರ್ಷ ಕಂಟಿನ್ಯೂ ಆಗುತ್ತೆ. ಭಗವಂತ ಕೃಷ್ಣ ನಡೆಸಬೇಕು ಆ ಸಾಧನೆಯನ್ನು ಅಷ್ಟೇ. ಆದ್ದರಿಂದ ಇದು ಅರ್ಥದಿಂದಲೂ ಭಾರ, ಗ್ರಂಥದಿಂದಲೂ ಭಾರ. ಆದ್ದರಿಂದ ಈ ಗ್ರಂಥದ ಹೆಸರೇನು? ಮಹಾಭಾರತ. ಮಹಾಭಾರತವನ್ನು ಯಾರಿಗೆ ಓದ್ಲಿಕ್ಕೆ ಆಗೋದಿಲ್ಲ ಅವರು ಮಹಾಭಾರತಕ್ಕೆ ಮಹಾಭಾರತ ಅಂತ ಯಾಕೆ ಹೆಸರು ಬಂತು ಅಂತ ತಿಳ್ಕೊಂಡ್ರು ಸಾಕು, ಪಾಪನಾಶ ಆಗುತ್ತೆ ಅಂತ. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ, ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ. ಮಹಾಭಾರತಕ್ಕೆ ಮಹಾಭಾರತವೆನ್ನುವ ಹೆಸರು ಯಾಕೆ ಬಂತು ಅಂತ ಚಿಂತನೆ ಮಾಡಿಬಿಟ್ರೆ ಸಾಕು, ಪಾಪಗಳೆಲ್ಲ ಪರಿಹಾರ ಆಗುತ್ತೆ. ಅಂತಹ ಮಹಾಭಾರತದ ಸಾರ ಭಗವದ್ಗೀತೆ. 2 ಘಟನೆಗಳನ್ನು ಹೇಳಿ ನಾನು ಮುಗಿಸಿಬಿಡ್ತೇನೆ. ಒಬ್ಬರು ಭಗವದ್ಗೀತೆಯನ್ನೇ ತಮ್ಮ ಆತ್ಮಸಾತ್ ಮಾಡಿಕೊಂಡಂತಹ ದೊಡ್ಡ ಜ್ಞಾನಿಗಳು, ನಿರಂತರವಾಗಿ ಗೀತೆಯನ್ನು ಯಾವಾಗಲೂ ಪಾರಾಯಣ ಮಾಡತಕ್ಕಂಥ ವ್ಯಕ್ತಿಗಳು. ಅವರಿಗೆ ಗೀತೆ ಬಿಟ್ಟರೆ, ಗೀತಾಚಾರ್ಯ ಬಿಟ್ಟರೆ ಬೇರೆ ಯಾವುದೂ ಬೇಡ. ಇದು ಹಳೆಯ ಘಟನೆ. ಹೊಸ ಘಟನೆ ಆಮೇಲೆ ಹೇಳ್ತೇನೆ. ಮನೆಯಲ್ಲಿ ಬಡತನ, ಗುರುಕುಲ ಮಾಡ್ತಾ ಇದ್ದಾರೆ. ಮನೆಯಲ್ಲಿ 100 ಜನ ವಿದ್ಯಾರ್ಥಿಗಳು. ಅವರು ಬೆಳಗ್ಗೆ ಅವರ ಹೆಂಡತಿ ಬಂದು ಹೇಳ್ತಾರೆ, ಸ್ವಾಮಿ, ಮಧ್ಯಾಹ್ನ ಊಟಕ್ಕೆ ಹುಡುಗರು ಬರ್ತಾರೆ, ಮನೆಯಲ್ಲಿ ಅಕ್ಕಿ ಬೇಳೆ ಏನೂ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದಾಗ ಅವರು ಗೀತೆಯನ್ನ ಪಾರಾಯಣ ಮಾಡತಕ್ಕಂತಹ ವ್ಯಕ್ತಿಗಳು, ಪ್ರತಿನಿತ್ಯ ಗೀತಾ ಪಾರಾಯಣ ಮಾಡತಕ್ಕಂತಹ ವ್ಯಕ್ತಿಗಳು ಅವರು ಏನು ಮಾಡಿಬಿಡ್ತಾರೆ, ಪಾರಾಯಣವನ್ನು ಮಾಡುವಾಗ ಗೀತೆಯಲ್ಲಿ ಒಂದು ವಾಕ್ಯ ಬರುತ್ತೆ ನಮಗೆ, ಪ್ರಸಿದ್ಧವಾದ ವಾಕ್ಯ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದು ಪ್ರಸಿದ್ಧವಾದ ವಾಕ್ಯ. ಆ ವಾಕ್ಯವನ್ನ ಕಾಟ್ ಮಾಡಿಬಿಡ್ತಾರಂತೆ. ಇದು ಸುಳ್ಳು. ಕೃಷ್ಣ ಏನು ಹೇಳಿದ್ದಾನೆ, ನನ್ನನ್ನು ಅನನ್ಯವಾಗಿ ಯಾರು ಚಿಂತನೆ ಮಾಡ್ತಾರೆ ಅವರಿಗೆ ಬರುವ ಎಲ್ಲ ಕಷ್ಟವನ್ನ ನಾನು ಪರಿಹಾರ ಮಾಡಿಕೊಡ್ತೇನೆ, ಯೋಗಕ್ಷೇಮವನ್ನ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದ್ದು ಅಂತ. ಅದು ಯೋಗಕ್ಷೇಮಂ ವಹಾಮ್ಯಹಂ ಅಂತ ಇನ್ನೊಬ್ರು ಹಾಕೊಂಡ್ಬಿಟ್ಟಿದ್ದಾರೆ ಕೃಷ್ಣನ. ಪಾಪ ಕೃಷ್ಣ ಪೇಟೆಂಟ್ ತಗೊಂಡಿರವಲ್ಲ, ಅದರಿಂದ ನಮ್ಮ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಆಫ್ ಇಂಡಿಯಾ LIC ಅವರು ಅದನ್ನ ಸೂಪರ್ ಆಗಿ ಚೆನ್ನಾಗಿದೆ. ಯೋಗಕ್ಷೇಮಂ ವಹಾಮ್ಯಹಂ. ಕೃಷ್ಣ ಬಂದ್ಬಿಟ್ಟು ನಾನು ರಾಯಲ್ಟಿ ಕೊಡಿ ಅಂತ ಕೇಳಬೇಕು, ಚೆನ್ನಾಗಿರತ್ತೆ. ಆದ್ದರಿಂದ ಅದನ್ನು ಕಾಟ್ ಮಾಡಿಬಿಟ್ರೆ ಅವರು ಕಾಟ್ ಮಾಡಿ
ದುಃಖದಿಂದ ಹೊರಗೆ ಹೊರಟೋದು. ಏನು, ನಾನು ಗೀತೆಗೋಸ್ಕರವೇ ಜೀವನವನ್ನು ಮುಡಿಪಾಗಿಟ್ಟಿದ್ದೇನೆ, ನನ್ನ ಮನೆಗೆ ಅನ್ನ ತಿನ್ಲಿಕ್ಕಿಲ್ಲ, ನನಗೆ ಅನುಭವಕ್ಕೆ ಬರ್ತಿಲ್ಲ, ಆದ್ದರಿಂದ ನಾನು ಗೀತೆ ಓದಿದ್ರೆ ಒಳ್ಳೇದಾಗತ್ತೆ ಅಂತ ಬೇರೆಯವ್ರಿಗೆ ಹೇಗೆ ಉಪದೇಶ ಮಾಡಲಿ ಅಂತಂದಾಗ ಅವರು ಹೊರಗೆ ಹೋಗಿದ್ದಾರೆ. ಹೊರಗೆ ಹೋದಂತಹ ಸಂದರ್ಭದಲ್ಲಿ ಒಬ್ಬ ಹುಡುಗ ಬರ್ತಾನೆ ಮನೆಗೆ. ಒಂದು ಬಂಡಿ ತುಂಬ ಅಕ್ಕಿ, ಬೇಳೆ, ಬೆಲ್ಲ, ತುಪ್ಪ, ಸಕ್ಕರೆ ಎಲ್ಲವನ್ನ ಹಾಕೊಂಡು ಬರ್ತಾರೆ. ಹಾಕೊಂಡು ಬಂದಾಗ ಅವನ ನಾಲಿಗೆ ರಕ್ತ ಬರ್ತಾ ಇರುತ್ತೆ, ತುಟಿಯಲ್ಲಿ ರಕ್ತ ಬರ್ತಾ ಇರ್ತದೆ. ರಕ್ತ ಬರುವಾಗ ಏನೋ ನೋವಿನಿಂದ ಮಾತಾಡಿ, ಏನೋ ಬರೋದು ಲೇಟ್ ಆಯಿತು, ಸುಂಕ ಕಟ್ಟಿ ಬರಬೇಕಾಯಿತು, ಲೇಟ್ ಆಗೋಯ್ತು, ಸಿಟ್ಟು ಮಾಡ್ಕೊಳ್ಬೇಡಿ ಅಂತ ಹೇಳ್ರಿ ಯಜಮಾನರಿಗೆ ಅಂತ ಹೇಳಿ ಪದಾರ್ಥಗಳನ್ನೆಲ್ಲ ಕೊಟ್ಟು ಆ ಹುಡುಗ ಹೊರಟೋದ್ನಂತೆ. ಈ ಮಹಾನುಭಾವರು ಒಳಗಿಳಿದು ಬಂದು ನೋಡ್ತಾರೆ, ಎಲ್ಲಿಂದ ಬಂತಿ ಪದಾರ್ಥಗಳು ಅಂತ ಕೇಳಿದಾಗ ಒಬ್ಬ ಹುಡುಗ ಬಂದ, ತುಟಿಯಲ್ಲಿ ಹರಿದಿತ್ತು, ರಕ್ತ ಬರ್ತಾ ಇತ್ತು. ಆ ಹುಡುಗ ತಂದು ಕೊಟ್ಟ ಅಂದಾಗ ಚಿಂತನೆ ಮಾಡಿ ನೋಡ್ತಾರೆ, ಕೃಷ್ಣನೇ ಬಾಲಕ ರೂಪದಲ್ಲಿ ಬಂದು ನಾನು ಹೇಳಿದ ಮಾತು ಸುಳ್ಳಲ್ಲ ಅಂತ ತೋರಿಸಿಕೊಟ್ಟ ಘಟನೆ. ಯಾದವಾರ್ಯರು ಅಂತ ಅತ್ಯಂತ ಪ್ರಸಿದ್ಧರಾಗಿರತಕ್ಕಂತಹ ಜ್ಞಾನಿಗಳು, ಮಹಾಭಾರತ, ಭಾಗವತ, ಶ್ರೀಮನ್ ನ್ಯಾಯಸುಧಾ ಮೊದಲಾದ ಗ್ರಂಥಗಳಿಗೆಲ್ಲ ವ್ಯಾಖ್ಯಾನ ಮಾಡಿದ ದೊಡ್ಡ ವಿಭೂತಿ ಪುರುಷರು. ಅವರಿಗೆ ನಡೆದ ಅನುಭವ ಇದೇನು ಸಾವಿರಾರು ವರ್ಷಗಳ ಹಿಂದೆ ಅಲ್ಲ, 300-400 ವರ್ಷಗಳ ಹಿಂದೆ ವಾದಿರಾಜ ಸ್ವಾಮಿಗಳ ಕಾಲಾನಂತರದಲ್ಲಿ ನಡೆದ ಘಟನೆ. ಅದಾದ ಮೇಲೆ ಇನ್ನೊಂದು ಕೇವಲ 100 ವರ್ಷಗಳ ಹಿಂದೆ ನಡೆದಂತಹ ಘಟನೆ. ನಮ್ಮ ಈ ಪರ್ಯಾಯ ಸ್ವಾಮಿಗಳವರ ಪರಮಗುರುಗಳು, ನಿಮಗೆಲ್ಲ ಗೊತ್ತಿರಬಹುದು, ಋಷ್ಯಶೃಂಗರ ಅವತಾರರು ಅಂತ ಪ್ರಸಿದ್ಧರಾಗಿದ್ದಂತಹ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು. ಅವರು ಕೂಡ ಪರ್ಯಾಯದಲ್ಲಿ ಅವರಿಗಿನ್ನೇನು ಲೌಕಿಕ ಯಾವುದೂ ಇಲ್ಲ, ಗೀತೆ ಕೃಷ್ಣ ಅಷ್ಟೇ ಅವರಿಗೆ. ಸ್ವಾಮಿ ಶ್ರೀಕೃಷ್ಣಾಯ ನಮಃ ಅಂತನ್ನೋದು, ಅನನ್ಯಾಸ್ ಚಿಂತಯಂತೋ ಮಾಂ ಅಂತ ಭಗವಂತನ ನಿರಂತರವಾದಂತಹ ಚಿಂತನೆಯನ್ನು ಮಾಡ್ತಾ ಕೂತ್ಕೊಳ್ಳೋದೇ ಅವರ ಕೆಲಸ. ಪರ್ಯಾಯ ನಡೆಸ್ತಾ ಇದ್ದಾರೆ. ಅವರದ್ದೇ ಸುಧೀಂದ್ರ ತೀರ್ಥರದ್ದೇ ಪರ್ಯಾಯ. ದೇವರ ಮುಂದೆ ಕೂತಿದ್ದಾರೆ. ದೇವರ ಮುಂದೆ ಕೂತು ಅರ್ಚನೆ ಮಾಡ್ತಾ ಇದ್ದಾರೆ ದೇವರಿಗೆ. ಅರ್ಚನೆ ಮಾಡುವ ಸಂದರ್ಭದಲ್ಲಿ ಮಠದ ಪಾರುಪತ್ಯಗಾರರು ಹೋಗಿ ಹೇಳ್ತಾರೆ, ಸ್ವಾಮಿ ಇವತ್ತು ಒಂದು ನೈವೇದ್ಯಕ್ಕಾಗ್ಬಿಟ್ರೆ ಆಯಿತು, ಆಮೇಲೆ ನೈವೇದ್ಯ ಮಾಡಬೇಕು ಅಂದರೆ ಮಠದಲ್ಲಿ ಅಕ್ಕಿ ಬೇಳೆಯೂ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಏನೂ ಇಲ್ಲ, ಕ್ಲೋಸ್. ಇವತ್ತು ಉರುಳಿ ನೈವೇದ್ಯ ಆದರೆ ಮುಗೀತು, ಮಠದಲ್ಲಿ ಏನೂ ಇಲ್ಲ ಅಂತ. ಆ ಕಾಲ. ಅವಾಗ ಹೌದಾ, ಏನು ಮಾಡೋದು, ಸಾಲ ಮಾಡೋದಾ, ಏನು ಟೆನ್ಷನ್ನೇ ಮಾಡಲಿಲ್ಲ. ಎದುರಿಗೆ ಕೂತವನು ಯಾರು? ಸ್ವಾಮಿ. ಜವಾಬ್ದಾರಿ ಯಾರದ್ದು? ಅವನದ್ದೇ. ಅವನು ಹೇಳಿದ ಮಾತೇನು? ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅವರವರ ಯೋಗಕ್ಷೇಮವನ್ನು, ನನ್ನ ಭಕ್ತರ ಯೋಗಕ್ಷೇಮವನ್ನು ವಹಿಸುವಂತಹ ಜವಾಬ್ದಾರಿ ನನ್ನದ್ದು ಅಂತ ಅವನು ತಗೊಂಡ ಮೇಲೆ ಅವನ ಮೇಲೆ ಜವಾಬ್ದಾರಿ ಹಾಕುವಂತಹ ಭಾರ ಯಾರದ್ದು? ನಮ್ಮದ್ದು. ನಮ್ಮನ್ನು ಕಾಪಾಡ್ತೀನಿ ಅಂತ ಅವನು ಹೇಳುವಾಗ ಕಾಪಾಡ್ತಾನೋ ಇಲ್ವೋ ಡೌಟ್. ಸಂಶಯಾತ್ಮ ವಿನಶ್ಯತಿ ಅಂತ ಕೃಷ್ಣನೇ ಹೇಳಿದ. ಹಾಗನ್ಬಿಟ್ಟು ನಾವು ಏನೂ ಮಾಡದೆ ಅಕ್ಕಿ, ಬೇಳೆ, ಬೆಲ್ಲ ಎಲ್ಲ ಮನೇಲೇ ಇದೆ. ಭಗವಂತ ತನ್ನನ್ನು ಸ್ತೋತ್ರ ಮಾಡಿದ ವ್ಯಕ್ತಿಗಳಿಗೆ ಎಲ್ಲವನ್ನ ಕೊಡ್ತಾನೆ ಅಂತ ಹೇಳಿದ್ದಾನೆ. ಆದ್ದರಿಂದ ಅಕ್ಕಿ, ಬೇಳೆ, ಬೆಲ್ಲ ಇದೆ, ನಾ ಅಡುಗೆ ಮಾಡೋದಿಲ್ಲ, ಅವನೇ ಅಡುಗೆ ಮಾಡಲಿ ಬಡಿಸ್ಲಿ ಅಂತ ಅನ್ನೋದಲ್ಲ. ಅಕ್ಕಿ, ಬೇಳೆ, ಬೆಲ್ಲವನ್ನ ಸಂಪಾದನೆ ಮಾಡುವ ಬುದ್ಧಿಶಕ್ತಿಯನ್ನು ಕೊಡುವುದು ದೇವರು. ಅವನು ಕೊಟ್ಟ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಸಂಪಾದನೆಯನ್ನು ಮಾಡಿ ಜೀವನವನ್ನು ನಿರ್ವಹಣೆ ಮಾಡಬೇಕಾದಂತಹ ವ್ಯಕ್ತಿಗಳು ನಾವು. ಆದ್ದರಿಂದ ದೇವರೇ ಜವಾಬ್ದಾರಿಯನ್ನು ತಗೊಳ್ತೇನೆ ಅಂತ ಆಡಿಬಿಟ್ಟಿದ್ದಾನೆ. ಆದ್ದರಿಂದ ನೋಡಿಕೊಳ್ಳುವ ಜವಾಬ್ದಾರಿ ಅವನದ್ದು ಅಂತ ಸ್ವಾಮಿ ಶ್ರೀಕೃಷ್ಣಾಯ ನಮಃ ಅಂತ ಹೇಳ್ತಾ ಕೂತರು. ಆಶ್ಚರ್ಯ ಆಯಿತು. 10 ಬಂಡಿಗಳಲ್ಲಿ ಅಕ್ಕಿ, ಬೇಳೆ, ಬೆಲ್ಲ ಮೊದಲಾದ ಪರ್ಯಾಯಕ್ಕೆ ಬೇಕಾದ ಎಲ್ಲ ಪದಾರ್ಥಗಳು ಬಂತು. ನಿರ್ವಿಘ್ನವಾಗಿ ಪರ್ಯಾಯ ನಡೆಯಿತು ಅಂತ ಹೇಳಿ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಜೀವನ ಚರಿತ್ರೆಯಲ್ಲಿ ಈ ಘಟನೆ ನಾವು ಕೇಳ್ತಾ ಇದ್ದೇವೆ. ಇದೇ ಉಡುಪಿಯ ಕ್ಷೇತ್ರದಲ್ಲೇ ಕೇವಲ 100 ವರ್ಷಗಳ ಹಿಂದೆ ನಡೆದಿರತಕ್ಕಂತಹ ದಿವ್ಯವಾಗಿರ್ತಕ್ಕಂತಹ ಘಟನೆ. ಆದ್ದರಿಂದ ಭಗವದ್ಗೀತೆಯಲ್ಲಿ ಹೇಳಿದ ಯಾವ ಅಕ್ಷರವೂ, ಯಾವ ಶ್ಲೋಕವೂ, ಯಾವ ವಾಕ್ಯವೂ ಅದು ವ್ಯರ್ಥವಲ್ಲ.
ಏನೋ ಸುಮ್ಮನೆ ಕೃಷ್ಣ ಹೇಳಿಬಿಟ್ಟ ಅಂತ ಅರ್ಥ ಅಲ್ಲ. ಅದರಲ್ಲಿ ಹೇಳಿದ ಅಂಶವನ್ನ ಗ್ರಾಸ್ ಮಾಡಿಕೊಳ್ಳುವ ಕೆಪಾಸಿಟಿ ನಮ್ಮಲ್ಲಿ ಇಲ್ಲ ಅಂತ ಅರ್ಥ. ನಾವು ಪ್ರಯತ್ನವನ್ನೇ ಮಾಡಿಲ್ಲ ಅಂತ ಅರ್ಥ. ಎಲ್ಲೋ ಕೃಷ್ಣ, ನಾನು ಮೊದಲು ಹೇಳಿದ್ನಲ್ಲ, ನೋಡಿ ಓಡಿ ಬಿಡೋದಲ್ಲ, ನೋಡಿ ಹಿಡಿಯುವಂಥ ಪ್ರಯತ್ನವನ್ನು ಮಾಡಬೇಕು. ಗೀತೆಯನ್ನ, ಕೃಷ್ಣನನ್ನ ನಾವೆಷ್ಟು ಹಿಡಿತಾ ಇದ್ದೇವೋ ಅಷ್ಟಷ್ಟು ಗೀತೆ, ಅಷ್ಟಷ್ಟು ಕೃಷ್ಣ ನಮ್ಮ ಹತ್ತಿರಕ್ಕೆ ಬರ್ತಾ ಇರ್ತಾನೆ. ಆದ್ದರಿಂದ ಶಾಸ್ತ್ರಗಳು ನೂರಾರಿವೆ. ಯಾವುದನ್ನು ಹಿಡಿಯೋದು ನಾವು? ಇದ ಮತ್ತೊಂದ ಮಗದೊಂದ ಅಂತ ನಾವು ಓಡಾಡ್ತಾ ಇದ್ರೆ ಯಾವಾಗ ಸಿಲೆಬಸ್ ಯಾವುದು ಅಂತ ಕನ್ಫರ್ಮ್ ಆಗಿದೆ ಓದೋದು ಯಾವಾಗ? ಓದೋದು ಮುಗಿದೆ, ಎಕ್ಸಾಮ್ ಬರೆಯೋದು ಯಾವಾಗ? ಸಿಲೆಬಸ್ ಯಾವುದು ಅಂತ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಒಂದಷ್ಟು ಜನ್ಮ ಆಗಿಬಿಟ್ರೆ ಓದೋದು ಯಾವಾಗ? ಪರೀಕ್ಷೆ ಬರೆಯೋದು ಯಾವಾಗ? ಅದಕ್ಕೆ ಶಾಸ್ತ್ರ ಆದೇಶ ಮಾಡುತ್ತೆ, ಸಿಲೆಬಸ್ ಯಾವುದು ಇದ ಅಂತ ಟೆನ್ಷನ್ ಮಾಡ್ಕೊಳ್ಬೇಡಿ. 700 ಶ್ಲೋಕದ ಭಗವದ್ಗೀತೆಯ ಪುಟ್ಟ ಪುಸ್ತಕ ಇದೆ, ಅದೊಂದು ನಿಮ್ಮ ಪಾಕೆಟ್ನಲ್ಲಿದ್ದರೆ, ಯೋಗ್ಯ ಗುರುಗಳ ಮೂಲಕ ಉಪದೇಶವನ್ನು ಪಡೆದು ಪಾರಾಯಣ ಮಾಡ್ತಾ ಇದ್ರೆ ಅದರ ಒಂದು ದಾರಿದೀಪದಲ್ಲಿ ನಿಮ್ಮ ಜೀವನ ಚೆನ್ನಾಗಿ ನಡೆಯುತ್ತೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ವಿಸ್ತರೈಹಿ. ನಮ್ಮನ್ನೆಲ್ಲರನ್ನ ಉದ್ಧಾರ ಮಾಡಲಿಕ್ಕಾಗಿ ಭಗವದ್ಗೀತೆ ಕಾಯ್ತಾ ಇದೆ. ಬೇರೆ ಎಲ್ಲ ಶಾಸ್ತ್ರಗಳನ್ನ ತಿಳಿದು ಬೇರೆ ಬೇರೆ ದಾರಿಗೆ ಹೋಗುವ ಬದಲಾಗಿ ಸುಗೀತಾ ಅಂತ ಕರೆಯಲ್ಪಡತಕ್ಕಂತಹ ಭಗವದ್ಗೀತೆಯನ್ನ ಚೆನ್ನಾಗಿ ನಾವು ಅಧ್ಯಯನವನ್ನು ಮಾಡಿಬಿಟ್ರೆ ಅದೊಂದೇ ನಮ್ಮನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಸಮರ್ಥವಾಗಿರತಕ್ಕಂತಹ ಒಂದು ಕೃತಿ ಅಂತ ಹೇಳಿ ಎಲ್ಲ ಶಾಸ್ತ್ರಗಳು ನಮಗೆ ಸ್ಪಷ್ಟವಾಗಿ ಆದೇಶ ಮಾಡ್ತಾ ಇದೆ. ಆದ್ದರಿಂದ ಭಗವದ್ಗೀತೆಯ ಅಧ್ಯಯನದ ಆರಂಭದಲ್ಲಿ ಭಗವದ್ಗೀತೆಯ ಪಾರಾಯಣ. ಗೀತೆಯನ್ನ ಒಂದು ಶ್ಲೋಕವನ್ನಾದರೂ ಪಾರಾಯಣ ಮಾಡದೆ ನಾನು ಊಟ ಮಾಡೋದಿಲ್ಲ ಅಂತ ಸಂಕಲ್ಪವನ್ನು ನಾವು ಮಾಡ್ಕೊಳ್ಬೇಕು. ದಿನಕ್ಕೆ ಒಂದೇ ಒಂದು ಶ್ಲೋಕ, 32 ಅಕ್ಷರ, 2-3 ಸೆಕೆಂಡ್ಗಳಲ್ಲಿ ನಡೆಯುವಂತಹ ಘಟನೆಗಳು. ಪರ್ಯಾಯ ಪೀಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು, ಕಿರಿಯ ಪಟ್ಟದ ಪರಮಪೂಜ್ಯ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದರು ಆಗಮಿಸ್ತಾ ಇದ್ದಾರೆ. ಎದ್ದು ನಿಂತು ಗುರುದ್ವಯರನ್ನ ಸ್ವಾಗತಿಸೋಣ. ಸಹಕಾರ ತತ್ವದ ಮೂಲ ಆಶಯದೊಂದಿಗೆ ಸದಾ ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಆದರೆ ಆ ಎಲ್ಲ ಶಾಸ್ತ್ರಗಳನ್ನು ಮಥನ ಮಾಡಿ ಅಮೃತದಂತೆ ಬಂದಿರತಕ್ಕಂಥದ್ದು ಶ್ರೀಮನ್ ಮಹಾಭಾರತ. ಆ ಅಮೃತೋಪಾದಿಯಲ್ಲಿರತಕ್ಕಂಥ ಮಹಾಭಾರತದ ರಸ ಕೃಷ್ಣ ನಮ್ಮೆಲ್ಲರ ಮೇಲಿನ ಅನುಗ್ರಹ ಬುದ್ಧಿಯಿಂದ ಕೊಟ್ಟಿರತಕ್ಕಂಥ ಶ್ರೀಮದ್ ಭಗವದ್ಗೀತಾ. ಅಂತಹ ಭಗವದ್ಗೀತೆಯ ನಿರಂತರವಾಗಿರತಕ್ಕಂಥ ಚಿಂತನ, ಆ ನಿರಂತರವಾದ ಅಧ್ಯಯನ, ಅದೆಲ್ಲವನ್ನು ಕೂಡ ಭಗವಂತ ರೂಪ್ಯಪೀಠ ಪುರಾಧಿಪತಿಯಾಗಿರತಕ್ಕ ಅನಂತಾಸನಾಭಿನ್ನ ಶ್ರೀಕೃಷ್ಣ ನಮ್ಮಲ್ಲಿ ನಿಂತು ನಮಗೆ ಪ್ರೇರಣೆ ಮಾಡಿ ನಮ್ಮಿಂದ ಆ ಕೆಲಸವನ್ನು ಮಾಡಿಸಬೇಕು. ನಮ್ಮಿಂದ ನಿರಂತರವಾಗಿರತಕ್ಕಂಥ ಗೀತಾರ್ಥದ ಚಿಂತನ ನಿರಂತರವಾಗಿ ನಡೀತಾ ಇರಬೇಕು ಅಂತ ಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಪದ್ಮಪುರಾಣದಲ್ಲಿ ಬಂದಿರತಕ್ಕಂಥ ಗೀತಾ ಮಾಹಾತ್ಮ್ಯವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಉಪಸ್ಥಿತರಿರತಕ್ಕಂಥ ಪರಮಪೂಜ್ಯ ಗುರುಗಳ ಅಂತರ್ಯಾಮಿಯಾದ ಭಗವಂತರಿಗೆ ನಮಸ್ಕಾರ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಯವರೆಗೆ ಪ್ರವಚನವನ್ನು ನಡೆಸಿಕೊಟ್ಟಂತಹ ಪರಮಪೂಜ್ಯ ಶ್ರೀಪಾದರ
ಸನ್ನಿಧಾನದಲ್ಲಿ ಅಧ್ಯಯನವನ್ನು ಮಾಡಿ ಪಾಠ ಪ್ರವಚನದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಮರುತ ಆಚಾರ್ಯ ಇವರಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ, ದಯಮಾಡಿ ವೇದಿಕೆಗೆ ಇಂದಿನ ಸನ್ಮಾನಿತರು ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿಯವರು ಹಿರಿಯ ಸಾಹಿತಿಗಳು ಹಾಗೂ ಹವ್ಯಾಸಿ ಕಲಾವಿದರು ಆಗಿದ್ದಾರೆ. ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಡಾಕ್ಟರ್ ಕೃಷ್ಣ ಪ್ರಸಾದ ನೇತ್ರಾಲಯದ ಮುಖ್ಯಸ್ಥರು ಅವರು ವೇದಿಕೆಗೆ ಆಗಮಿಸಬೇಕು. ಹಾಗೂ ಪರಮ ಪೂಜ್ಯ ಶ್ರೀಪಾದರ ವಿಶೇಷ ಭಕ್ತರಾದ ಡಾಕ್ಟರ್ ಹರೀಶ್ ಚಂದ್ರ ಆಡಳಿತ ನಿರ್ದೇಶಕರು, ಗಾಂಧಿ ಆಸ್ಪತ್ರೆ ಉಡುಪಿ. ಅದೇ ರೀತಿಯಲ್ಲಿ ಕೆನರಾ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಮಂಜುನಾಥ್ ಪಂಡಿತ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಸಮಾಜ ಸೇವಕರಾದ ಶೇಖ್ ವಹೀದ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು, ಅವರು ಈಗಾಗಲೇ ಆಗಮಿಸಿದ್ದಾರೆ. ಅವರು ಕೆಲವೇ ನಿಮಿಷಗಳಲ್ಲಿ ಈ ವೇದಿಕೆಯನ್ನು ಅಲಂಕರಿಸೋರಿದ್ದಾರೆ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಆಶ್ರಯದಲ್ಲಿ ರಾಜಾಂಗಣದ ಭವ್ಯವಾದ ಸಭಾಭವನದಲ್ಲಿ ಪ್ರತಿ ದಿವಸವೂ ಕೂಡ ಧಾರ್ಮಿಕ ಉಪನ್ಯಾಸ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಪ್ರಸಾದ ರೂಪವಾದಂತಹ ಅನುಗ್ರಹದ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ಪ್ರತಿದಿನ ಆಯೋಜಿಸಲಾಗ್ತಾ ಇದೆ. ಇವತ್ತಿನ ಈ ಸಭಾ ಕಾರ್ಯಕ್ರಮ ಪರಮಪೂಜ್ಯ ಶ್ರೀಪಾದರ ಆದೇಶದಂತೆ ಪ್ರಾರಂಭಿಸ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಆಗಮಿಸಿದಂತಹ ಪರ್ಯಾಯ ಪೀಠಾಧೀಶರಾದ ಪರಮಪೂಜ್ಯ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮಪೂರ್ವಕವಾದಂತಹ ಸ್ವಾಗತವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಕಿರಿಯ ಪಟ್ಟದ ಪರಮಪೂಜ್ಯ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮಪೂರ್ವಕವಾದಂತಹ ಸ್ವಾಗತವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಇಂದಿನ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀಪಾದರ ಅಮೃತ ಹಸ್ತದಿಂದ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ವಿಶೇಷ ಪ್ರಸಾದವನ್ನು ಸ್ವೀಕರಿಸಲು ಆಗಮಿಸಿದಂತಹ ನಮ್ಮ ಈ ಭಾಗದ ವಿಶೇಷ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದ ಸೇವೆಯನ್ನು ಸಲ್ಲಿಸ್ತಾ ಹವ್ಯಾಸಿ ಕಲಾವಿದರಾಗಿಯೂ ಮತ್ತು ಅನೇಕ ಕಲಾವಿದರನ್ನು ಪ್ರೋತ್ಸಾಹ ಮಾಡಿ ಸನ್ಮಾನಿಸಿ ಅತ್ಯಂತ ಶ್ರೇಷ್ಠ ಕಾರ್ಯಕ್ರಮದಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿಯವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿಮಾನಪೂರ್ವಕವಾದಂತಹ ಸ್ವಾಗತವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಉಡುಪಿಯ ಪ್ರತಿಷ್ಠಿತ ಆಸ್ಪತ್ರೆಯಾಗಿರ್ತಕ್ಕಂತಹ ಗಾಂಧಿ ಆಸ್ಪತ್ರೆಯ ಆಡಳಿತ ನಿರ್ದೇಶಕರು ಮತ್ತು ಪರಮಪೂಜ್ಯ ಶ್ರೀಪಾದರ ವಿಶೇಷ ಭಕ್ತರಾದಂತಹ ಡಾಕ್ಟರ್ ಹರೀಶ್ ಚಂದ್ರವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಅಭಿಮಾನಪೂರ್ವಕವಾದಂತಹ ಸ್ವಾಗತವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಇವತ್ತಿನ ಮುಖ್ಯ ಅತಿಥಿಗಳಲ್ಲಿ ಇನ್ನೊಬ್ಬರು ಶೇಖ್ ವಹೀದ್ ಸಮಾಜ ಸೇವಕರು, ಪರ್ಯಾಯದ ಚಟುವಟಿಕೆಯಲ್ಲಿ ತನ್ನ ಸೇವೆಯನ್ನು ಸಲ್ಲಿಸಿದವರು. ಅವರ ತಂದೆ ಮಿಲಿಟರಿಯಲ್ಲಿ ಇದ್ದು ಭಾರತದ ರಕ್ಷಣೆಯ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥವರು. ಅವರ ಮಕ್ಕಳು ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಅಭಿಮಾನಪೂರ್ವಕವಾದಂತಹ ಸ್ವಾಗತವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ಸನ್ಮಾನ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇಲ್ಲಿಗೆ ಆಗಮಿಸೋರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ಅನೇಕ ಸದ್ಭಕ್ತರು ಇಲ್ಲಿಗೆ ಆಗಮಿಸಿದ್ದೀರಿ, ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ನೇರ ಪ್ರಸಾರದಲ್ಲಿ ಭಾಗವಹಿಸಿದ ಎಲ್ಲ ಭಕ್ತರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ಕಾರ್ಯಕ್ರಮದ ಆರಂಭದಲ್ಲಿ
ಗುರು ಸಂದೇಶವನ್ನು ಪರಮಪೂಜ್ಯ ಶ್ರೀಪಾದರಿಂದ ಅನುಗ್ರಹ ಸಂದೇಶವನ್ನು ಆಲಿಸೋಣ. पूर्वेपि कर्दमपराशर पाण्डुमुख्याः यत्सेवया गुणगणाढ्यमपत्यमापुः तं पूर्णसद्गुणतरं करुणामृताब्धिं नारायणं कुलपतिं शरणं व्रजेम. निर्मथ्य उग्रभवार्णवे निजमनोभीष्टं दिशामीति यः सम्यक् ज्ञापयितुं करेण विलसन्मन्तानम् अन्येन च रम्यं दामददन्महेशरजतग्रामश्रियोऽलङ्कृतिः कर्मन्दीश्वरभक्तिबन्धनवशः प्रीतोऽस्तु कृष्णप्रभुः. पापावली पाटनपट्वपाङ्गः श्रीपाणिपद्माञ्चितजानुजङ्गः गोपालबालकृपया स्वयन्नः श्रीपाण्डुरङ्गो भवतु प्रसन्नः. व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः. प्रथमो हनुमन्नाम द्वितीयो भीम एव च पूर्णप्रज्ञः तृतीयस्तु भगवत्कार्यसाधकः. बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुस्मरणात् भवेत्. आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀಗುರುಭ್ಯೋ ನಮಃ. ನಮ್ಮ ಚತುರ್ಥ ಪರ್ಯಾಯದ ಒಂದು ಸಂಭ್ರಮದ ಸಪ್ತಾಹ 7 ದಿವಸಗಳ ಪರ್ಯಂತ ಶ್ರೀಕೃಷ್ಣನ ಪೂಜೆಯ ಈ ಒಂದು ಸಂಕಲ್ಪದ ಪ್ರಯುಕ್ತ ಸಮಾರಂಭಗಳನ್ನು ಆಯೋಜಿಸಿದ್ದು ಇವತ್ತು 3ನೇ ದಿವಸದ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ. ಮೊದಲನೇ ದಿವಸ ದರ್ಬಾರದ್ವಯ ಜೊತೆಗೆ ಶ್ರೀಕೃಷ್ಣ ಪೂಜಾ ಸಂಕಲ್ಪದ ಸಂಭ್ರಮವನ್ನು ಆಚರಿಸಿದರೆ, 2ನೆಯ ದಿವಸ ಶ್ರೀ ಮಧ್ವಾಚಾರ್ಯರ ಒಂದು ಸ್ಮರಣ ರೂಪವಾದಂಥ ಮಧ್ವನವಮಿಯ ಆಚರಣೆಯ ಪ್ರಯುಕ್ತ ಗುರುಸ್ಮರಣೆಯನ್ನು ಕೂಡ ನಾವು ಮಾಡಿದ್ದೇವೆ. 3ನೇ ದಿವಸ ಇವತ್ತು ಮತ್ತೆ ಪುನಃ ಪರ್ಯಾಯದ ಶ್ರೀಕೃಷ್ಣ ಪೂಜಾ ಸಂಕಲ್ಪದ ಈ ಒಂದು ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ. ಅನೇಕ ಜನರಿಗೆ ಪ್ರಶ್ನೆ ಬರೋದುಂಟು, ಇಷ್ಟೆಲ್ಲ ಸಂಭ್ರಮ ಯಾಕೆ ಬೇಕು ಎಂಬುದಾಗಿ, ಇಷ್ಟೆಲ್ಲ ಖರ್ಚುಗಳೆಲ್ಲ ಯಾಕೆ ಮಾಡಬೇಕು, ಇಷ್ಟೆಲ್ಲ ಒಂದು ವೇಸ್ಟ್ ಯಾಕೆ ಮಾಡಬೇಕು ಎಂಬುದಾಗಿ ಕೆಲವರು ಕೇಳುವುದುಂಟು. ಇನ್ನು ಕೆಲವರು ಹೇಳ್ತಾರೆ, ಇದೇ ಹಣವನ್ನು ಬಡವರಿಗೆ ಕೊಡಬಹುದಿತ್ತು, ಬಡವರಿಗೆ ಎಲ್ಲ ದಾನ ಮಾಡಿ ಅವರಿಗೆ ಊಟ ತಿಂಡಿ ಎಲ್ಲ ಕೊಡಬಹುದಿತ್ತು, ಇದನ್ನೆಲ್ಲ ಯಾಕೆ ದುಂದು ವೆಚ್ಚ ಮಾಡೋದು ಎಂಬುದಾಗಿ ಇನ್ನು ಕೆಲವರು ಕೇಳ್ತಾರೆ. ಆದರೆ ಹೀಗೆ ಪ್ರಶ್ನೆ ಮಾಡುವವರು ಒಂದು ಸೋಜಿಗದ ವಿಚಾರ ಅಂದರೆ, ದೇವರಿಗೆ ಕೊಡುವಾಗ ಮಾತ್ರ ಈ ಪ್ರಶ್ನೆ ಮಾಡೋದವರು. ನಮ್ಮ ಸ್ವಂತಕ್ಕೆ ಆಗುವಾಗ ಯಾರೂ ಈ ಪ್ರಶ್ನೆ ಮಾಡೋದಿಲ್ಲ. ಒಂದು ಮದುವೆಯನ್ನು ತುಂಬ ದುಂದು ವೆಚ್ಚ ಮಾಡಿ ಮಾಡುವಾಗ ಇದು ಯಾಕೆ ಇಷ್ಟು ದುಂದು ವೆಚ್ಚ ಅಂತ ಯಾರೂ ಕೇಳೋದಿಲ್ಲ. ಅಥವಾ ಯಾವುದೋ ಒಂದು ವೈಯಕ್ತಿಕ ಆ್ಯನಿವರ್ಸರಿಯೋ ಅಥವಾ ಬರ್ತ್ಡೇನೋ ಅದೆಲ್ಲ ನಾವು ಎಷ್ಟು ವೈಭವ ಮಾಡಿದರೂ ಯಾರೂ ಕ್ವಶ್ಚನ್ ಮಾಡೋದಿಲ್ಲ. ದೇವರ ಪೂಜೆಗಾಗುವಾಗ ಇದು ಇಷ್ಟು ಯಾಕೆ ಬೇಕು ಎಂಬುದಾಗಿ ಅನೇಕ ಜನ ಪ್ರಶ್ನೆ ಮಾಡ್ತಾರೆ. ಇದು ಏನು, ಯಾಕೆ ಈ ತರಹ ಪ್ರಶ್ನೆ ಮಾಡ್ತಾರೆ? ಜಗತ್ತಿನಲ್ಲಿ ದುಂದು ವೆಚ್ಚಗಳು ನಿಜವಾಗಿ ಆಗುವಾಗ ಅದನ್ನು ಯಾರೂ ಪ್ರಶ್ನಿಸೋದಿಲ್ಲ. ಏನೋ ಒಂದು ದೊಡ್ಡ ಕಟೌಟಿಗೆ, ಸಿನಿಮಾ ನಟನ ಕಟೌಟಿಗೆ ದೊಡ್ಡ ಪಂಚಾಮೃತ ಅಭಿಷೇಕ ಮಾಡಿ ಇಡೀ ರೋಡ್ನಲ್ಲಿ ಹಾಲು ಗಿಲಿ ಎಲ್ಲ ಚೆಲ್ಲಿ ವೇಸ್ಟ್ ಆಗ್ತಾ ಇರುವಾಗ ಇದು ಯಾಕೆ ವೇಸ್ಟ್ ಮಾಡ್ತಾರೆ ಎಂಬುದಾಗಿ ಯಾರೂ ಕೇಳೋದಿಲ್ಲ. ದೇವರಿಗೆ ಪಂಚಾಮೃತ ಮಾಡಿ
ಎಲ್ಲಿಯಾದರೂ ಹಾಲು ಇದಾಯಿತು ಹೇಳಿದರೆ ಇದು ನಾವೇ ಕುಡಿಬೋದಿತ್ತಲ್ವ, ದೇವರಿಗೆ ಯಾಕೆ ಹಾಕಿದ್ದು ಅಂಥೇಳಿ ಹೀಗೆ ಪ್ರಶ್ನೆ ಮಾಡುವವರು ಅನೇಕ ಜನ ಇದ್ದಾರೆ. ಈ ಪ್ರಶ್ನೆ ಯಾಕೆ ಬರ್ತದೆ, ಬೇರೆ ಕಡೆ ಯಾಕೆ ಬರುವುದಿಲ್ಲ, ದೇವರಿಗೆ ಆಗುವಾಗ ಮಾತ್ರ ಈ ಪ್ರಶ್ನೆ ಯಾಕೆ ಬರ್ತದೆ ಹೇಳಿದರೆ, ಸಾಮಾನ್ಯವಾಗಿ ಜನರ ಮನಸ್ಸಿನಲ್ಲಿ ಏನಂತ ಹೇಳಿದರೆ, ದೇವರಿಗೆ ಯಾಕೆ ಮಾಡಬೇಕು, ಬೇಕಾದಷ್ಟು ಇದೆ, ಅವರಿಗೆ ನಾವು ಯಾಕೆ ಮಾಡಬೇಕು, ನಮಗೆ ಎಲ್ಲ ಇರಲಿ ಅಂತ ಹೇಳಿ ನಮ್ಮ ಚಿಂತನೆ. ಆದರೆ ಶಾಸ್ತ್ರ ಏನು ಹೇಳ್ತದೆ ಅಂದರೆ, ನೀವು ಏನಾದರೂ ವೈಭವವನ್ನು ಮಾಡೋದಿದ್ದರೆ ದೇವರಿಗೆ ಹೊರತು ಬೇರೆ ಎಲ್ಲಿ ಮಾಡಿದರೂ ಅದಕ್ಕೆ ಮೀನಿಂಗೇ ಇಲ್ಲ ಅಂತ, ಅದಕ್ಕೆ ಅರ್ಥನೇ ಇಲ್ಲ. ದೇವರಿಗೆ ನಾವು ಏನಾದರೂ ಮಾಡಿದರೆ ಅದಕ್ಕೆ ಮಾತ್ರ ಅರ್ಥ ಇರೋದು ಹೊರತು ಬೇರೆ ಯಾವುದಕ್ಕೂ ಮಾಡಿದರೂ ಕೂಡ ಅದಕ್ಕೆ ಮೀನಿಂಗ್ ಇಲ್ಲ. ಒಬ್ಬರು ದೊಡ್ಡ ಅರಮನೆ ಕಟ್ಟಿಸಿದರು, ತುಂಬ ಖರ್ಚು ಮಾಡಿದರು, ಬಹಳ ವೈಭವದಲ್ಲಿ ಮಾಡಿದರು. ಅದರ ಮನೆ ಒಕ್ಕಲು ಹೊರಗೆ ಹೋದವರು ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದರು. ಗೃಹ ಪ್ರವೇಶ ಆದದ್ದು ಅವರ ಶವದ್ದು ಗೃಹ ಪ್ರವೇಶ ಆಯಿತು. ಆವಾಗ ಈ ಖರ್ಚಿಗೆ ಏನು ಮೀನಿಂಗ್ ಇದೆ? ಇಷ್ಟೆಲ್ಲ ಖರ್ಚು ಮಾಡಿ ಮನೆ ಒಕ್ಕಲು ಆಗುವ ದಿವಸ ಅವರೇ ಸತ್ತು ಹೋದರು. ಇಂತಹ ಖರ್ಚಿಗೆ ನಾವು ಯಾವುದೇ ಬೆಲೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮನ್ನೇ ಉದ್ಧಾರ ಮಾಡತಕ್ಕಂತಹ ಭಗವಂತನನ್ನು ನಾವು ಸ್ಮರಣೆ ಮಾಡಲಿಕ್ಕೆ ನಾವು ಹೊರಟಾಗ ಇದು ವೇಸ್ಟು ಅಂತೇಳಿ ಅನ್ನಿಸ್ತದೆ. ಮೊಟ್ಟ ಮೊದಲು ನಾವು ಜೀವನದ ಸಾರ್ಥಕ್ಯ ಎಲ್ಲಿ ಇರುವುದು ಎಂಬುದನ್ನು ಗುರುತಿಸಬೇಕು. ಸ್ವಾತಂತ್ರ್ಯ ಉತ್ಸವವನ್ನು ಆಚರಣೆ ಮಾಡ್ತೇವೆ, ಎಷ್ಟೋ ಫ್ಲ್ಯಾಗ್ಗಳನ್ನೆಲ್ಲ ನಾವು ಹಾರಿಸ್ತೇವೆ. ಇದನ್ನು ವೇಸ್ಟ್ ಅಂತೇಳಿ ಹೇಳಲಿಕ್ಕಾಗ್ತದ? ಇವತ್ತು ಮನುಷ್ಯ ಏನು ಮಾಡಿದ್ದಾನೆಂದರೆ, ತಿನ್ನುವುದು ಉಣ್ಣುವುದು ಮಾತ್ರ ಸಾರ್ಥಕ್ಯ, ಉಳಿದದ್ದೆಲ್ಲ ವೇಸ್ಟ್. ತಿನ್ನಬೇಕು, ಉಣ್ಣಬೇಕು, ಮಲಗಬೇಕು, ಇದಿಷ್ಟೇ ಜೀವನದ ಸಾರ್ಥಕ್ಯ, ಉಳಿದದ್ದೆಲ್ಲ ವೇಸ್ಟ್ ಅಂತ ಹೇಳಿ ಹೀಗೆ ನಿರ್ದಯರ ಮಾಡಿದ್ದರಿಂದ ಇಂತಹ ಪ್ರಶ್ನೆಗಳು ಬರ್ತದೆ. ಆದರೆ ಶಾಸ್ತ್ರ ಹೇಳ್ತದೆ, ತಿನ್ನುವುದು ಉಣ್ಣುವುದು ಮುಖ್ಯ ಅಲ್ಲ, ನಾವು ಭಗವಂತನ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು ಬಹಳ ಮುಖ್ಯ. ದೇವರಿಗೆ ನಾವು ಕೃತಜ್ಞತೆಯನ್ನು ಸಮರ್ಪಣೆ ಮಾಡುವುದು ಬಹಳ ಮುಖ್ಯ. ದೇವರ ಆರಾಧನೆ ಎಂಬುದು ಬಹಳ ಮುಖ್ಯ. ಅದಕ್ಕೋಸ್ಕರ ಎಷ್ಟು ಖರ್ಚು ಮಾಡಿದರೂ ಅದು ಕಡಿಮೆ. ಈ ರೀತಿಯ ಒಂದು ಚಿಂತನೆಯನ್ನು ನಾವು ಗಮನಿಸಿದಾಗ ಮಾತ್ರ ಈ ಎಲ್ಲ ಖರ್ಚುಗಳು ಅರ್ಥಪೂರ್ಣವಾಗ್ತದೆ. ನಾವೇನು ಖರ್ಚು ಮಾಡ್ತೇವೆ ಅದು ಯಾಕೆ ಮಾಡ್ತೇವೆ ಎಂಬುದು ಮುಖ್ಯ ಹೊರತು ಏನು ಮಾಡ್ತೇವೆ ಎಂಬುದು ಮುಖ್ಯ ಅಲ್ಲ. ಭಗವಂತನ ಪೂಜೆಯ ಒಂದು ಸಂಕಲ್ಪವನ್ನು ನಾವು ಎಷ್ಟು ವೈಭವದಿಂದ ನಾವು ಅದನ್ನು ಆಚರಿಸಿದರೂ ಅದು ಕಡಿಮೆ. ಯಾಕೆಂದರೆ ಜೀವನದ ಬಹಳ ಮುಖ್ಯವಾದಂತಹ ವಿಚಾರ ಅಂದರೆ ದೇವರ ಪೂಜೆ. ಅಂತಹ ದೇವರ ಪೂಜೆಯನ್ನು ನಾವು ಎಷ್ಟು ವೈಭವದಿಂದ ಮಾಡಿದರೂ ಕಡಿಮೆಯಾದ್ದರಿಂದ ಪರ್ಯಾಯ ಉತ್ಸವವನ್ನು ಎಷ್ಟು ವೈಭವದಿಂದ ಮಾಡಿದರೂ ಅದು ಕಡಿಮೆ. ಕೃಷ್ಣನ ಒಂದು ಆರಾಧನೆಯ ಈ ಒಂದು ಸಂದರ್ಭ ಏನಿದೆ, ಇದು ಜನ್ಮ ಜನ್ಮಾಂತರದಲ್ಲಿ ಭಗವಂತ ಮಾಡಿದಂತಹ ಅನುಗ್ರಹದ ಫಲ. ಅದಕ್ಕೋಸ್ಕರ ನಾವು ಮೊದಲು ಜೀವನದ ಸಾರ್ಥಕ್ಯ ಎಲ್ಲಿದೆ, ನಮ್ಮ ಎಲ್ಲ ಆಚರಣೆಯ ಸಾರ್ಥಕ್ಯ ಎಲ್ಲಿದೆ ಎಂಬುದನ್ನು ನಾವು ಗುರುತಿಸಿಕೊಳ್ಳಬೇಕು. ನಾವು ಸ್ವಂತಕ್ಕಾಗಿ ಏನಾದರೂ ಮಾಡಿಕೊಂಡರೆ ಅದು ವ್ಯರ್ಥ. ಭಗವಂತನ ಪ್ರೀತಿಗಾಗಿ ನಾವು ಎಷ್ಟು ಮಾಡಿದರೂ ಕೂಡ ಅದು ಸಾರ್ಥಕವಾಗ್ತದೆ. ಆದ್ದರಿಂದ ಇಡೀ ಜೀವನದ ಉದ್ದೇಶ ಭಗವತ್ಕೇಂದ್ರಿತವಾದಂತಹ ಜೀವನ, ಭಗವದ್ ಆರಾಧನಾ ರೂಪವಾದಂತಹ ಜೀವನ. ಅಂತಹ ಜೀವನದ ಮುಖ್ಯ ಉದ್ದೇಶವಾದಂತಹ ದೇವರ ಪೂಜೆ, ದೇವರ ಆರಾಧನೆ ಏನಿದೆ, ಅದಕ್ಕೆ ನಾವು ಎಷ್ಟು ಸಮಯ ಕೊಟ್ಟರೂ ಎಷ್ಟು ಖರ್ಚು ಮಾಡಿದರೂ ಅದು ಕಡಿಮೆಯೇ ಸರಿ. ಆದ್ದರಿಂದ ನಾವು ಎಷ್ಟು ಸಾಧ್ಯವೋ ಅಷ್ಟು ವೈಭವದಿಂದ ನಾವು ಅದನ್ನು ಆಚರಣೆ ಮಾಡೋದು. ಈ ಒಂದು ಆಚರಣೆಗೆ ಪುಣ್ಯ ಇದೆ. ಬೇರೆ ನಾವು ಬರ್ತ್ಡೇ, ಆ್ಯನಿವರ್ಸರಿ ಅಥವಾ ಇನ್ನೇನೋ ಪಾರ್ಟಿಗಳು ಎಲ್ಲ ಮಾಡ್ತೇವೆ, ಅದರಲ್ಲಿ ಹಣ ಖರ್ಚು ಮಾತ್ರ ಆಗ್ತದೆ ಹೊರತು ಪುಣ್ಯ ಸಂಪಾದನೆ ಏನೂ ಆಗೋದಿಲ್ಲ. ಆದರೆ ದೇವರ ಪೂಜೆಗೋಸ್ಕರ ನಾವು ಎಷ್ಟೆಷ್ಟು ಜಾಸ್ತಿ ಖರ್ಚು ಮಾಡ್ತೇವೆ ಅದರಿಂದ ಪುಣ್ಯವೂ ಕೂಡ ನಮಗೆ ಲಭಿಸ್ತದೆ. ಆದ್ದರಿಂದ ಪರ್ಯಾಯ ಉತ್ಸವಕ್ಕೆ ನಾವೇನು ಖರ್ಚು ಮಾಡ್ತೇವೆ, ನಾವೇನು ಅದರಲ್ಲಿ ಪಾಲ್ಗೊಳ್ಳುತ್ತೇವೆ, ಪ್ರತಿಯೊಂದು ಕೂಡ ಅದು ಪುಣ್ಯಪ್ರದವಾಗಿದೆ, ಪುಣ್ಯಜನಕವಾಗಿದೆ. ಈ ದೃಷ್ಟಿಯಲ್ಲಿ ಇಂತಹ ಒಂದು
ದೈವಿಕ ಆಚರಣೆ, ಇಂತಹ ಒಂದು ದೇವತಾ ಆರಾಧನೆ ಇದು ಜೀವನದ ಬಹಳ ಮುಖ್ಯವಾದಂತಹ ವಿಚಾರ ಎಂಬುದನ್ನು ನಾವು ಮೊದಲು ನಮ್ಮ ಮನಸ್ಸಿನಲ್ಲಿ ದೃಢಪಡಿಸಿಕೊಂಡು ಇಂತಹ ಒಂದು ಸಮಾರಂಭಗಳಲ್ಲಿ ಭಾಗವಹಿಸಿದರೆ ನಮ್ಮ ಒಂದು ಭಾಗವಹಿಸುವಿಕೆ ಅದು ಹೆಚ್ಚು ಅರ್ಥಪೂರ್ಣವಾಗ್ತದೆ. ಈ ದೃಷ್ಟಿಯಲ್ಲಿ ಪರ್ಯಾಯದ ಈ ಒಂದು ನಮ್ಮ 4ನೇ ಪರ್ಯಾಯದ ಕೃಷ್ಣನ ಪೂಜೆ ಮಾಡುವ ಈ ಒಂದು ಸಂಕಲ್ಪದ ಉತ್ಸವವನ್ನು ನಾವು ಸಾಧ್ಯವಾದಷ್ಟು ವೈಭವದಿಂದ ಆಚರಿಸಿ ಶ್ರೀಕೃಷ್ಣನ ವಿಶೇಷ ಅನುಗ್ರಹವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡೋಣ. ಆ ದೃಷ್ಟಿಯಲ್ಲಿ ಎಲ್ಲ ಕಾರ್ಯಕ್ರಮಗಳ ಯೋಜನೆಯಾಗಿದೆ. ಅದರ ಅಂಗವಾಗಿ ನಾವು ಆಯ್ಕೆ ಮಾಡಿಕೊಂಡಂತಹ ಒಂದು ಕಾರ್ಯಕ್ರಮ ಜೀವನದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸುವ ಒಂದು ಕಾರ್ಯಕ್ರಮ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಬ್ಬೊಬ್ಬರು ಸಾಧನೆ ಮಾಡಿರ್ತಾರೆ. ಅವರನ್ನು ಗುರುತಿಸಿ ಅವರ ಒಂದು ಸಾಧನೆ ಅದು ಭಗವಂತನ ಅನುಗ್ರಹದ ಮುಖಾಂತರ ಆಗಿದೆ ಎಂಬುದನ್ನು ನಾವು ಮತ್ತೊಮ್ಮೆ ಜ್ಞಾಪಿಸಿಕೊಳ್ಳುವುದು ಏನಿದೆ ಅದು ಕೂಡ ಭಗವಂತನ ಆರಾಧನೆಯ ಅಂಗವಾಗಿದೆ. ಆ ದೃಷ್ಟಿಯಲ್ಲಿ ಕೃಷ್ಣ ಗೀತೆಯಲ್ಲಿ ಹೇಳಿದ ಹಾಗೆ ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಜಗತ್ತಿನಲ್ಲಿ ಯಾರ್ಯಾರು ಏನೇನು ದೊಡ್ಡ ದೊಡ್ಡ ಸಾಧನೆ ಮಾಡ್ತಾರೆ ಆ ಎಲ್ಲ ಸಾಧನೆಯ ಹಿಂದೆ ಭಗವಂತನ ವಿಭೂತಿ ರೂಪ ಇದೆ, ಭಗವಂತನ ವಿಶೇಷ ಅನುಗ್ರಹ ಇದೆ. ಭಗವಂತನ ಅನುಗ್ರಹ ಇಲ್ಲದೆ ಯಾರೂ ಏನೂ ಮಾಡಲಿಕ್ಕೂ ಸಾಧ್ಯ ಇಲ್ಲ. ತೇನ ವಿನಾ ತೃಣಮಪಿ ನ ಚಲತಿ. ಒಂದು ತೃಣ ಹಂದಾಡಬೇಕಾದರೂ ಕೂಡ ಭಗವಂತನ ಇಚ್ಛೆ ಬೇಕು. ನಾವೇನಾದರೂ ಜೀವನದಲ್ಲಿ ಮಾಡಿದ್ದೇವೆ ಹೇಳಿದರೆ ಅದು ಭಗವಂತನ ಅನುಗ್ರಹದಿಂದ ನಾವು ಮಾಡಿದ್ದೇವೆ ಎಂಬುದು ಬಹಳ ಮುಖ್ಯವಾದಂತಹ ವಿಚಾರ. ಆ ವಿಚಾರವನ್ನು ಸಮಾಜಕ್ಕೆ ಎತ್ತಿ ತೋರಿಸಿದಕ್ಕೋಸ್ಕರ ಕೃಷ್ಣನ ಪೂಜಾ ಸಂಕಲ್ಪದ ಸಮಾರಂಭದಲ್ಲಿ ನಾವು ಸಮಾಜದ ಅನೇಕ ಗಣ್ಯರನ್ನು ಆಹ್ವಾನ ಮಾಡಿ ಅವರಿಗೆ ಶ್ರೀಕೃಷ್ಣನ ಅನುಗ್ರಹ ಒಂದು ಪ್ರಸಾದವನ್ನು ನೀಡುವುದು ಕೂಡ ಈ ಭಗವತ್ ಪೂಜೆಯ ಒಂದು ಅಂಗ ಅಂತ ಹೇಳಿ ನಾವು ಭಾವಿಸಿ ಅನೇಕ ಸಾಧಕರನ್ನು ಆಹ್ವಾನಿಸಿದ್ದೇವೆ. ಅದರಂತೆ ಇವತ್ತು ನಮ್ಮೊಂದು 3 ಜನ ಸಾಧಕರು 4 ಜನ ಸಾಧಕರನ್ನು ಕರೆಸಿ ಅವರಿಗೆ ನಾವು ಶ್ರೀಕೃಷ್ಣನ ಅನುಗ್ರಹ ಪ್ರಸಾದವ ರೂಪವಾಗಿ ನಾವು ಬಿರುದನ್ನು ಕೊಡುವ ಒಂದು ಕೃಷ್ಣಾನುಗ್ರಹ ಪ್ರಶಸ್ತಿಯನ್ನು ಕೊಡತಕ್ಕಂತಹ ಸಂಕಲ್ಪವನ್ನು ಮಾಡಿದ್ದು. ಅದರಲ್ಲಿ ನಮ್ಮ ಗಾಂಧಿ ಆಸ್ಪತ್ರೆಯ ಹರಿಶ್ಚಂದ್ರ ಅವರು ಬಹಳ ಒಂದು ವಿಶೇಷವಾದ ಸೇವೆಯನ್ನು ಮಾಡಿದ್ದಾರೆ. ನಮ್ಮ ಗಾಂಧಿ ಆಸ್ಪತ್ರೆ ಅಂತೇಳಿ ಹೇಳಿದರೆ ಅದು ಮಠಗಳ ಆಸ್ಪತ್ರೆ ಅಂತೇಳಿ ಹೇಳ್ಬೋದು. ನಮ್ಮ ಎಲ್ಲ ಮಠದವರನ್ನು ನೋಡಬೇಕಾದ್ರೆ ಗಾಂಧಿ ಹಾಸ್ಪಿಟಲಲ್ಲೇ ಹೋಗಬೇಕು. ಬೇರೆ ಕಡೆ ಹೋದರೆ ಎಲ್ಲ ಮಠದವರು ಕಾಣುವುದಿಲ್ಲ. ಎಲ್ಲ ಮಠದವರು ನೀವು ಮೀಟ್ ಆಗಬೇಕಾದ್ರೆ ಗಾಂಧಿ ಹಾಸ್ಪಿಟಲ್ನಲ್ಲಿ ಎಲ್ಲ ಮಠದವರು ಪೇಷಂಟಾಗಿ ಅಲ್ಲಿ ಬರ್ತಾರೆ. ಎಲ್ಲ ಸ್ವಾಮಿಗಳು ಕೂಡ ಬರ್ತಾರೆ. ಹಾಗಾಗಿ ಮಠದ ಸೇವೆ ಮಾಡತಕ್ಕಂತಹ ಒಂದು ಹಾಸ್ಪಿಟಲ್ ಅಂದರೆ ನಮ್ಮ ಗಾಂಧಿ ಹಾಸ್ಪಿಟಲು ಬಹಳ ಸಿಂಪಲಾಗಿ ಇದ್ದುಕೊಂಡು, ಯಾಕೆ ಗಾಂಧೀಜಿ ಹೇಗೆ ಇದ್ದರೂ ಅದೇ ರೀತಿ ಗಾಂಧೀಜಿಯಿಂದ ಪ್ರಭಾವಿತರಾಗಿ ನಮ್ಮ ಹರಿಶ್ಚಂದ್ರ ಅವರು ಈ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದಾರೆ. ಆದ್ದರಿಂದ ವಿಶೇಷ ಸೇವೆಯನ್ನು ಮಾಡಿದ್ದಾರೆ. ನಮಗೆ ತುಂಬ ಸಂತೋಷ. ಕೇವಲ ಮಠದ್ದಲ್ಲ, ಪುತ್ತಿಗೆ ಮಠದ ಹಾಸ್ಪಿಟಲ್ ಅಂತೇಳಿ ಹೇಳ್ಬೋದು. ಯಾಕೆಂದರೆ ನಾವೇ ಅದನ್ನು ಇನಾಗ್ರೇಟ್ ಮಾಡಿದ್ದು. ಗಾಂಧಿ ಹಾಸ್ಪಿಟಲನ್ನು ಉದ್ಘಾಟನೆ ಮಾಡಿದ್ದು ಕೂಡ ನಾವೇ. ನಮ್ಮ ಮಠದವರು ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಸ್ಟಾಫು ಎಲ್ಲರೂ ಕೂಡ ಜ್ವರ ಬರ್ತದೆ ಹೇಳಿದರೆ ಗಾಂಧಿ ಹಾಸ್ಪಿಟಲ್ಗೆ ಹೋಗು ಅಂತೇಳಿ ನಾವು ಹೇಳೋದು. ಈ ರೀತಿ ಮಠದವರು ಬಂದರೆ ಫ್ರೀಯಾಗಿ ಮಾಡಿಬಿಡ್ತಾರೆ. ಮಠದವರ ಹತ್ರ ಏನು ತಗೊಳ್ಳೋದು. ಹೀಗೆ ಮಠದವರ ಒಂದು ವಿಶೇಷ ಸೇವೆ, ದೇವರ ಸೇವೆ ಮಾಡುವವರ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಈ ಒಂದು ನಿಸ್ವಾರ್ಥವಾದಂತಹ ಸೇವೆ ಇವತ್ತು ಹಾಸ್ಪಿಟಲ್ ಅಂತೇಳಿ ಹೇಳಿದ ತಕ್ಷಣ ಕೆಲವರೆಲ್ಲ ಹೆದರಿ ಸಾಯ್ತಾರೆ. ಹಾಸ್ಪಿಟಲ್ಗೆ ಹೋದರೆ ನಾವು ಬರುವಾಗ ಕೈಯೂ ಖಾಲಿ ದೇಹನೂ ಖಾಲಿಯಾಗಿ ಬಿಡ್ತದೆ ಅಂತ ಹೇಳಿ ಈ ರೀತಿ ತಿಳ್ಕೊಳ್ಳೋರಿದ್ದಾರೆ. ಆದರೆ ಗಾಂಧಿ ಹಾಸ್ಪಿಟಲ್ಗೆ ಹೋದರೆ ನಮ್ಮೆಲ್ಲ ರೋಗವನ್ನೆಲ್ಲ ವಾಸಿ ಮಾಡಿ ಬಹಳ ವಿಶ್ವಾಸದಿಂದ ನಮ್ಮನ್ನು ನೋಡಿಕೊಂಡು ಅವರು ಕಳಿಸಿ ಕೊಡ್ತಾರೆ. ಈ ರೀತಿ ಬಹಳ ವರ್ಷದಿಂದ ನಮ್ಮ ಕೃಷ್ಣನ ಒಂದು ಸನ್ನಿಧಾನದಲ್ಲಿ ಕೃಷ್ಣ ಮಠದವರು ಕೂಡ ಯಾರಾದರೂ ಬಂದರೂ ಅವರು ವಿಶೇಷವಾದ ಮುತುವರ್ಜಿಯನ್ನು ವಹಿಸಿ ಅವರು ಎಲ್ಲ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಈ ಕೃಷ್ಣನ ಪೂಜಾ ಒಂದು ಸಂಕಲ್ಪವನ್ನು ಸ್ವೀಕಾರ ಮಾಡುವ ಈ ಸಂದರ್ಭದಲ್ಲಿ ಅವರನ್ನು ಗುರುತಿಸಬೇಕು. ಅವರ
ಈ ಗಾಂಧಿ ಹಾಸ್ಪಿಟಲಿಗೂ ಶ್ರೀಕೃಷ್ಣನ ಅನುಗ್ರಹ ರಕ್ಷೆ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಬೇಕು ಎಂಬ ಉದ್ದೇಶದಿಂದ ಈ ಪರ್ಯಾಯ ಉತ್ಸವ ಪ್ರಾರಂಭದ ಸಮಯದಲ್ಲಿ ನಾವು ಅವರನ್ನು ಆಹ್ವಾನಿಸಿದ್ದೇವೆ. ಅವರು ಬಂದಿದ್ದಾರೆ, ನಮಗೆ ಬಹಳ ಸಂತೋಷವಾಗಿದೆ. ಅವರಿಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಅನುಗ್ರಹ ಇರಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಶ್ರೀಕೃಷ್ಣಾನುಗ್ರಹ ಪ್ರಶಸ್ತಿಯನ್ನು ನಾವು ನೀಡಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಉಡುಪಿ ಅಂತೇಳಿ ಹೇಳಿದರೆ ಯಕ್ಷಗಾನಕ್ಕೆ ಬಹಳ ಪ್ರಸಿದ್ಧಿ. ಆದ್ದರಿಂದ ಯಕ್ಷ ಕಲಾವಿದರು ಏನಾದರೂ ಇದ್ದರೆ ನಮ್ಮ ಶಿವರಾಮ್ ಶೆಟ್ಟಿ ಅವರು ಎಲ್ಲಿ ಯಕ್ಷಗಾನ ಆಗೋದಾದರೂ ಕೂಡ ಅದರ ಯಕ್ಷಗಾನದ ಮೂಲ ಒಂದು ದೇವತೆ ಯಾರಂದರೆ ಶಿವರಾಮ್ ಶೆಟ್ಟರು ಎಲ್ಲ ಯಕ್ಷಗಾನ ಒಂದು ಕಲಾ ಪ್ರಕಾರಗಳಿಗೆ ವಿಶೇಷ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ನಮ್ಮ ಕಳೆದ ಪರ್ಯಾಯದಲ್ಲಿ ಒಂದು ದಿವಸದಲ್ಲಿ 100 ಯಕ್ಷಗಾನ ಒಟ್ಟಿಗೆ 1000 ಯಕ್ಷಗಾನ. ನಮ್ಮ 3ನೇ ಪರ್ಯಾಯದಲ್ಲಿ ಒಂದು ತಿಂಗಳಲ್ಲಿ 1000 ಯಕ್ಷಗಾನ ವಿದ್ಯಾರ್ಥಿಗಳದ್ದು, ಚಿಕ್ಕ ಮಕ್ಕಳದ್ದು. ದಿನ ಬೆಳಗ್ಗೆಯಿಂದ ಸಾಯಂಕಾಲ ತನಕನೂ 1 ಗಂಟೆ ಅರ್ಧ ಗಂಟೆದ್ದು ಮಕ್ಕಳದ್ದು ಒಂದು ಯಕ್ಷಗಾನ ಪ್ರಸಂಗ. ಹೀಗೆ 100 ಯಕ್ಷಗಾನಗಳನ್ನು ಅದನ್ನು ಪ್ರಾಯೋಜನೆ ಮಾಡಿ ಅದಕ್ಕೆ ಪ್ರೋತ್ಸಾಹ ಮಾಡಿ ಯಕ್ಷರಂಗಕ್ಕೂ ಕೂಡ ತುಂಬ ಪ್ರೋತ್ಸಾಹ ಮಾಡಿ ಉಡುಪಿಯ ಒಂದು ವಿಶೇಷ ಕಲೆಯಾದ ಯಕ್ಷಗಾನಕ್ಕೆ ವಿಶೇಷ ಪ್ರೋತ್ಸಾಹವನ್ನು ನಮ್ಮ ತಲ್ಲೂರು ಶಿವರಾಮ್ ಶೆಟ್ಟರು ನೀಡಿದ್ದಾರೆ. ಅಂತಹ ಅವರನ್ನು ಕೂಡ ಸನ್ಮಾನ ಮಾಡಿದರೆ ಕೃಷ್ಣನಿಗೆ ಸಂತೋಷ ಆಗ್ತದೆ. ನಮ್ಮ ಉಡುಪಿಯ ಕಲೆಯಾದ ಯಕ್ಷಗಾನಕ್ಕೂ ಕೂಡ ವಿಶೇಷವಾದ ಮೆಚ್ಚುಗೆಯನ್ನು ಸೂಚಿಸಾಗ್ತದೆ ಎಂಬುದಾಗಿ ನಾವು ಅವರನ್ನು ಕರೆದಿದ್ದು ಇವತ್ತು ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ಪರ್ಯಾಯದ ಈ ಒಂದು ಪ್ರಾರಂಭದ ಉತ್ಸವದ ಅಂಗವಾಗಿ ಶ್ರೀಕೃಷ್ಣ ಅನುಗ್ರಹ ಪ್ರಶಸ್ತಿಯನ್ನು ಕೂಡ ನಾವು ನೀಡಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ಹಾಗೆ ಶೇಖ್ ವಹೀದ್ ಅವರು ಸಮಾಜ ಸೇವಕರ ಜಿಲ್ಲೆಯ NRI ಜನಗಳಿಗೆ ಅವರು ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ಸಮಾಜ ಸೇವೆಯನ್ನು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ನಮ್ಮ ಪರ್ಯಾಯ ಸ್ವಾಗತ ಸಮಿತಿಗೂ ಕೂಡ ಒಬ್ಬ ಮುಸ್ಲಿಮರಾಗಿ ಡೊನೇಷನ್ ಕೊಡೋದು ಅಂತೇಳಿ ಹೇಳಿದರೆ ಅದು ಉಳಿದವರು ಕೊಟ್ಟ ಹಾಗೆ ಅಲ್ಲ. ಯಾಕೆಂದರೆ ಬೇರೆ ಮುಸ್ಲಿಮರಲ್ಲಿ ಯಾರು ಡೊನೇಷನ್ ಕೊಟ್ಟರೆ ಅವರನ್ನು ಕೆಲವರು ಕೆಂಪು ಕಣ್ಣಿನಿಂದ ನೋಡೋದು ಉಂಟು. ಇವರೇನು ಮಾಡಿದ್ರು, ಯಾಕೆ ಕೊಟ್ಟರು ಅಂತ ಹೇಳಿ. ಅದು ಯಾವುದನ್ನು ಕೂಡ ಪರಿಗಣಿಸದೆ ನಮ್ಮ ಶೇಖ್ ವಹೀದ್ ಅವರು ಎಲ್ಲೆಲ್ಲಿ ಒಳ್ಳೆಯ ಕೆಲಸ ಆಗ್ತದೆ ಅದಕ್ಕೆ ವಿಶೇಷವಾದ ಒಂದು ಸಹಾಯ ಡೊನೇಷನ್ ಕೊಟ್ಟು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಇಂತಹ ಒಂದು ವಿಶೇಷವಾದಂತಹ ಒಂದು ಘಟನೆಯನ್ನು ನಾವು ಗುರುತಿಸಬೇಕು. ಯಾಕೆಂದರೆ ನಾವು ತಿಳ್ಕೊಂಡದ್ದು ಏನಂದರೆ ಇವತ್ತು ಸಮಾಜದ ಬಾಂಧವ್ಯ ಬೆಳೀಬೇಕಾದರೆ ಡಿವೈಡಿಂಗ್ ಫೋರ್ಸ್ ಇರಬಾರ್ದು, ಬೈಂಡಿಂಗ್ ಫೋರ್ಸು ಅದು ಇವತ್ತು ಗಟ್ಟಿಯಾಗಬೇಕು. ಪರಸ್ಪರ ಸಮಾಜದ ಒಂದು ಬಾಂಧವರು ಅವರ ಸೌಹಾರ್ದವನ್ನು ಬೆಳೆಸಿಕೊಳ್ಳತಕ್ಕಂತಹ ಈ ಒಂದು ಘಟನೆಯನ್ನು ಹೈಲೈಟ್ ಮಾಡಬೇಕು ಹೊರತು ಇವರು ಕಾದಾಡಿದರು ಎಂಬುದನ್ನು ಹೈಲೈಟ್ ಮಾಡಬೇಕು. ಕಾದಾಡಿದರು ಅಂತ ಹೇಳಬಾರ್ದು. ಅಂತಹ ಒಂದು ಅದನ್ನು ಶಮನ ಮಾಡುವ ಪ್ರಯತ್ನ ಆಗಬೇಕು ಹೊರತು ಅದನ್ನು ಹೈಲೈಟ್ ಮಾಡಬಾರದು. ಆದ್ದರಿಂದ ಸಮಾಜದ ಸಾಮರಸ್ಯ ಎಂಬುದು ಬಹಳ ಮುಖ್ಯವಾದಂಥ ವಿಚಾರ. ನಮ್ಮ ಹಿಂದೂ ಸಮಾಜ ಅದೇ ರೀತಿ ಮುಸ್ಲಿಂ ಸಮಾಜ ನಾವು ವಿಶೇಷವಾಗಿ ಸಾಮರಸ್ಯವನ್ನು ನಾವು ಇವತ್ತು ವೃದ್ಧಿಸಿಕೊಳ್ಳಬೇಕು, ಅದನ್ನು ಜಾಸ್ತಿ ಮಾಡಿಕೊಳ್ಬೇಕು. ಹಾಗಿದ್ದರೆ ಎಲ್ಲ ಸಮಾಜಕ್ಕೂ ಕೂಡ ಅದರಿಂದ ಒಂದು ಒಳ್ಳೆಯದಾಗ್ತದೆ. ಈ ದೃಷ್ಟಿಯಲ್ಲಿ ನಮ್ಮ ಪರ್ಯಾಯಕ್ಕೆ ಮುಸ್ಲಿಂ ಸಮಾಜದವರು ಕೂಡ ಹೇಗೆ ಡೊನೇಷನ್ ಕೊಟ್ಟಿದ್ದಾರೆ, ಅವರು ಒಂದು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಸಾಮರಸ್ಯದ ಒಂದು ಬದುಕಿಗೆ ವಿಶೇಷ ಮಹತ್ವವನ್ನು ಕೊಡಬೇಕು ಎಂಬ ದೃಷ್ಟಿಯಿಂದಲೂ ಕೂಡ ನಾವು ಶೇಖ್ ವಹೀದ್ ಅವರನ್ನು ನಮ್ಮ ಒಂದು ಪರ್ಯಾಯ ಸ್ವಾಗತ ಸಮಿತಿಗೆ ಒಂದು ಡೊನೇಷನ್ ಕೊಟ್ಟಂಥ ಅವರನ್ನು ಇವತ್ತು ಕರೆಸಿ ನಾವು ಅವರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ದೇವರವರಿಗೆ ಇನ್ನಷ್ಟು ಸಂಪತ್ತನ್ನು ಕೊಡಲಿ, ಅವರು ನಮಗೆ ಇನ್ನಷ್ಟು ಡೊನೇಷನ್ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ನಾವು ಅವರಿಗೂ ಕೂಡ ಈ ಒಂದು ವಿಶೇಷವಾದ ಒಂದು ಅಭಿನಂದನೆಯನ್ನು ಕೂಡ ಮಾಡ್ತಾ, ಅದರ ಜೊತೆಗೆ ಇವತ್ತು ನಮಗೆ ಅತ್ಯಂತ ಪ್ರಿಯರಾದಂತಹ ಶ್ರೀನಿವಾಸ್ ಪೂಜಾರಿ ಅವರು ಬಂದಿದ್ದಾರೆ. ಅವರು ಮಾಜಿ ಮಂತ್ರಿಗಳು ಹೌದು, ಆದರೆ ಅವರು ನೋಡುವಾಗ ಸಾಮಾನ್ಯ ಕಾರ್ಯಕರ್ತರ ಹಾಗೆ ಬಹಳ ಸಿಂಪಲ್ಲಾಗಿ ಇದ್ದುಕೊಂಡು ಬಹಳ ಸರಳವಾಗಿ ಮತ್ತು ಹೈ ಥಿಂಕಿಂಗ್ ನಮ್ಮ ಸಚಿವರುಗಳಲ್ಲಿ
ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಇದನ್ನು ಗುರುತಿಸಬೇಕಾದ್ರೆ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿಯವರನ್ನು ನಾವು ತೋರಿಸಬಹುದು. ಬಹಳ ಒಳ್ಳೆಯ ವಾಗ್ಮಿಗಳಾಗಿ, ಒಳ್ಳೆಯ ವಿಚಾರವಂತರಾಗಿ, ಅದೇ ರೀತಿ ಸರಳ ಜೀವನವನ್ನು ನಡೆಸಿ ಸಮಾಜದ ಬಗ್ಗೆ ವಿಶೇಷ ಕಾಳಜಿಯನ್ನು ಇಟ್ಟುಕೊಂಡವರು. ಅದರ ಜೊತೆಗೆ ನಮ್ಮ ಹುಟ್ಟೂರಿನವರು ಕೂಡ, ನಮ್ಮ ಹುಟ್ಟೂರಿನಲ್ಲಿ ಇದ್ದವರು. ಅಂತಹ ಒಂದು ಸರಳ ಸಜ್ಜನಿಕೆಯ ರಾಜಕಾರಣಿ ಇವತ್ತು ವಿರೋಧ ಪಕ್ಷದ ಒಂದು ನಾಯಕರಾಗಿಯೂ ಕೂಡ ಒಂದು ಒಳ್ಳೆಯ ಆದರ್ಶವಾದಂತಹ ನಡೆಗಳನ್ನು ಅವರು ನೀಡ್ತಾ ಇದ್ದಾರೆ. ಅವರನ್ನು ಕೂಡ ಗುರುತಿಸಬೇಕು, ಅವರಿಗೂ ಶ್ರೀಕೃಷ್ಣನ ಅನುಗ್ರಹ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ನಾವು ಅವರನ್ನು ಆಹ್ವಾನಿಸಿದ್ದೇವೆ. ಎಲ್ಲ ಕೃಷ್ಣ ಭಕ್ತರಿಗೂ ಕೂಡ ಶ್ರೀಕೃಷ್ಣನ ಅನುಗ್ರಹ ಇರಲಿ ಅಂತೇಳಿ ಪ್ರಾರ್ಥಿಸ್ತಾ ಈ ಪರ್ಯಾಯ ಚತುರ್ಥ ಪರ್ಯಾಯದ ಪ್ರಾರಂಭ ಸಮಾರಂಭದಲ್ಲಿ ಅವರೆಲ್ಲರಿಗೂ ಕೂಡ ನಾವು ಶ್ರೀಕೃಷ್ಣ ಅನುಗ್ರಹ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಪರಮ ಪೂಜ್ಯ ಶ್ರೀಪಾದಂಗಳವರ ಪ್ರಧಾನ ಕಾರ್ಯಕ್ರಮಗಳು ಈ ರಾಜಾಂಗಣದಲ್ಲಿ ನಡೀತದೆ. ಪ್ರತಿ ದಿವಸದ ಅತ್ಯಂತ ವೈಭವದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ನಡಿಬೇಕು ಅಂತ ಇದಕ್ಕೆ ವಿಶೇಷವಾಗಿ ಸಹಕಾರವನ್ನು, ಸಹಭಾಗಿತ್ವವನ್ನು ನೀಡಿದವರು ಕೆನರಾ ಬ್ಯಾಂಕಿನವರು. ಹಾಗಾಗಿ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೀವಿ. 2 ವರ್ಷದ ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ವಿಶೇಷವಾದಂತಹ ಸಹಭಾಗಿತ್ವವನ್ನು ಅವರು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಫೆಡರಲ್ ಬ್ಯಾಂಕಿನ ಮುಖ್ಯಸ್ಥರು ಅವರು ಕೂಡ ತಮ್ಮ ಶಾಖೆಯಿಂದ ಇದಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಉಡುಪಿ ಕೋಆಪರೇಟಿವ್ ಟೌನ್ ಬ್ಯಾಂಕಿನ ವತಿಯಿಂದಲೂ ಕೂಡ ಇದಕ್ಕೆ ವಿಶೇಷವಾದ ಸಹಭಾಗಿತ್ವವನ್ನು ಅವರು ಕೂಡ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ವಿಶೇಷವಾದ ಪ್ರಸಾದವನ್ನು, ಸನ್ಮಾನವನ್ನು ಪರಮಪೂಜ್ಯ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಈಗ ನೀಡಲಾಗ್ತಾ ಇದೆ. ನಮ್ಮ ಈ ಜಿಲ್ಲೆಯಲ್ಲಿ ನೂರಾರು ಕಲಾವಿದರಿಗೆ ಸನ್ಮಾನವನ್ನು ಮಾಡಿ ಅವರಿಗೊಂದು ದೊಡ್ಡ ವೇದಿಕೆಯನ್ನು ಕೊಟ್ಟು ಅವರ ಒಂದು ವ್ಯಕ್ತಿತ್ವವನ್ನು ವಿಕಸನಗೊಳಿಸಿದಂತಹ ದೊಡ್ಡ ಹಿರಿಮೆ ನಮ್ಮ ಹಿರಿಯರಾದಂತಹ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿಯವರು. ನಿರಂತರ ಸಮಾಜದ ಸಂಘಟನೆಯಲ್ಲಿ, ಕಲಾವಿದರ ಪ್ರೋತ್ಸಾಹದಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಹಿರಿಯರು, ಹವ್ಯಾಸಿ ಕಲಾವಿದರು. ಅವರಿಗೆ ಪರಮ ಪೂಜ್ಯ ಶ್ರೀಪಾದಂಗಳವರು ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಅನುಗ್ರಹ ಪ್ರಶಸ್ತಿಯನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಪರ್ಯಾಯದ ಈ ಪರ್ವ ಸಂದರ್ಭದಲ್ಲಿ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿಯವರ ಸಾಧನೆಗೆ ಪರಮ ಪೂಜ್ಯ ಶ್ರೀಪಾದಂಗಳವರು ವಿಶೇಷವಾದಂತಹ ಅನುಗ್ರಹದ ಸನ್ಮಾನವನ್ನು ನಡೆಸ್ತಾ ಇದ್ದಾರೆ. ಗಾಂಧಿ ಆಸ್ಪತ್ರೆ ಉಡುಪಿಯ ಒಂದು ಪ್ರತಿಷ್ಠಿತ ಸ್ವಚ್ಛ ಆಸ್ಪತ್ರೆ ಅಂತಲೇ ಖ್ಯಾತವಾಗಿದೆ. ಈಗಾಗಲೇ ಪರಮ ಪೂಜ್ಯ ಶ್ರೀಪಾದರು ಅದರ ಹಿನ್ನೆಲೆಯನ್ನು ತಿಳಿಸಿದ್ದಾರೆ. ಇದರ ಆಡಳಿತ ನಿರ್ದೇಶಕರಾದಂತಹ ಡಾಕ್ಟರ್ ಹರೀಶ್ ಚಂದ್ರ ಅವರು ನಿರಂತರ ಪರಮ ಪೂಜ್ಯ ಶ್ರೀಪಾದರ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಅನೇಕ ಸಮಾಜದ ನೊಂದ ವ್ಯಕ್ತಿಗಳ ಸೇವೆಯಲ್ಲಿ ನಿರಂತರ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಹರೀಶ್ ಚಂದ್ರ ಇವರಿಗೆ ಪರ್ಯಾಯದ ಈ ಪರ್ವಕಾಲದಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರು ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಅನುಗ್ರಹ ರೂಪವಾದಂತಹ ಶ್ರೀಕೃಷ್ಣಾನುಗ್ರಹ ಪ್ರಶಸ್ತಿಯನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಶ್ರೀಕೃಷ್ಣ ಮಠ ಸಮಾಜದ ಎಲ್ಲ ವರ್ಗದವರ ಸಂಬಂಧವನ್ನು ಬೆಳೆಸಿಕೊಂಡಂತಹ ಒಂದು ಆದರ್ಶ ಮಠ ಅದು. ಇಲ್ಲಿ ಜಾತಿ ಮತಗಳ ಯಾವ ಚೌಕಟ್ಟು ಈ ಶ್ರೀಕೃಷ್ಣ ಮಠದಲ್ಲಿ ಇಲ್ಲ. ಕಳೆದ ಪರ್ಯಾಯದಲ್ಲಿ ಪರಮ ಪೂಜ್ಯ ಶ್ರೀಪಾದರ 3ನೆಯ ಪರ್ಯಾಯದಲ್ಲಿ ತಮಗೆಲ್ಲ ಗೊತ್ತಿರಬಹುದು, ಸಮಾಜದ ವಿವಿಧ ಧರ್ಮ ಗುರುಗಳನ್ನು ಇದೇ ವೇದಿಕೆಯಲ್ಲಿ ಕರೆಸಿ ಒಂದು ಧರ್ಮ ಸಂಸತ್ ಮಾಡಿದ್ರು. ಅನೇಕ ಕ್ರಿಶ್ಚಿಯನ್ ಗುರುಗಳು, ಇಸ್ಲಾಂ ಧರ್ಮದ ಗುರುಗಳು ಎಲ್ಲರೂ ಈ ವೇದಿಕೆಯಲ್ಲಿ ಧರ್ಮ ಸಂದೇಶವನ್ನು ನೀಡಿದ್ದರು. ಅದನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸಿಕೊಳ್ತಾ ಇದ್ದೀವಿ. ಆ ರೀತಿಯಲ್ಲಿ ಗುರುಗಳ ದೊಡ್ಡ ಚಿಂತನೆ, ಅದಕ್ಕೆ ಪೂರಕವಾಗಿ ಅವರು ಅನೇಕ ಸಮಾಜ ಸುಧಾರಕರನ್ನು ಗುರುತಿಸ್ತಾರೆ. ಇವತ್ತು ಅಂತಹ ಒಬ್ಬ ಸಾಧಕರು ವೇದಿಕೆಯಲ್ಲಿದ್ದಾರೆ. ಶೇಖ್ ವಹೀದ್ ಎಂಬತಕ್ಕಂತಹ ಒಬ್ಬ ಸಾಧಕರು ಕೊರೋನಾ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಂಬ್ಯುಲೆನ್ಸ್ ಮೊದಲಾದ ರೂಪದಲ್ಲಿ
ಸೇವೆಯನ್ನು ಸಲ್ಲಿಸಿ ಸಮಾಜದ ಸೇವೆಯಲ್ಲಿ ತನ್ನ ಸೇವೆಯನ್ನು ಸಲ್ಲಿಸಿದವರು. ಅವರ ತಂದೆಯವರು ಭಾರತದ ಗಡಿಭಾಗದಲ್ಲಿ ರಕ್ಷಣೆಯ ಕಾರ್ಯದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸಿದಂಥವರು ಮತ್ತು ವಿಶೇಷವಾಗಿ ಕೃಷ್ಣ ಮಠದ ಜೊತೆಯಲ್ಲಿ ಒಡನಾಟವನ್ನು ಬೆಳೆಸಿಕೊಂಡಂತಹ ಶೇಖ್ ವಹೀದ್ ಅವರ ಸಾಧನೆಗೆ ಪರಮ ಪೂಜ್ಯ ಶ್ರೀಪಾದರು ಪರ್ಯಾಯದ ಈ ಪರ್ವಕಾಲದಲ್ಲಿ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಸಾಯಂಕಾಲದ ಕಾರ್ಯಕ್ರಮದ ಪರಿಚಯವನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಪರಮ ಪೂಜ್ಯ ಶ್ರೀಪಾದರ ಕಲ್ಪನೆಯಂತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರನ್ನು ಈ ವೇದಿಕೆಯಲ್ಲಿ ಸೇವೆಗಾಗಿ ಪರಮ ಪೂಜ್ಯ ಶ್ರೀಪಾದರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಖ್ಯಾತಿಯ ವಿದುಷಿ ರಾಧೆ ಜಗ್ಗಿ ಮತ್ತು ಬಳಗ ಚೆನ್ನೈ ಇವರಿಂದ ಭರತನಾಟ್ಯ ನಡೆಯಲಿದೆ. ನಾಥಹರೆ ಎಂಬತಕ್ಕಂತಹ ಅತ್ಯಂತ ಸುಂದರವಾದಂತಹ ಕಾರ್ಯಕ್ರಮ. ಇದರ ಪ್ರಾಯೋಜಕತ್ವವನ್ನು ನೀಡಿದವರು ಸಮನ್ವಯ ಹೋಟೆಲ್ಸ್ನ ಮುಖ್ಯಸ್ಥರು ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಕಾರ್ಯಕ್ರಮ ಈ ಸಭಾ ಕಾರ್ಯಕ್ರಮದ ನಂತರದಲ್ಲಿ ನಡೀತಾ ಇದೆ. ಇಂದು ಪರಮ ಪೂಜ್ಯ ಶ್ರೀಪಾದರಿಂದ ಶ್ರೀಕೃಷ್ಣನ ಅನುಗ್ರಹದ ಪ್ರಸಾದವನ್ನು ಪಡೆದಂತಹ ಹಿರಿಯರಾದಂತಹ ಡಾಕ್ಟರ್ ತಲ್ಲೂರ್ ಶಿವರಾಮ್ ಶೆಟ್ಟಿಯವರಿಂದ 2 ವಾಕ್ಕುಸುಮಗಳು. ಶ್ರೀಕೃಷ್ಣ ಮುಖ್ಯ ಪ್ರಾಣ ಸ್ಮರಿಸಿಕೊಳ್ಳುತ್ತಾ ಪರಮ ಪೂಜ್ಯ ಸ್ವಾಮಿ ದ್ವಯರ ಪಾದಾರವಂದಕ್ಕೆ ವಂದಿಸುತ್ತಾ ಹಿರಿಯರಾದ ವಿಧಾನಸೌಧದ ವಿರೋಧ ಪಕ್ಷ ನಾಯಕರಾದ ಕೋಟ ಶ್ರೀನಿವಾಸ ಪೂಜಾರಿ, ಡಾಕ್ಟರ್ ಹರೀಶ್ ರೇ, ವೇದಿಕೆಯಲ್ಲಿದ್ದ ಗಣ್ಯರೇ, ವೇದಿಕೆ ಮುಂಭಾಗದ ಪರಮ ಕೃಷ್ಣನ ಪರಮ ಭಕ್ತರೇ, ಒಂದು ಸಂತೋಷ ವಿಷಯ ಏನಂತ ಹೇಳಿದರೆ ಈ ಒಂದು ಪ್ರಸಾದವನ್ನು ನಾನು ತಗೊಳ್ಳೋದು ಅಂತ ಹೇಳಿದರೆ ಅದು ಜೀವನಿಗೆ ಪುಷ್ಟಿ ಬಂದಾಗೆ. ಶ್ರೀಕೃಷ್ಣ 2 ವರ್ಷ ಸ್ವಾಮಿಯವರು ಕೃಷ್ಣನ ಮುಟ್ಟಿ ಪೂಜೆ ಮಾಡುವಾಗ ಅಂತಹ ಪ್ರಸಾದ ನಾವು ಪಾಲಿ ಸಿಕ್ಕಿತ್ತು ಅಂತ ಹೇಳಿದ್ರೆ ಮನಸ್ಸಿಗೆ ಯಾವತ್ತು ದೇಹಕ್ಕೆ ಸಂತೋಷನ ಉಂಟು ಮಾಡ್ತದೆ ಅಂತ ಹೇಳಿ ನನ್ನ ಭಾವನೆ. ಅದೇ ರೀತಿ ಸ್ವಾಮಿಯವರು ಗೊತ್ತುಂಟು. ಸ್ವಾಮಿಯವರು ಪ್ರತಿ ವರ್ಷ 4 ಪರ್ಯಾಯದಲ್ಲಿ ಏನೇನು ಮಾಡಿದರೆ ನಿಮಗೆಲ್ಲ ಗೊತ್ತಿದೆ. ಮತ್ತು ಇಲ್ಲಿ ಭಗವದ್ ಮಂದಿರವನ್ನು ಕಟ್ಟಿದ್ದಾರೆ ಮತ್ತು ಅಲ್ಲಿ ದ್ವಾಗದ ಗೋಪುರ ಕಟ್ಟಿದ್ದಾರೆ, ಅನ್ನ ಬ್ರಹ್ಮನ ಕಟ್ಟಿದ್ದಾರೆ, ಹೀಗೆ 10 ಹಲವಾರು ಕಟ್ಟಿದ್ದಾರೆ ಮತ್ತು ವಜ್ರದ ರಥವನ್ನು ಸಹ ಕಟ್ಟಿದ್ದಾರೆ. ಅಂತಹ ಒಂದು ಅದ್ಭುತ ಒಂದು ಸಾಧಕ ಸ್ವಾಮಿ ನಮ್ಮ ಮುಂದೆ ಇದ್ದಾರೆ. ಈ ಒಂದು ಪರ್ಯಾಯ ಯಾವ ರೀತಿ ಆಗಿದೆ ಅಂತ ನೀವೆಲ್ಲ ನೋಡಿದ್ದೀರಿ. ನಾಭೂತೋ ಅಂತ ಹೇಳಿದ ಆ ರೀತಿಯಲ್ಲಿ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ. ಬಾಯಿಂದ ಅವರಾಗಿ ಹೇಳಿದ್ದಾರೆ, ಯಾವುದಕ್ಕೆ ಖರ್ಚು ಮಾಡಬೇಕು, ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡಲೇಬೇಕು. ಒಂದು ಸಂಪಾದನೆ ಮಾಡಿಕೊಂಡು ನನ್ನ ಮಗಳನ್ನು ಅಧೂರ್ಯವಾಗಿ ಖರ್ಚು ಮಾಡಬೇಕಂದಲ್ಲಿ ಪ್ರತಿಯೊಬ್ಬ ತಂದೆ ತಾಯಿಯಲ್ಲಿ ಆ ಮನಸ್ಸಲ್ಲಿ ಇರುತ್ತೆ. ಅದು ವೇಸ್ಟ್ ಆಗ್ತದೆ ಅಲ್ಲ, ನನ್ನ ಮಗಳಿಗೆ ನಾನು ಖರ್ಚು ಮಾಡೋದು, ನನ್ನ ಮಗಳು ಈ ರೀತಿಯಲ್ಲಿ ಮದುವೆ ಮಾಡಬೇಕೆಂಬ ಭಾವನೆಗಳಿತ್ತು. ಹಾಗೆ ಇದು ಕೂಡ ಜನರು ಕೃಷ್ಣನ ಪರ್ಯಾಯ ಆದಾಗ ಪುತಿಗಳ ಸ್ತ್ರೀಯರ ಪರ್ಯಾಯ ಈ ರೀತಿ ಆಗಬೇಕಂದೇಳಿ ಜನರು ನಾವೆಲ್ಲ ಸೇರಿಕೊಂಡು ಮಾಡಿದ ಆ ಒಂದು ಕಾರ್ಯಕ್ರಮ ಅದು ಅಧೂರ್ಯವಾಗಿರಬೇಕು, ಈ ರೀತಿ ಇರಬೇಕು ಅಂದೇಳಿ ಅದು ಆ ರೀತಿಯಾಗಿ ನಡೆದು ಹೋಗಿದೆ. ಕೃಷ್ಣನ ಸ್ವಾಮಿಯವರ ಆಶೀರ್ವಾದದಿಂದ ನಡೀತಾ ಇದೆ. ಆಗಿರುವಾಗ ಅಂತಹ ಒಂದು ಜನ ನೀವು ಮುಂದೆ ನೋಡ್ತಾ ಇದ್ದೆ. ನಿನ್ನ ಏನಾಗಿದೆ, ಮೊನ್ನೆ ಏನಾಗಿದೆ, ಯಾವ ರೀತಿ ಕಾರ್ಯಕ್ರಮ ಆಗಿದೆ. ಅದು ಇವತ್ತು ಸ್ವಾಮಿಯವರು ನನಗೊಂದು ಪ್ರಸಾದವನ್ನು ಕೊಟ್ಟಿದ್ದಾರೆ. ನನ್ನ ಮನಸ್ಸಿಗೆ ತೃಪ್ತಿ ಆಗಿದೆ, ಸಂತೋಷ ಆಗಿದೆ. ನಾವು ಏನು ಮಾಡ್ತೇವೆ ಗೊತ್ತಿಲ್ಲ, ನಾವೇನು ಮಾಡಿದೆ ಅಂತ ಗೊತ್ತಿಲ್ಲ, ಆದರೆ ನಾನು ದಾನಿಯಲ್ಲ, ಸಾಧಕ. ನಾನು ಒಬ್ಬ ಸಾಧಕ. ಏನಂತ ಹೇಳಿದರೆ ನಾನು ಯಕ್ಷಗಾನದಲ್ಲಿದ್ದೇನೆ, 60 ವರ್ಷದ ನಂತರ ಯಕ್ಷಗಾನ ಹಾಕಿದ್ದೆ, ಬೇಷ ಹಾಕಿದ್ದೇನೆ. ಅದರ ನಂತರ ರಂಗಭೂಮಿಯಲ್ಲಿದ್ದೇನೆ, ಅದೇಳಿ ಕೂಡ ನಾನು ಪಾತ್ರ ಮಾಡ್ತಾ ಇದ್ದೇನೆ. ಮತ್ತು ಜಾನಪದ ಹಿರಿಯರು ಏರಿಯ ಲಕ್ಷ್ಮೀನಾಳವರು ನನಗೆ ಕೊಟ್ಟ ಒಂದು ಜಾನಪದ ಜಿಲ್ಲಾಧ್ಯಕ್ಷನ ಕೊಟ್ಟಿದ್ದೆ. ಅದು ಕೂಡ ಆ ಕಾರ್ಯಕ್ರಮ ಜಿಲ್ಲಾ ಅಂತ ಬೇರೆ ಬೇರೆ ಕಡೆಯಿಂದ ಮಾಡ್ತಾ ಇದ್ದೇನೆ. ಕಲೆ ಜನರಿಗೆ ಮುಟ್ಟಿಸಬೇಕೆಂಬ ಉದ್ದೇಶದಿಂದ ಮಾಡ್ತಾ ಇದ್ದೇನೆ. ಅದೆಲ್ಲ ಶ್ರೀಕೃಷ್ಣ ಮುಖ್ಯಮಂತ್ರಿ ಅನುಗ್ರಹ, ಸ್ವಾಮಿಯವರ ಆಶೀರ್ವಾದ ಅಂತ ಹೇಳುತ್ತಾ ಅವಕಾಶ ಕೊಡದೆ ಒಂದು ನನ್ನ 2 ಮಾತು ಮುಗಿಸಿ ನಮಸ್ಕಾರ. ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು, ಸರಳ ಸಜ್ಜನಿಕೆಯ ಸ್ವಭಾವದವರು ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಇವತ್ತು ಆಗಮಿಸಿದ್ದಾರೆ. ಅವರು ತಮ್ಮ 1-2 ಮಾತುಗಳನ್ನು ಗುರುಗಳ ಸನ್ನಿಧಾನದಲ್ಲಿ ಆಡಬೇಕಾಗಿ ಕೇಳಿಕೊಳ್ತೀನಿ. ನಾವೆಲ್ಲರೂ ಭಾಳ ಸಂತೋಷದಿಂದ, ಸಂಭ್ರಮದಿಂದ, ಪ್ರೀತಿಯಿಂದ ಮೊನ್ನೆ ಪರ್ಯಾಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆವು. ನನ್ನ ಅನುಭವದ ಮಟ್ಟಿಗೆ ಒಂದು ಅದ್ಭುತ ಅಂತ ಹೇಳುವಂಥ ಪುರಪ್ರವೇಶ, ದರ್ಬಾರು ಸೇರಿದಂತೆ
ಪುತ್ತಿಗೆ ಶ್ರೀಗಳ ಇಡೀ ಪರ್ಯಾಯೋತ್ಸವ ಒಂದು ಐತಿಹಾಸಿಕವಾದ ದಾಖಲೆ ಅಂತ ಹೇಳಿ ಮಾಧ್ಯಮಗಳು ಸೇರಿದಂತೆ ಭಕ್ತರೆಲ್ಲ ತಮ್ಮಲ್ಲೇ ಅಂದುಕೊಳ್ಳುವುದನ್ನು ನಾವೆಲ್ಲ ಕೇಳಿ ಭಾಳ ಸಂತೋಷಪಟ್ಟಂಥ ಕ್ಷಣ ಸಿಕ್ಕಿತ್ತು ನಮಗೆ. ಅಂಥ ಒಂದು ಸಮಾರಂಭದಲ್ಲಿ ನಾವೆಲ್ಲ ಇರುವಾಗ ಈ ಅಷ್ಟಮಠಗಳ ಬಗ್ಗೆ ಒಂದಷ್ಟು ಚರ್ಚೆಗಳು ಯಾವಾಗಲೂ ಆಗ್ತಾ ಇರುತ್ತೆ. ಒಂದು 6-7 ವರ್ಷದ ಕೆಳಗೆ ನಾನು ವಿಧಾನ ಪರಿಷತ್ತಲ್ಲಿರುವಾಗ ಅಂದಿನ ಸರ್ಕಾರ ಒಂದು ಪ್ರಸ್ತಾಪ ತಂದಿತ್ತು. ಶ್ರೀಕೃಷ್ಣ ಮಠವೂ ಸೇರಿದಂತೆ ಅಷ್ಟಮಠಗಳನ್ನು ಸರ್ಕಾರೀಕರಣಗೊಳಿಸಬೇಕು ಅಂತೇಳಿ. ಆಗ ಸದಾನಂದ ಗೌಡರು ವಿರೋಧ ಪಕ್ಷ ನಾಯಕರಾಗಿದ್ದರು. ಇಂಥ ಒಂದು ಪ್ರಸ್ತಾಪ ಸರ್ಕಾರದ ಮುಂದಿದೆ, ನೀನು ಇದನ್ನು ವಾದ ಮಂಡನೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದರು. ನಾನು ಅಷ್ಟಮಠಗಳ ಎಲ್ಲ ಯೋಚನೆಗಳನ್ನು ಇತಿಹಾಸಗಳನ್ನು ಪರಂಪರೆಗಳನ್ನು ಇಟ್ಟು ಇಡೀ ಹಿಂದೂ ಧರ್ಮದ ಒಂದು ಹೃದಯ ಭಾಗವಾಗಿರುವಂಥ ಶ್ರೀಕೃಷ್ಣ ಮಠ ಮತ್ತು ಅಷ್ಟಮಠಗಳನ್ನು ಸರ್ಕಾರೀಕರಣಗೊಳಿಸಿದರೆ ಅದು ಬಹುದೊಡ್ಡ ವಿವಾದಕ್ಕೆ ಕಾರಣ ಆಗುತ್ತೆ ಮತ್ತು ಸಾಮಾಜಿಕವಾದಂಥ ಸಮಸ್ಯೆ ಹುಟ್ಟುಕೊಳ್ಳುತ್ತೆ. ಹಾಗಾಗಿ ಅಷ್ಟಮಠಗಳಿಗೆ ಹಸ್ತಕ್ಷೇಪ ಮಾಡುವುದನ್ನು ಸರ್ಕಾರ ನಿಲ್ಲಿಸಬೇಕು ಅಂತೇಳಿ ಆಗ್ರಹವನ್ನು ಸದನದಲ್ಲಿ ಮಾಡಿದೆ. ಅತ್ಯಂತ ಖುಷಿ ಅಂದರೆ ಅವತ್ತಿನ ಮಂತ್ರಿಗಳು ಉತ್ತರ ಕೊಡೋ ಮುಂಚೆ ಒಂದು ಸ್ಪಷ್ಟನೆ ಕೊಟ್ಟು ಹೇಳಿದರು, ಯಾವ ಕಾರಣಕ್ಕೂ ಕೂಡ ಉಡುಪಿ ಅಷ್ಟಮಠಗಳಿಗೆ ನಾವು ಕೈ ಹಾಕೋದಿಲ್ಲ, ಸರ್ಕಾರ ಅದರಿಂದ ದೂರ ಇರುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ಹಾಗಾಗಿ ಆ ಕಾರ್ಯಕ್ರಮದಲ್ಲಿ, ಆ ಚರ್ಚೆಯಲ್ಲಿ ನಾನು ಅಷ್ಟಮಠಗಳ ಬಗ್ಗೆ ವಾದವನ್ನು ಮಂಡಿಸಿದ್ದೆ ಅನ್ನಲಿಕ್ಕೆ ನನಗೊಂದು ಐತಿಹಾಸಿಕವಾದಂಥ ನೆನಪು. ಇನ್ನು ಯಾವಾಗಲೂ ಕೂಡ ಪೇಜಾವರಸೆಗಳಿಂದ ಪ್ರಾರಂಭವಾಗಿ ಎಲ್ಲ ಮಠಾಧೀಶರು ಕೂಡ ಗೋಹತ್ಯೆ ನಿಷೇಧ ಬಗ್ಗೆ ವಾದಗಳನ್ನು ಯಾವಾಗಲೂ ಮಾಡ್ತಾಯಿದ್ರು. ನನಗಿರುವಂಥ ಅವಕಾಶ ಏನಂದರೆ, ನಾನು ಕರ್ನಾಟಕ ಸರ್ಕಾರದಲ್ಲಿ ಸಭಾನಾಯಕನಾಗಿರುವಾಗ ಕರ್ನಾಟಕ ಸರ್ಕಾರದ ಪರವಾಗಿ ಗೋಹತ್ಯೆ ನಿಷೇಧವನ್ನು ಕಾಯ್ದೆಯನ್ನು ಅನುಷ್ಠಾನ ಮಾಡಿದೆವು ಅನ್ನೋದು ನನಗಿರುವಂಥ ಸಂತೋಷಗಳಲ್ಲಿ ಒಂದು ಮತ್ತು ಸಮಾಧಾನ. ನನಗೆ ಆ ಗೋಹತ್ಯೆ ನಿಷೇಧ ಕಾಯ್ದೆ ತರುವಾಗ ನಾನು ಸಭಾನಾಯಕನಾಗಿದ್ದೆ. ಬೇರೆ ಬೇರೆ ಕಾರಣಕ್ಕೆ ಒಂದಷ್ಟು ಚರ್ಚೆಗಳು, ವಿವಾದಗಳು ಪ್ರಾಪಂಚಿಕವಾಗಿ ನಡೀತಾ ಇರುವುದನ್ನು ನಾವೆಲ್ಲ ಕಾಣ್ತೇವೆ. ಯಾವತ್ತೂ ಕೂಡ ಧಾರ್ಮಿಕ ಕ್ಷೇತ್ರ ಅನ್ನೋದು ಒಂದಷ್ಟು ಚರ್ಚೆಗಳ ಮಧ್ಯೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿರುವಂಥ ಒಂದು ವ್ಯವಸ್ಥೆ. ಪುತ್ತಿಗೆ ಶ್ರೀಗಳ ಬಗ್ಗೆ ಚರ್ಚೆಗಳಾಗುವಾಗ ಒಂದಷ್ಟು ಪರಂಪರೆಗಳ ಬಗ್ಗೆ ಚರ್ಚೆ ಆಗಿತ್ತು. ನಾವೆಲ್ಲರೂ ಪ್ರಾತಸ್ಮರಣೀಯರಾಗಿರುವಂಥ ಪೂಜ್ಯರೊಬ್ಬರು ಶ್ರೀಗಳ ಸೀಮೋಲ್ಲಂಘನದ ಬಗ್ಗೆ ಚರ್ಚೆ ಮಾಡಿದರು. ಆ ಸಂದರ್ಭದಲ್ಲಿ ನನಗಿನ್ನೂ ನೆನಪುಳಿಯುವಂಥದ್ದು, ಈ ಪರಂಪರೆ, ಕಟ್ಟುಪಾಡು, ನಿಯಮಗಳು, ಎಲ್ಲ ವ್ಯವಸ್ಥೆಗಳ ನಡುವೆ ನಾವೆಲ್ಲ ಬದುಕಿದವರು, ಬಾಳಿದವರು, ಮುಂದೆ ಬಾಳಬೇಕಾದವರು. ನಮ್ಮ ಹಿರಿಯರಾಗಿರುವಂಥ ಡಾಕ್ಟರ್ VS ಆಚಾರ್ಯರು ಪುತ್ತಿಗೆ ಶ್ರೀಗಳ ಸೀಮೋಲ್ಲಂಘನ ಬಗ್ಗೆ ಮಾತಾಡ್ತಾ ಹೇಳಿದರು, ಒಂದು ಕಾಲದ ಪರಂಪರೆಗಳಿದೆ, ಅದನ್ನೆಲ್ಲ ಗೌರವಿಸೋಣ. ಆದರೆ ಜಗತ್ತು ಆಧುನಿಕತೆಗೊಂಡಂತೆ ಇಡೀ ಪ್ರಪಂಚ ಅಂಗೈಯಲ್ಲಿ ನೋಡುವಂಥ ವಾತಾವರಣ ನಿರ್ಮಾಣ ಆಗಿರುವಾಗ ಪುತ್ತಿಗೆ ಶ್ರೀಗಳು ಸೀಮೋಲ್ಲಂಘನ ಮಾಡಿ ಅಮೇರಿಕದಂಥ ರಾಷ್ಟ್ರದಲ್ಲಿ ಶ್ರೀಕೃಷ್ಣ ಮಠವನ್ನು ಕಟ್ಟುತ್ತಾರೆ ಅಂತೇಳಿ ಆದರೆ ಅದೊಂದು ಚಾರಿತ್ರಿಕವಾದ ದಾಖಲೆ, ಅದನ್ನೆಲ್ಲ ನಾವು ಗೌರವಿಸಬೇಕು ಅಂತ ಹೇಳಿದರು. ಬೆಂಬಲಿಸಬೇಕಾದವರು ಬೆಂಬಲಿಸಬೇಕು, ಚರ್ಚಿಸಬೇಕಾದವರು ಚರ್ಚಿಸಬೇಕು. ಆದರೆ ಸಮಾನ ಮನಸ್ಕತೆಯ ಮನೋಭಾವವುಳ್ಳಂಥ ಆಧುನಿಕ ಜಗತ್ತಿನ ಜನ ನಮ್ಮ ನಾಡಿನಲ್ಲಿರುವಂಥ ಶ್ರೀಕೃಷ್ಣನ ಪರಂಪರೆಯನ್ನು ಅಮೇರಿಕ ದೇಶದಲ್ಲಿ ಹೋಗಿ ಪ್ರಚುರಪಡಿಸ್ತಾರೆ, ಆದರೆ ಅದನ್ನು ನಾವೆಲ್ಲ ಗೌರವಿಸಬೇಕು ಅಂತ ಹೇಳಿದ್ದು ನನಗಿನ್ನೂ ಕೂಡ ನೆನಪಿದೆ. ಎಲ್ಲ ಚರ್ಚೆಗಳ ಮಧ್ಯದಲ್ಲೂ ಕೂಡ ನಾನು ಪರಮಪೂಜ್ಯ ಸ್ವಾಮೀಜಿಯವರಲ್ಲಿ ಅರಿಕೆ ಮಾಡುವುದೇನೆಂದರೆ, ಸಮಾಜ ಇವತ್ತು ನಿಮ್ಮ ಜೊತೆಯಲ್ಲಿದೆ ಅನ್ನೋದನ್ನು ತಾವು ಗಮನಿಸಬೇಕಾದಂಥ ಅನಿವಾರ್ಯತೆ ಇದೆ ಅಂತ ನನಗನ್ಸುತ್ತೆ. ಸಮಾಜ ಇವತ್ತು ನಿಮ್ಮ ಜೊತೆ ಇದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಪರಂಪರೆಗಳು ಒಟ್ಟಾಗಿ ಒಂದಾಗಿ ಬದುಕಬೇಕಾದಂಥ ಸಮಾಜದ ನೇತೃತ್ವವನ್ನು ಮತ್ತು ಮಾರ್ಗಸೂಚಿಯನ್ನು ಈ ಪರ್ಯಾಯದ ಕ್ಷಣಗಳಲ್ಲಿ ತಾವು ಮಾಡಲಿಕ್ಕೆ ಶಕ್ತರಿದ್ದೀರಿ, ಸಮರ್ಥರಿದ್ದೀರಿ, ನಿಮ್ಗೆ ಶಕ್ತಿ ಕೂಡ ಇದೆ ಅಂತ ಜಗತ್ತು ಕಂಡುಕೊಂಡಿದೆ. ಅನೇಕ ಸಂದರ್ಭಗಳಲ್ಲಿ ನಮಗಾಗಿರುವಂಥ ಸಮಸ್ಯೆಗಳೇನೆಂದರೆ, ನಾವೆಲ್ಲ ಒಟ್ಟಾಗಬೇಕು, ಒಂದಾಗಬೇಕು, ಒಟ್ಟಾಗಿ ಬದುಕಬೇಕು, ಒಂದೇ ಕುಟುಂಬದಂತೆ ಇರಬೇಕು ಅನ್ನುವ ಸಂದರ್ಭದಲ್ಲಿ ಹಿಂದೂ ಧರ್ಮವನ್ನು ಆವರಿಸುವಂತಿರುವಂಥ ಜಾತೀಯತೆಗಳಿದೆಯಲ್ಲ, ಅನೇಕ ಸವಾಲುಗಳನ್ನು ಮತ್ತು ಸಮಸ್ಯೆಗಳನ್ನು ತಂದಿರುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿರುವುದನ್ನು ನಾನು ಕಂಡೆ. ಆ ಹಿನ್ನೆಲೆಯಲ್ಲಿ ಅಷ್ಟಮಠಗಳಿಂದ ಹೋಗಿರುವಂಥ ಸಂದೇಶ ಇಡೀ ಭಾರತ ದೇಶದೆಲ್ಲೆಡೆ ಇವತ್ತು ಅಯೋಧ್ಯೆಯಲ್ಲಿ ಆಗಿರುವಂಥ ಚರ್ಚೆ ಏನು ಅಂತ ಹೇಳಿದರೆ, ಎಲ್ಲರೂ ಭಾವುಕತೆಯಿಂದ, ಭಾವೋದ್ವೇಗದಿಂದ 22ನೇ ತಾರೀಕಿನ ಶ್ರೀರಾಮ ದೇವರ ಪ್ರಾಣ ಪ್ರತಿಷ್ಠೆಯ ಕ್ಷಣವನ್ನು ಆಸ್ವಾದಿಸುವುದು. ಯಾಕೆಂದರೆ ಅದರಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ವರ್ಗ ಇಲ್ಲ,
ಎಲ್ಲ ಭಾರತೀಯರ ಒಂದು ಆಶಾಕಿರಣವಾಗಿ ನಾಡಿದ್ದು ಶ್ರೀರಾಮ ಮಂದಿರ ನಿರ್ಮಾಣ ಆಗಿ ಅಲ್ಲಿ ಪ್ರಾಣ ಪ್ರತಿಷ್ಠೆ ಆಗುವಾಗ ನಮ್ಮೆಲ್ಲರ ಭಾವನೆಗಳಿರುವುದು ಏನಂದರೆ, ಇಡೀ ದೇಶ ಒಟ್ಟಾಗಿ ಒಂದಾಗಿ ಆ ಭಾವುಕ ಕ್ಷಣಗಳನ್ನು ಆಸ್ವಾದಿಸಬೇಕು ಅಂತ ನಾವು ಅಂದ್ಕೊಂಡ್ರೆ, ಆ ಜಾತಿ ಈ ಜಾತಿ ಕೆಳಜಾತಿ ಮೇಲ್ಜಾತಿ ಧರ್ಮ ಯಾವುದು ಬರೋದಿಲ್ಲ. ಅಲ್ಲಿ ನಾವೆಲ್ಲ ಭಾರತೀಯರು ಅಂತ ಬಂದುಬಿಡುತ್ತೆ. ಆ ಭಾರತೀಯರೆಂಬಂಥ ಪರಂಪರೆಗೆ ನೀರೆರೆಯುವಂಥ ಶಕ್ತಿ, ಆ ಪರಂಪರೆಗೆ ಗಟ್ಟಿತನವನ್ನು ಕೊಡುವಂಥ ಶಕ್ತಿ ಇವತ್ತು ಶ್ರೀಕೃಷ್ಣ ಮಠದಲ್ಲಿದೆ. ಮತ್ತು ಅಷ್ಟಮಠಗಳಲ್ಲಿ ಯತಿವರ್ಯರಾಗಿರುವಂಥ ಪರ್ಯಾಯದ ಪರಮಾಧಿಕಾರ ಹೊಂದಿರುವಂಥ ಪುತ್ತಿಗೆ ಶ್ರೀಗಳು ಕೂಡ ಈ ನಿಟ್ಟಿನಲ್ಲಿ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಶಕ್ತಿಯನ್ನು ಹೊಂದಿದ್ದಾರೆ. ಇಡೀ ಸಮಾಜವನ್ನು ಒಂದಾಗಿ ಬೆಸೆಯುವಂಥ ಶಕ್ತಿ ಸಾಮರ್ಥ್ಯಗಳು ಕೂಡ ಪುತ್ತಿಗೆ ಶ್ರೀಗಳಲ್ಲಿ ಇರುವುದರಿಂದ ನಾವೆಲ್ಲರೂ ತುಂಬ ಆಶಾಭಾವನೆಯಿಂದ, ಆಸಕ್ತಿಯಿಂದ, ಪ್ರೀತಿಯಿಂದ, ಗೌರವದಿಂದ ಪರಮಪೂಜ್ಯ ಸ್ವಾಮೀಜಿಯವರ ಎಲ್ಲ ಚಟುವಟಿಕೆಗಳಿಗೆ, ಅವರ ಶಿಕ್ಷಣಕ್ಕೆ, ಅವರ ಕಲೆಗೆ ಅವರು ಕೊಡುವಂಥ ಪ್ರೋತ್ಸಾಹ, ಅತ್ಯಂತ ಪ್ರೀತಿಯಿಂದ ಬರುವಂಥ ಎಲ್ಲ ಜನರಿಗೂ ಕೂಡ ಅವರ ಆಶೀರ್ವಾದದಿಂದ ಆಗಿರುವಂಥ ಆತ್ಮಶಕ್ತಿ ಮತ್ತು ಆತ್ಮಸ್ಥೈರ್ಯ ಈ ಎಲ್ಲವೂ ಕೂಡ ಅತ್ಯಂತ ಶ್ರದ್ಧೆಯಿಂದ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಅದು ಯಾವುದೇ ಸರ್ಕಾರ ಆಗಿರಲಿ, ಯಾವುದೇ ರಾಜಕಾರಣಿ ಆಗಿರಲಿ, ಯಾವುದೇ ಜನಪ್ರತಿನಿಧಿ ಆಗಿರಲಿ, ಎಲ್ಲರೂ ಒಟ್ಟಾಗಿ ಒಂದಾಗಿ ನಿಮ್ಮನ್ನು ಬೆಂಬಲಿಸುವಂಥ ಕೆಲಸಗಳನ್ನು ಮಾಡ್ತೇವೆ. ನಿಮಗೆ ಶ್ರೀದೇವರು ಶಕ್ತಿ ಕೊಟ್ಟಿರುವಂಥ ಶಕ್ತಿ ಆಶೀರ್ವಾದದ ಮೂಲಕ ಇಡೀ ಸಮಾಜವನ್ನು ಕಟ್ಟಿ ಬೆಳೆಸುವಂಥ ಅವಕಾಶಗಳು ನಮಗೆಲ್ಲರಿಗೆ ಸಿಗಲಿ. ನಿಮ್ಮ ಆಶೀರ್ವಾದದ ಮೂಲಕ ಸಮಾಜ ಕಟ್ಟುವಂಥ ಶಕ್ತಿ ನಮಗೆಲ್ಲರಿಗೆ ಬರಲಿ ಅನ್ನುವಂಥ ಹಾರೈಕೆಯೊಡನೆ ಈ ಅತ್ಯಂತ ಪ್ರೀತಿಯ ಕಾರ್ಯಕ್ರಮಗಳು ಮೊನ್ನೆ ಬಂದಿರುವಂಥ ಎಲ್ಲ ಗಣ್ಯರ ಮಾತುಗಳಲ್ಲಿ ಕೂಡ ಒಂದೇ ಯೋಚನೆ ಇತ್ತು. ಏನಂದರೆ, ಶ್ರೀಗಳ ಒಟ್ಟು ಕಲ್ಪನೆ ಸಮಾಜ ಹಿತಕ್ಕೆ ಅತ್ಯಂತ ಪೂರಕವಾಗಿರುವಂಥ ವಿಚಾರಧಾರೆಗಳನ್ನು ಇಟ್ಟುಕೊಂಡಿರುವಂಥ ಶ್ರೀಗಳ ಈ 2 ವರ್ಷಗಳ ಪರ್ಯಾಯ ಅವಧಿ ಇಡೀ ಸಮಾಜಕ್ಕೆ ದಾರಿದೀಪವಾಗ್ತದೆ ಅನ್ನುವಂಥ ಭಾವನೆಗಳನ್ನು ಏನು ವ್ಯಕ್ತಪಡಿಸಿದ್ದಾರೆ, ಆ ಎಲ್ಲ ಭಾವನೆಗಳಿಗೆ ನಾವೆಲ್ಲ ಒತ್ತು ಕೊಟ್ಟು ಕೆಲಸಗಳನ್ನು ಮಾಡ್ತೇವೆ. ಅದರ ಜೊತೆಯಲ್ಲಿ ನಿಮ್ಮ ಎಲ್ಲ ಧಾರ್ಮಿಕ ಕಾರ್ಯಗಳಿಗೆ ನಾವೆಲ್ಲ ಒಟ್ಟಾಗಿ ಬೆಂಬಲಕ್ಕೆ ನಿಲ್ತೇವೆ ಅನ್ನುವಂಥ ಮಾತು ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ, ಧನ್ಯವಾದ. ಸನ್ಮಾನ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಪರಮ ಪೂಜ್ಯ ಶ್ರೀಪಾದಂಗಳವರು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಪ್ರಸಾದವನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಎಲ್ಲರೂ ನಿರೀಕ್ಷಿಸ್ತಾ ಇರುವಂತಹ ಅತ್ಯಂತ ಪ್ರಧಾನವಾದ ಸಾಂಸ್ಕೃತಿಕ ಕಾರ್ಯಕ್ರಮ ನಾಥಹರೆ ವಿದುಷಿ ರಾಧೆ ಜಗ್ಗಿ ಮತ್ತು ಬಳಗ ಚೆನ್ನೈ ಇವರಿಂದ ಮೂಡಿಬರಲಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅನುಗ್ರಹಿಸಿದಂತಹ ಉಭಯ ಶ್ರೀಪಾದಂಗಳವರ ಸನ್ನಿಧಾನಕ್ಕೆ ಅನಂತ ಪ್ರಣಾಮಪೂರ್ವಕವಾದಂತಹ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇವತ್ತು ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸನ್ಮಾನ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೂ ಕೂಡ ಅಭಿಮಾನಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಪರಮಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆದಂತಹ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಹಿರಿಯ ಸಾಹಿತಿಗಳು ಸಹಕಾರ ಸಂಘಗಳಲ್ಲಿ ಒಂದು
ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಮಾದರಿ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆಯಿಂದ ಸಂಘದ ಪ್ರಗತಿ ಹಾಗೂ ಬೆಳವಣಿಗೆಗೆ ಹೊಸ ಆಯಾಮ ದೊರೆಯಿತು. ಆರ್ಟಿಜಿಎಸ್ ನೆಫ್ಟ್ ಸೌಲಭ್ಯ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ, ವಿದ್ಯಾರ್ಥಿಗಳಿಗಾಗಿ ಝೀರೋ ಬ್ಯಾಲೆನ್ಸ್ನಲ್ಲಿ ವಿದ್ಯಾನಿಧಿ ಉಳಿತಾಯ ಖಾತೆ, ಸೇಫ್ ಲಾಕರ್ ಸೌಲಭ್ಯ, ಇ ಸ್ಟ್ಯಾಂಪಿಂಗ್ ಸೌಲಭ್ಯ, ಮಣಿಪಾಲ ಆರೋಗ್ಯ ಕಾರ್ಡ್ ಸೇವೆ, ಲೋಂಬಾರ್ಡ್ ಆರೋಗ್ಯ ಕಾರ್ಡ್ ಸೇವೆ, ಪಾನ್ ಕಾರ್ಡ್ ಸೌಲಭ್ಯ, ಜನರಲ್ ಇನ್ಶೂರೆನ್ಸ್ ಸೇವೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೇವೆ, ಸದಸ್ಯರಿಗೆ ಉಚಿತ SMS ಸೌಲಭ್ಯ. ಸಂಘವು ಬ್ಯಾಂಕಿಂಗ್ನೊಂದಿಗೆ ಇತರ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಚೇತನ ನಗದು ಪತ್ರ, ಸಮುಚ್ಛಾಯಿಕ ಠೇವಣಿ, ದೈನಿಕ ಠೇವಣಿ ಮುಂತಾದ ಠೇವಣಿ ಸೌಲಭ್ಯಗಳನ್ನು ಆಕರ್ಷಕ ಬಡ್ಡಿ ದರದಲ್ಲಿ ನೀಡುತ್ತಿದ್ದು, ಹಿರಿಯ ನಾಗರಿಕರಿಗೆ 1% ಅಧಿಕ ಬಡ್ಡಿ ದರವನ್ನು ನೀಡುತ್ತಿದೆ. ಉತ್ತಮ ಬ್ಯಾಂಕಿಂಗ್ ಸೇವೆಗಾಗಿ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ. Pasha Music. ನಿನ್ನೆ ದಿವಸ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಆರಂಭವಾಯಿತು. ಆವಾಗ ನಿನ್ನೆ ನಾನು ಕ್ಷಮೆ ಕೇಳಿದ್ದೆ. 7:30 ನಿರೀಕ್ಷೆ ಇದ್ದದ್ದು 8 ಗಂಟೆಗೆ ನಿನ್ನೆ ಆರಂಭವಾಗಿ ಸ್ವಲ್ಪ ಲೇಟ್ ಆಯಿತು. ಇವತ್ತು ಒಂದು ಸಣ್ಣ ಗೊಂದಲ, ಕೆಲವು ಕಡೆ ಬ್ಯಾನರ್ನಲ್ಲಿ 7:15 ಅಂತ ಹಾಕಿದ್ದಾರಂತೆ, ಮತ್ತು ಇನ್ನು ಕೆಲವು ಕಡೆ ಬ್ಯಾನರ್ನಲ್ಲಿ 7 ಗಂಟೆ ಅಂತ ಉಂಟು. ಹೀಗೊಂದು ಗೊಂದಲ ಉಂಟಲ್ಲ ಅಂತ ಹೇಳಿದರು. ಸರಿಯಪ್ಪ, ಮತ್ತು ಸ್ವಾಮೀಜಿಯವರನ್ನು ಕನ್ಸಲ್ಟ್ ಮಾಡಿದವಾಗ 7:00 ಆರಂಭಿಸಿ ಅಂತ ಹೇಳಿದ್ದಾರೆ. ಅದಕ್ಕೆ ಇನ್ನೊಂದು ಕಾರಣ, ಪೂಜೆ ಮುಗಿಸಿ ತಾನು ಬರ್ತೇನೆ ಅಂತ ಹೇಳಿದ್ದಾರೆ. ಆದ್ದರಿಂದ ಸ್ವಾಮೀಜಿಯವರ ಅಪೇಕ್ಷೆಯಂತೆ ನಾವು 7:30 ಗಂಟೆಗೆ ಆರಂಭ ಮಾಡ್ತೇವೆ. ದಯವಿಟ್ಟು ತಾಳ್ಮೆಯಿಂದ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಉತ್ಸವ ಸಮಿತಿಯ ಪರವಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಆತ್ಮೀಯರೇ, ಇವತ್ತಿನ ನೃತ್ಯ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ಪ್ರದರ್ಶಿಸುವವರು ರಾಧೆ ಜಗ್ಗಿ. ಅವರ ಬಗ್ಗೆ ನಿನ್ನೆ ಒಂದೆರಡು ಮಾತು ಹೇಳಿದ್ದೆ ನಾನು. ನಿನ್ನೆಯ ಕಾರ್ಯಕ್ರಮ ಮತ್ತು ಇವತ್ತಿನ ಕಾರ್ಯಕ್ರಮ, ಎರಡೂ ಕಾರ್ಯಕ್ರಮಗಳು ಇಲ್ಲಿ ಪ್ರದರ್ಶನಗೊಳ್ಳುವುದಕ್ಕೆ ಸಾಧ್ಯವಾದುದು ಉಡುಪಿಯ ಪ್ರಸಿದ್ಧ ಹೋಟೆಲ್ ಲಾಡ್ಜಿಂಗ್ ಸಮನ್ವಯ ಅದನ್ನು ನಡೆಸುತ್ತಿರುವಂಥ ಶಾಸ್ತ್ರಿಯವರ ಸಹಕಾರದಿಂದ. ಹಾಗಾಗಿ ಶಾಸ್ತ್ರಿಯವರಿಗೆ ಮೊದಲೇ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಕೃತಜ್ಞತೆಯ ನುಡಿಗಳನ್ನು ಅವರಿಗೆ ನಾನು ಆಡ್ತಾ ಇದ್ದೇನೆ. ಇವತ್ತಿನ ನೃತ್ಯ ಕಾರ್ಯಕ್ರಮ ಕೊಡುವ ರಾಧೆ ಜಗ್ಗಿ, ಆ ಜಗ್ಗಿ ಶಬ್ದ ಕೇಳುವಾಗಲೇ ತಮಗೆ ಮೈಂಡಿನಲ್ಲಿ ಅಸೋಸಿಯೇಷನ್ ಬರಬಹುದು. ಜಗ್ಗಿ ವಾಸುದೇವರಾವ್ ಅಥವಾ ಸದ್ಗುರು ಅಂತ ವಿಶ್ವದಲ್ಲಿ ಖ್ಯಾತರಾದಂಥವರ ಸುಪುತ್ರಿ ರಾಧೆ. ಈಶಾ ಫೌಂಡೇಶನ್ನ ಬಗ್ಗೆಯೂ ತಾವು ಕೇಳಿರಬಹುದು, ಅಥವಾ ಕೆಲವರು ಕೊಯಂಬತ್ತೂರಿಗೆ ಹೋಗಿ ಕೊಯಂಬತ್ತೂರಿನ ಸಿಟಿಯಿಂದ ಸುಮಾರು ಅರ್ಧ ತಾಸು ಪ್ರಯಾಣದಲ್ಲಿ ಒಂದು ಪ್ರತ್ಯೇಕವಾದ ವಿಶಾಲವಾದಂಥ ಪ್ರದೇಶದಲ್ಲಿ ಸದ್ಗುರು ಅವರ ಈಶಾ ಫೌಂಡೇಶನ್ ಇದೆ. ಶಿವರಾತ್ರಿಯ ಸಮೀಪದಲ್ಲಿ ಅಲ್ಲಿ ತುಂಬ ಕಾರ್ಯಕ್ರಮಗಳಾಗ್ತವೆ. ಶಿವರಾತ್ರಿ ದಿನ ವಿಶೇಷವಾಗಿ ಕಾರ್ಯಕ್ರಮ ಆಗ್ತದೆ. ಮತ್ತು ಇತ್ತೀಚೆಗೆ ಬೆಂಗಳೂರಿನ ಚಿಕ್ಕಬಳ್ಳಾಪುರ ಕಾಣ್ತದೆ, ಅಲ್ಲಿಯೂ ಕೂಡ ಈಶಾ ಫೌಂಡೇಶನ್ನ ಆಶ್ರಮ ಇದೆ. ಅಲ್ಲಿ ವಿವಿಧ
ಆಧುನಿಕ ಸ್ಪರ್ಶದ ವಿವಿಧ ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳು ಅಲ್ಲಿ ನಡೀತಾ ಇವೆ. ಸೋಷಿಯಲ್ ಕಾರ್ಯಕ್ರಮಗಳು ಕೂಡ ಅಲ್ಲಿ ಜರುಗುತ್ತಾ ಇರ್ತವೆ. ಸದ್ಗುರು ಅವರ ಇಂಗ್ಲೀಷನ್ನು ಯೂಟ್ಯೂಬ್ನಲ್ಲಿ ಕೇಳಿದವರು ಖಂಡಿತವಾಗಿ ಯಾರಾದರೂ ಮೆಚ್ಚಲೇಬೇಕು. ಅಷ್ಟು ಭಾಳ ಚೆನ್ನಾಗಿ ಇಂಗ್ಲೀಷನ್ನು ಮಾತಾಡುವಂಥ ಸದ್ಗುರು ಅಥವಾ ಜಗ್ಗಿ ವಾಸುದೇವ್ ಅವರ ಸುಪುತ್ರಿಯಾಗಿರುವಂತಹ ರಾಧೆ ಬಾಲ್ಯದಲ್ಲಿ ತನ್ನ ತಾಯಿಯಿಂದಲೇ ಭರತನಾಟ್ಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದವರು. ಆರಂಭದ ಪಾಠವನ್ನು ಅವರಿಗೆ ಒದಗಿಸಿಕೊಟ್ಟರು ಅವರ ತಾಯಿಯವರು. ಆಮೇಲೆ ಚೆನ್ನೈಯ ಪ್ರಸಿದ್ಧ ನೃತ್ಯ ಸಂಸ್ಥೆ ಕಲಾಕ್ಷೇತ್ರ, ಜಗತ್ಪ್ರಸಿದ್ಧವಾದಂಥ ಸಂಸ್ಥೆ ಅದು. ಕಲಾಕ್ಷೇತ್ರದಲ್ಲಿ ಅವರು ಲೀಲಾ ಸ್ಯಾಮ್ಸನ್ ಮತ್ತು ಇತರ ಗುರುಗಳಿಂದ ಭರತನಾಟ್ಯದ ಅಭ್ಯಾಸವನ್ನು ಮಾಡಿದರು. ರುಕ್ಮಿಣಿ ಅರುಂಡೇಲ್ ಅವರು ಭರತನಾಟ್ಯಕ್ಕೊಂದು ಹೊಸ ಆಯಾಮವನ್ನು ಕಲಾಕ್ಷೇತ್ರದಲ್ಲಿ ಇದ್ದೇ ಒದಗಿಸಿಕೊಟ್ಟವರು. ಹಾಗಾಗಿ ರುಕ್ಮಿಣಿ ಅರುಂಡೇಲ್ ಅವರ ಆಧುನಿಕ ಚಿಂತನೆ ಮತ್ತು ಕಲಾಕ್ಷೇತ್ರದಲ್ಲಿ ಕಲಿಸಿಕೊಡುವಂತಹ ಪಾರಂಪರಿಕವಾದಂಥ ಶಾಸ್ತ್ರೀಯವಾದಂಥ ಭರತನಾಟ್ಯ ಅಥವಾ ಭರತ ನೃತ್ಯ ಇದೆರಡನ್ನೂ ಮೈಗೂಡಿಸಿಕೊಂಡಂತಹ ರಾಧೆ ಅವರು ಕಳೆದ ಹಲವಾರು ವರ್ಷಗಳಿಂದ ಈ ಭರತನಾಟ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಕೊಂಡವರು. ಆದರೆ ಅವರು ಕೇವಲ ಭರತ ನೃತ್ಯ ಕಲಾವಿದೆಯಲ್ಲ, ಹಾರ್ವರ್ಡ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಅಮೇರಿಕದ್ದು, ಅಲ್ಲಿ ಅವರು ಮ್ಯಾನೇಜ್ಮೆಂಟ್ ಸ್ಟಡೀಸನ್ನ ಬಗ್ಗೆ ಅಧ್ಯಯನ ಮಾಡಿದವರು. ದೇಶದ ವಿವಿಧ ಭಾಗಗಳಲ್ಲಿ ಮಾತ್ರವಲ್ಲ, ಈ ವಿಶ್ವದ ವಿವಿಧ ದೇಶಗಳಲ್ಲಿ ಅವರು ಪ್ರದರ್ಶನ ಕೊಟ್ಟಿದ್ದಾರೆ, ವರ್ಕ್ಶಾಪ್ ನಡೆಸಿದ್ದಾರೆ. ಆಮೇಲೆ ಫ್ಯೂಷನ್ ನೃತ್ಯಗಳನ್ನೆಲ್ಲ ಅವರು ರಚಿಸಿದ್ದಾರೆ. ಮಾತ್ರವಲ್ಲ, ನೀವು ಕೇಳಿರಬಹುದು, ಕಳೆದ ವರ್ಷ ಜಗ್ಗಿ ವಾಸುದೇವ್ ಅವರು ವಿಶ್ವಕ್ಕೆಲ್ಲ ಪರ್ಯಟನೆ ಮಾಡಿದರು. ಭೂಮಿಯ ನಿಜವಾದ ಅಂತಃಸತ್ವ, ಆ ಮಣ್ಣಿನ ಗುಣವನ್ನು ನಾವು ಪುನಃ ಅದರಲ್ಲಿ ಬರುವ ಹಾಗೆ ಮಾಡಬೇಕೆನ್ನುವುದಾಗಿ ಒಂದು ಆಂದೋಲನವನ್ನು ಮಾಡಿ ಇಡೀ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಸಂಚರಿಸಿ ಜನರಲ್ಲಿ ಒಂದು ಹೊಸ ಎಚ್ಚರವನ್ನು ಮೂಡಿಸಿದವರು. ಮುಖ್ಯವಾಗಿ ಅವರ ಈಶಾ ಫೌಂಡೇಶನ್ನಲ್ಲಿ ರೈತಾಪಿ ಜನರಿಗೆ ಬೇಕಾದಂಥ ಸರ್ವ ರೀತಿಯ ಪ್ರೋತ್ಸಾಹವನ್ನು ಕೊಡುವವರು ಸದ್ಗುರು ಅವರು. ಹೀಗಾಗಿ ಅವರ ಚಿಂತನೆಯನ್ನು ಮೈಗೂಡಿಸಿಕೊಂಡಂತಹ ಅನುಷ್ಠಾನ ಮಾಡುತ್ತಿರುವಂತಹ ರಾಧೆ ಅವರು ಕೂಡ ಈ ದಿಸೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬರೇ ಕಲಾಕ್ಷೇತ್ರಕ್ಕೆ ತನ್ನ ಜೀವನದ ದೃಷ್ಟಿಯನ್ನು ಸೀಮಿತಗೊಳಿಸಿಕೊಳ್ಳದೆ ಇತರ ಸಾಮಾಜಿಕವಾದಂಥ ಚಟುವಟಿಕೆಯಲ್ಲಿ ಅವರು ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಅದು ಇತ್ತೀಚೆಗಿನ ಒಂದು ಸುದ್ದಿ ನಾನು ಓದಿದ್ದು. ಈ ಡಿಸೆಂಬರ್ ಮತ್ತು ಜನವರಿಯ ಪೂರ್ವಾರ್ಧ ಅಂತ ಹೇಳಿದರೆ ಚೆನ್ನೈಯಲ್ಲಿ ಅದು ಮಾರ್ಗಳಿ ಸೀಸನ್, ಎಲ್ಲ ಸಭೆಗಳಲ್ಲಿ ಕಾರ್ಯಕ್ರಮ ಆಗ್ತದೆ. ಪ್ರಪಂಚದ ಬೇರೆ ಬೇರೆ ಕಡೆಯ ರಸಿಕರು ಬಂದು ಚೆನ್ನೈಯಲ್ಲಿ ನಿಂತು ಆಮೇಲೆ ಈ ವರ್ಷ ಏನು ಹೊಸತ್ತು ಅಂತ ಆಸಕ್ತಿಯಿಂದ ನೋಡ್ತಾ ಇರ್ತಾರೆ. ಹಾಗಾಗಿ ಈ ವರ್ಷದ ಸೀಸನ್ನಲ್ಲಿ ರಾಧೆ ಜಗ್ಗಿಯವರು ಹೆಸರು ಮಾಡಿದ್ದು ಅಂತ ಹೇಳಿದರೆ, ದೇಶೀಯ ಪರಂಪರೆಯ ನಮ್ಮ ಕೈಮಗ್ಗದ ಈ ವಸ್ತ್ರ ವಿನ್ಯಾಸವನ್ನೇ ಅವರು ಸಾಕಷ್ಟು ಪ್ರಚಾರಕ್ಕೆ ತಂದು ಆ ಮೂಲಕವಾಗಿ ಚೆನ್ನೈಯಲ್ಲಿ ಇರುವಂಥ ಮತ್ತು ಚೆನ್ನೈಗೆ ಬಂದಂಥ ಆಸಕ್ತರಿಗೆಲ್ಲ ಆ ಕಡೆಗೆ ಅವರು ಗಮನವನ್ನು ಸೆಳೆದಿದ್ದಾರೆ. ಹೀಗೆ ನೃತ್ಯ ಮತ್ತು ಸಾಮಾಜಿಕವಾದಂಥ ಚಟುವಟಿಕೆ, ಯೋಗ ಇತ್ಯಾದಿಗಳಲ್ಲೆಲ್ಲ ತಾನು ತೊಡಗಿಸಿಕೊಂಡದ್ದು ಮಾತ್ರವಲ್ಲದೆ ವಿಶ್ವದ ಬೇರೆ ಬೇರೆ ಭಾಗದಲ್ಲಿ ಅದರ ಪ್ರಚಾರವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅವರು ಇಂದು ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಕೊಡ್ತಾರೆ. ಇನ್ನೊಂದು 5 ನಿಮಿಷ ಉಂಟು ನನ್ನ ವಾರ್ಡ್ನಲ್ಲಿ 7:15. ಅವರಿಗೆ ವೇದಿಕೆಯಲ್ಲಿ ಈಗ ಅವರು ಉಪಸ್ಥಿತರಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮಲ್ಲಿ ಭರತನಾಟ್ಯ ಅಂತ ಹೇಳುವಾಗ ಸೌಕರ್ಯ ದೃಷ್ಟಿಯಿಂದ ರೆಕಾರ್ಡೆಡ್ ಮ್ಯೂಸಿಕ್ಕನ್ನು ಬಳಸಿಕೊಂಡು ಪ್ರದರ್ಶನ ಕೊಡುವುದು ಒಂದು ಕ್ರಮ ಅಂತ ಆದರೆ, ಪಾರಂಪರಿಕವಾಗಿ ಹೇಗೆ ಅಂತ ಹೇಳಿದರೆ ಲೈವ್ ಮ್ಯೂಸಿಕ್ಕನ್ನು ಇಟ್ಟುಕೊಂಡೇ, ಹಾಡುಗಾರನ ಇಟ್ಟುಕೊಂಡೇ ನರ್ತನ ಮಾಡುವುದು, ಅದರಲ್ಲಿ ಮನೋಧರ್ಮದ ಅಭಿವ್ಯಕ್ತಿಗೆ ಸಾಕಷ್ಟು ಅವಕಾಶ ಉಂಟಾದ್ದರಿಂದ ಅದನ್ನೇ ಮಾಡೋದು ಸೂಕ್ತ ಅಂತ ರಾಧೆ ಜಗ್ಗಿಯವರು ಹೇಳಿ ಈ ಬಾರಿ ಈ ಉಡುಪಿಗೆ ತನ್ನ ಸಹ ಕಲಾವಿದರನ್ನು, ಮ್ಯೂಸಿಕ್ನಲ್ಲಿ ಸಹ ಕಲಾವಿದರನ್ನು ಅವರು ಕರೆತಂದಿದ್ದಾರೆ. ಈ ಕಲಾವಿದರು ಯಾರು ಮಾತ್ರವಲ್ಲದೆ ಅವರ ಜೊತೆಯಲ್ಲಿ ಅವರ ಶಿಷ್ಯರು ಕೂಡ ಇವತ್ತು ನರ್ತಿಸ್ತಾ ಇದ್ದಾರೆ. ಇವರೆಲ್ಲರ ಕುರಿತಾದಂಥ ಪರಿಚಯವನ್ನು ರಾಧೆ ಜಗ್ಗಿ ಅವರೇ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆದ್ದರಿಂದ ಆ ವಿಷಯದ ಬಗ್ಗೆ ನಾನು ಕೈ ಹಾಕೋದಿಲ್ಲ. ಇನ್ನು ಉಳಿದಂತಹ ಹಿಮ್ಮೇಳದ ಸಹ ಕಲಾವಿದರು ಯಾರು, ಅವರ ಜೊತೆಗೆ ನರ್ತಿಸೋರು ಯಾರು ಅದನ್ನು ಅವರು ತಿಳಿಸ್ತಾರೆ. ತಾವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ.
ಪುತ್ತಿಗೆ ಶ್ರೀಗಳ ಪರ್ಯಾಯ ಅಂತ ಹೇಳಿದರೆ ಈಗಾಗಲೇ ಎಲ್ಲರ ಬಾಯಲ್ಲಿ ಬಂದಿದೆ, ಅದು ವಿಶ್ವಗೀತ ಪರ್ಯಾಯ ಅಂತ ಹೇಳಿಕೊಂಡು ಈ ವಿಶ್ವಗೀತ ಪರ್ಯಾಯದ ಈ ಹೊಸತನಕ್ಕಾಗಿ ಅವರು ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರಂದರೆ ನಮ್ಮ ಕಲಾವಿದರು. ತಾವು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದೀರಿ, 7:30 ಆಗ್ತಾ ಬಂದದ್ದರಿಂದ ಇನ್ನು ವೇದಿಕೆಯನ್ನು ಅವರಿಗೆ ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಅವರು ನಡೆಸ್ತಾರೆ. ಮಧ್ಯ ಮಧ್ಯ ಅದಕ್ಕೆ ಬೇಕಾದಂಥ ಕಾಮೆಂಟ್ರಿಗಳನ್ನು ವ್ಯಾಖ್ಯಾನಗಳನ್ನು ಅವರೇ ಮಾಡ್ತಾರೆ. ಕೊನೆಯಲ್ಲಿ ಸ್ವಾಮೀಜಿಯವರು ತಿಳಿಸಿದಾಗೆ ಅವರು ಬಂದು ಈ ವೇದಿಕೆಯಲ್ಲಿ ಅವರಿಗೆ ಗೌರವವನ್ನು ಪ್ರಸಾದವನ್ನು ಕೊಡ್ತಾರೆ. ತಾವೆಲ್ಲ ಸಹನೆಯಿಂದ ಕೊನೆಯ ತನಕ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಯಾಕಂದರೆ ಪೂಜ್ಯ ಶ್ರೀಪಾದರು ಬಹಳವಾದಂಥ ಮಹತ್ವಾಕಾಂಕ್ಷೆಯಿಂದ ಜಾಗತಿಕ ಮಟ್ಟದ ಕಲಾವಿದರೇ, ಅದು ಮುಖ್ಯವಾಗಿ ರಾಜಾಂಗಣದ ಸಾಂಸ್ಕೃತಿಕ ಸಪ್ತೋತ್ಸವದಲ್ಲಿ ಅವರೇ ಭಾಗವಹಿಸಬೇಕು ಅಂತ ಅವರು ನಿರೀಕ್ಷೆ ಪಟ್ಟದ ಪ್ರಕಾರವಾಗಿ ಸಾಂಸ್ಕೃತಿಕ ಸಪ್ತೋತ್ಸವದ 3ನೇ ದಿವಸ ಇವತ್ತು ರಾಧೆ ಜಗ್ಗಿ ಅವರ ಭರತ ನೃತ್ಯ ಅಥವಾ ಭರತನಾಟ್ಯ ಕಾರ್ಯಕ್ರಮ, ಅದನ್ನೆಲ್ಲ ನೋಡಿ ತಾವು ಆಸ್ವಾದಿಸಬೇಕು ಅಂತ ಇನ್ನೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಿಮಗೆಲ್ಲರಿಗೂ ನಾನು ಸ್ವಾಗತವನ್ನು ಕೋರಿ ನಾನು ವಿರಮಿಸ್ತೇನೆ. ಇನ್ನು ಒಂದೆರಡು ಕ್ಷಣಗಳಲ್ಲಿ ಅವರು ಆರಂಭ ಮಾಡ್ತಾರೆ. ನಮಸ್ಕಾರ ಎಲ್ಲರಿಗೂ ಕೂಡ.
Namaskaram. Project Samskriti is an endeavor to nurture, preserve, and showcase the magnificence of Indian classical arts, not just as entertainment, but as a possibility for inner transformation and growth. Isha Samskriti, a unique education opportunity that has been offered by Sadhguru. The advanced students and the alumni of this school, with years of rigorous training and experiential understanding of the impact of classical arts, will offer this evening's performance. We begin with a verse from Sri Krishna Karnamritam and continue into Swagatam Krishna. The joyful gopis of Gokula celebrate the arrival of little Krishna. May you always reside with us and within us, Sri Krishna, a composition of Uttukada Venkata Kavi, set in Ragam Mohanam and Adi Talam. This piece has been set by Divya Nair.
दक्षिणामूर्तये नमः। ॐ नमः प्रणवाधाय शुद्धज्ञानैकमूर्तये निर्मलाय प्रशान्ताय दक्षिणामूर्तये नमः। कुसुमितसमये सैकते चन्द्रिकाया सैकते चन्द्रिकाया सायंकाले वनान्ते कुसुमितसमये सैकते चन्द्रिकाया त्रैलोक्याकर्षणाङ्गं त्रैलोक्याकर्षणाङ्गं सुरनरगणिका मोहनापाङ्गमूर्तिं सुरनरगणिका सुरनरगणिका मोहनापाङ्गमूर्तिं सेव्यं शृङ्गार भावै नवरसभरितैः गोपकन्या सहस्रैः गोपकन्या सहस्रैः वन्देऽहं रासकेलिरतम् अतिसुभगम् वश्यगोपालकृष्णं गोपालकृष्णं गोपालकृष्णं पगरे सादा सा सादा पगरे
सूरचानूर मल्ल मल्ल विशारद मधुसूदना मुष्टिकासूर चानूर मल्ल मल्ल विशारद मधुसूदना मुष्टिकासूर चानूर मल्ल मल्ल विशारद कुवलय पीड मर्दन कालिङ्गनर्दन मुकुल रक्षण सकल सुलक्षण देवा मुष्टिकासूर चानूर वलय पीड मर्दन कालिङ्गनर्दन मुकुल रक्षण सकल सुलक्षण देव शिष्ट जनपाल संकल्प कल्प कल्प शतकोटि असम प्रभाव शिष्ट जनपाल संकल्प कल्प कल्प शतकोटि असम प्रभाव धीर मुनि जन विहार मदन सुकुमार दैत्य संहार देव धीर मुनि जन विहार मदन सुकुमार दैत्य संहार देव मधुर मधुर रति साहस साहस प्रज युवती जन मानस पूजित मधुर मधुर रति साहस साहस प्रज युवती जन मानस पूजित साधप करे पगरे सरस सरि ग पद साधप करे पगरे सरस सरि ग पद साधप पगरे रे पगरे सरस स सरि रे ग ग प पद रस साधप पगरे रे पगरे सरस स सरि रे ग ग प पद रस साधप पगरे रे पगरे सरस सरि ग रे ग प ग प रस साधप पगरे रे पगरे सरस तद्रि तक जनो धीम तक जनो धीम तक जनो धी तकुम तरि कुकुम तन गिट
Project Samskriti will now present Jagan Mohanane Krishna. This Kriti sings the enchanting qualities of Sri Krishna. He steals the hearts of not just the gopis of the village, but the entire universe. This Supreme Lord has taken 10 incarnations to protect and restore dharma upon this earth. A Devarnama by Sri Purandaradasa. The dance has been set by Sri Krishnaveni Lakshmana. Jagan Mohanane Krishna. vocal wonderful vocal.
ನಿಮ್ಮ ಗುಣಗಣ ಪೊಗಳಲು ಇಂದ್ರಾದಿಗಳಿಗೆ ಅಳವಲ್ಲ ಎಂದೆಂದಿಗೂ ನಿಮ್ಮ ಗುಣಗಣ ಪೊಗಳಲು ಇಂದ್ರಾದಿಗಳಿಗೆ ಅಳವಲ್ಲ ಎಂದೆಂದಿಗೂ ನಿಮ್ಮ ಗುಣಗಣ ಪೊಗಳಲು ಇಂದ್ರಾದಿಗಳಿಗೆ ಅಳವಲ್ಲ ಎಂದೆಂದಿಗೂ ನಿಮ್ಮ ಗುಣಗಣ ಪೊಗಳಲು ಇಂದ್ರಾದಿಗಳಿಗೆ ಅಳವಲ್ಲ ಮಂದರಧರ ಶ್ರೀ ಪುರಂದರ ವಿಠಲನ ಮಂದರಧರ ಶ್ರೀ ಪುರಂದರ ವಿಠಲನ ಒಂದೊಂದಾಟವನು ಎಲಿ ಕಲಿದಯೋ ರಂಗ ಒಂದೊಂದಾಟವನು ಗಯೋ ರಂಗ ಮಂದರಧರ ಶ್ರೀ ಪುರಂದರ ವಿಠಲನ ಮಂದರಧರ ಶ್ರೀ ಪುರಂದರ ವಿಠಲನ ಮಂದರಧರ ಶ್ರೀ ಪುರಂದರ ವಿಠಲನ ಒಂದೊಂದಾಟವನು ಎಲಿ ಕಲಿದಯೋ ರಂಗ ಒಂದೊಂದಾಟವನೆಲಿ ಕಲಿದಯೋ ರಂಗ ಜಗನ್ಮೋಹನನೇ ಕೃಷ್ಣ ಜಗವನೆ ಪಾಲಿಪನೆ ಜಗನ್ಮೋಹನನೇ ಕೃಷ್ಣ ಜಗವನೆ ಪಾಲಿಪನೆ ಜಗನ್ಮೋಹನನೇ ಕೃಷ್ಣ ಕೃಷ್ಣ Who is this glorious being that all of you are following? The heroine asks the devotees and the mad musicians, who are you following and where are you going? Parama Purusha Anuyamavayam Sakhi. Parama Purusha Anuyamavayam. He has the most beautiful smile and the sharpest nose and the reflection of the moonlight on his lips. Who is this man that you are following and where are you following him to? Parama Purusha is a composition of Sri Narayana Tirthar set in Ragam Behag to Adi Talam. The dance has been set by Radhe Jaggi.
सुरुचिरहासं सुन्दरनासं सुरुचिरहासं सुन्दरनासं सुरुचिरहासं सुन्दरनासं सुरुचिरहासं सुन्दरनासं तरुणारुण किरणाधर सरसं तरुणारुण किरणाधर सरसं सुरुचिरहासं सुन्दरनासं तरुणारुण किरणाधर सरसं परमपुरुषम् अनुयामवयं सखी परम
परमपुरुषं अनुयामवयं सखी परमपुरुषं अनुयाम परमपुरुषं अनुयामवयं सखी परमपुरुषं अनुयाम परमपुरुषं अनुयाम परमपुरुषं Radhe will now present a Javali set in Senjuruti, a composition of Sri Dharmapuri Subbarayar. Sakhi Prana, Sakhuditu Jesede. Oh friend, he has done away with me like this. He said he would be back in a moment, but he entered her house. That day, when we were together, he learned every secret within me and without. Oh friend, my life, my beloved, has done away with me in this way. Sakhi Prana, a Javali in Senjuruti. Sakhi Prana, Sakhuditu Jesede. Sakhi Prana, Sakhuditu Jesede. Sakhi Sakhuditu Jesede.
ಜ್ಞಾನವೆಂಬು ನವರತ್ನದ ಜ್ಞಾನವೆಂಬು ನವರತ್ನದ ಮಂಟಪದ ಮಧ್ಯದಲ್ಲಿ ಜ್ಞಾನವೆಂಬು ನವರತ್ನದ ಮಂಟಪದ ಮಧ್ಯದಲ್ಲಿ ಗಾನಲೋಲನ ಕುಳ್ಳಿರಿಸಿ ಗಾನಲೋಲನ ಕುಳ್ಳಿರಿಸಿ ಧ್ಯಾನದಿಂದ ಭಜಿಸುವೆ ಧ್ಯಾನದಿಂದ ಭಜಿಸುವೆ ಧ್ಯಾನದಿಂದ ಭಜಿಸುವೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಭಕ್ತಿರಸವೆಂಬು ಮುದ್ದು ಮಾಣಿಕ್ಯದ ಹರಿವ ನದಿ ಭಕ್ತಿರಸವೆಂಬು ಮುದ್ದು ಮಾಣಿಕ್ಯದ ಹರಿವ ನದಿ ಮುಕ್ತನಾಗಬೇಕು ಎಂದು ಮುಕ್ತನಾಗಬೇಕು ಎಂದು ಮುತ್ತಿನಾರತಿ ಎತ್ತುವೆ ಮುತ್ತಿನಾರತಿ ಎತ್ತುವೆ ಮುತ್ತಿನಾರತಿ ಎತ್ತುವೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ನಿನ್ನ ನಾನು ಬಿಡುವನಲ್ಲ ಎನ್ನ ನೀನು ಬಿಡಲು ಸಲ್ಲ ನಿನ್ನ ನಾನು ಬಿಡುವನಲ್ಲ ಎನ್ನ ನೀನು ಬಿಡಲು ಸಲ್ಲ ಪನ್ನಗ ಶಯನ ವಿಜಯ ವಿಠಲ ಪನ್ನಗ ಶಯನ ವಿಜಯ ವಿಠಲ ನಿನ್ನ ಭಕ್ತರ ಕೇಳೋ ಸುಲ್ಲ ನಿನ್ನ ಭಕ್ತರ ಕೇಳೋ ಸುಲ್ಲ ನಿನ್ನ ಭಕ್ತರ ಕೇಳೋ ಸುಲ್ಲ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ಜ್ಞಾನಮೂರ್ತಿ ನಿನ್ನ ಪಾದ ಜ್ಞಾನಮೂರ್ತಿ ನಿನ್ನ ಪಾದ ಮೋದದಿಂದ ಭಜಿಸುವೆ ಮೋದದಿಂದ ಭಜಿಸುವೆ ಮೋದದಿಂದ ಭಜಿಸುವೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ವಾಸ ಮಾಡೋ ಶ್ರೀಹರಿ ವಾಸ ಮಾಡೋ ಶ್ರೀಹರಿ. We have on the Natavangam
two wonderful teachers from Isha Samskriti, Brishti Rani and K.H. Kanna. On the vocal, we have Srimati Vishnupriya. On the mridangam, we have Shri Venkatesh. On the violin, we have Shri Nandan. On the flute, we have from Mangalore, somebody who's very kindly joined us last minute, Shri Abhishek. As much as the dancers are from Isha Samskriti, so is our supporting vocal this evening, Shri Venugopal. We'd like to thank the Shri Udupi Temple organizers, as well as Swamiji, for inviting us to spend this evening with all of you. It's been our privilege and our blessing to have darshan of Shri Udupi Krishna this morning. And also to meet with all the wonderful Swamijis here who are doing such incredible work. Once again, thank you very much for spending this evening with us. We conclude with the Tillana in Ragam Suruti, a unique presentation not in the regular format, but a wonderful storytelling of the dance between Sri Krishna and the serpent king Kaliya that once lived in the riverbed of Yamuna. This is a composition of Sri Utukada Venkatakavi, and the dance has been set by Divya Nair. Ta
ತಿಲಕ ಸುಧಾಕರ ಕೈಯ ತನ ತೋಂ ತೀರನ ಕಾಳಿಯ ನಟನ ಚತುರ ಮಧುರ ಮುರಳಿ ನಕಧಿರ ತೋಂ ತೈಯ ನಾಧಿರ ತೋಂ ನಕಧಿರ ತೋಂ ತೈಯ ತೈಯ ನಾಧಿರ ತೋಂ ತೈಯ ನಕಧಿರ ತೋಂ ತೈಯ ನಾಧಿರ ತೋಂ ನಕಧಿರ ತೋಂ ತೈಯ ತೈಯ ನಾಧಿರ ತೋಂ ತೈಯ ನಕಧಿರ ತೋಂ ತೈಯ ನಾಧಿರ ತೋಂ ನಕಧಿರ ತೋಂ ತೈಯ ತೈಯ ನಾರದ ಮುನಿ ಸನ್ನುತ ಪದ ಪಂಕಜ ಪರಿಮಳದ ವಧನ ಶುಭ ದಿನವೋ ಇಂದಿನ ವಾರ ಶುಭವಾರ ಇಂದಿನ ಯೋಗ ಶುಭ ಯೋಗ ಇಂದಿನ ತಾರೆ ಶುಭ ತಾರೆ ಇಂದು ಶ್ರೀ ಪುರಂದರ ವಿಠಲರಾಯನ ಇಂದು ಶ್ರೀ
would like to introduce to all of you the dancers this evening. We have Ma Kodeshri, we have Janapriya, Ma Shivaharini, Roshni, Ma Bhavanika, Swami Tanish, Padmaksha, Ma Shanmugapriya. And once again, we have Sri Abhishek on the flute, Sri Venkatesh on the mridangam, Vishnu Priya on the vocal, Venugopal on vocal, K.H. Kanna and Brishti on the Nattuvangam, and Sri Nandan on the violin. Tumba ಸಂತೋಷ ಆಯಿತು ಇಲ್ಲಿ ಬನ್ನಿ. ಧನ್ಯವಾದಗಳು. Befitting the royal look of this stage, this Upendra Tirtha Mantapa, the dance performance was really excellent, and the people, the large number of audience have enjoyed throughout the entire performance. And the songs are addressed to Hari, Natha Hari, and that is the title of the today's performance, Natha Hari, and most of the songs were addressed to Sri Hari. May I request Pujya Swamiji to come to the dais and bless the artists. On behalf of the Paryaya Utsava Samiti and expressing your feelings in my tongue, I am expressing gratitude, thanks to the entire team of artists, especially the leader, Radhe Jaggi. ನಮ್ಮ ಚತುರ್ಥ ಪರ್ಯಾಯದ ಈ ಮೂರನೇ ದಿವಸ ನಮ್ಮ ರಾಧಾ ಜಗ್ಗಿ ಅವರಿಂದ ಏನು ಕೃಷ್ಣನಿಗೆ ನೃತ್ಯ ಸೇವೆ ಸಲ್ಲಿಸಲ್ಪಟ್ಟಿದೆ. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಹೌಸ್ಫುಲ್ಲಾಗಿ ಕೂತ್ಕೊಳ್ಳಿಕ್ಕೆ ಜಾಗನೇ ಇಲ್ಲ ಅನ್ನುವ ರೀತಿಯಲ್ಲಿ ಅತ್ಯಂತ ಆಕರ್ಷಣೆಯನ್ನು ಹೊಂದಿದೆ. ಜಗ್ಗಿ ರಾಧಾ ಅವರ ನೃತ್ಯ ಹೇಗಿತ್ತು ಅಂದರೆ ಸದ್ಗುರು ಅವರ ಬಾಯಲ್ಲಿ ಸರಸ್ವತಿ ನಲಿದ ಹಾಗೆ ಜಗ್ಗಿ ರಾಧಾ ಅವರ ನೃತ್ಯ ಸೇವೆ ನಡೆದಿದೆ. ಇವತ್ತು ಸದ್ಗುರು ಅವರು ತನ್ನ ವೈಚಾರಿಕವಾದಂತಹ ಪ್ರಖರವಾದಂತಹ ವಿಚಾರಧಾರೆಯಿಂದ ಜಗತ್ತಿಗೆ ಸ್ಫೂರ್ತಿಯನ್ನು ಕೊಟ್ಟ ಹಾಗೆ ಅವರ ಮಗಳಾದಂತಹ ರಾಧಾ ಜಗ್ಗಿ ಅವರು ತನ್ನ ನೃತ್ಯದ ಒಂದು ಪ್ರಖರವಾದ ಪಾದಗಳಿಂದ ಸ್ಫೂರ್ತಿಯನ್ನು ಕೊಟ್ಟಿದ್ದಾಳೆ. ಅಂತಹ ಒಂದು ರಾಧಾ ಜಗ್ಗಿಯವರಿಗೆ ನಾವು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಸದ್ಗುರು ಅವರನ್ನು ಕೂಡ ಉಡುಪಿಗೆ ಕರೆಸಿಕೊಳ್ಳಬೇಕು. ಇಲ್ಲಿ ಬಂದು ಇಲ್ಲಿ ನೃತ್ಯ ಸೇವೆ ಹೇಗೆ ಆಗಿದೋ ಹಾಗೆ ಅವರ ಒಂದು ವಚನ ಸೇವೆಯೂ ಕೂಡ ಇಲ್ಲಿ ನಡೆಯಬೇಕು ಎಂಬುದಾಗಿ ನಾವು ಹಾರೈಸ್ತಾ ಇದ್ದೇವೆ. ನಮ್ಮ ಚತುರ್ಥ ಪರ್ಯಾಯಕ್ಕೆ ವಿಶೇಷ ಮೆರುಗನ್ನು ಕೊಟ್ಟಂತಹ ರಾಧಾ ಜಗ್ಗಿಯವರ ಎಲ್ಲ ತಂಡದ ಸದಸ್ಯರಿಗೆ ನಾವು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇವೆ. ಶ್ರೀಕೃಷ್ಣ ಅವನು ಸಕಲ ಕಲಾ ದೇವತೆ. ಕೃಷ್ಣ ಇಲ್ಲದರೆ ಯಾವ ಕಲೆಯೂ ಕೂಡ ಅದು ಶೋಭಿಸೋದಿಲ್ಲ. ಅಂತಹ ಶ್ರೀಕೃಷ್ಣನಿಗೆ ಸಂಗೀತ, ನೃತ್ಯ, ಸಕಲ ಕಲಾ ಪ್ರಕಾರಗಳಿಂದ ಸೇವೆ ಮಾಡತಕ್ಕಂತಹ ನಮ್ಮ ಸಂಕಲ್ಪದಂತೆ ಇವತ್ತು ವಿಶಿಷ್ಟವಾದ ನೃತ್ಯ ಸೇವೆಯನ್ನು ಅರ್ಪಿಸಿದ ಜಗ್ಗಿ ರಾಧಾ ತಂಡಕ್ಕೆ ನಾವು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿದ ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿರತಕ್ಕಂಥ ನಮ್ಮ ರಾಘವೇಂದ್ರ ಶಾಸ್ತ್ರಿಗಳು,
ಇನ್ನಿತರರು ಅವರೆಲ್ಲರಿಗೂ ಕೂಡ ನಾವು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಪ್ರಸಾದವನ್ನು ನೀಡ್ತಾ ಇದ್ದೇವೆ. ಮೇಡಮ್ ಪ್ಲೀಸ್. ಮಾನ್ಯ ರಾಘವೇಂದ್ರ ಶಾಸ್ತ್ರಿಗಳು, ಸಮನ್ವಯ ಹೋಟೆಲ್ನ ಮಾಲಕರು, ನೀವು ಇಲ್ಲೆಲ್ಲ ಇರಬೇಕು, ದಯವಿಟ್ಟು ಮೇದಿಗೆ ಬನ್ನಿ. ನಿಮ್ಮಿಂದಾಗಿ ಈ ಕಾರ್ಯಕ್ರಮ ಇವತ್ತು ನಾವು ಕಾಣಲು ಸಾಧ್ಯವಾಯಿತು. ಅದೇ ಒಂದು ಗ್ರೂಪ್ ಫೋಟೋಕ್ಕಾಗಿ ನೀವು ಬರಬೇಕು ಅಂತ ನಿಮ್ಮಲ್ಲಿ ವಿಜ್ಞಾಪನೆ.
ಪ್ರೇಕ್ಷಕ ಬಾಂಧವರೇ, ನಾಳಿನ ಕಾರ್ಯಕ್ರಮವು ಕೂಡ 7 ಗಂಟೆಗೆ ಆರಂಭವಾಗುತ್ತದೆ. ಮುಂಬಯಿಯ ಪ್ರಸಿದ್ಧ ಕಲಾವಿದರು ಅಪೂರ್ವ ಗೋಖಲೆ, ಪಲ್ಲವಿ ಜೋಶಿ, ಹಿಂದೂಸ್ತಾನಿ ಸಂಗೀತ, ಭಜನ ಸಂಧ್ಯೆಯೂ ಇದೆ. ಆದ್ದರಿಂದ ತಾವೆಲ್ಲ ನಾಳೆಯ ದಿವಸ ಇದೇ ಸ್ಥಳಕ್ಕೆ 7 ಗಂಟೆ ಒಳಗಾಗಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಪರ್ಯಾಯ ಉತ್ಸವ ಸಮಿತಿ ಪರವಾಗಿ ವಿಜ್ಞಾಪನೆ. ನಮಸ್ಕಾರ.